ಸೊ ಈ ಕ್ಲಾಸ್ ನಲ್ಲಿ ನಾವು ದ ಕಂಟಿನ್ಯೂಯೇಷನ್ ಆಫ್ ದಟ್ ವಿಲ್ ಸ್ಟಡಿ. ಓಕೆ, ಸೊ ನಿಮಗೆ ಗೊತ್ತಿದೆ ಇದರಲ್ಲಿ 3 ಕ್ವಶನ್ ಕೇಳ್ತಾನೆ. ಇವತ್ತು ವೈಂಡ್ ಅಪ್ ಮಾಡ್ತೀನಿ. ಸೊ ನಾವ್ ಎಲ್ಲಿವರೆಗೂ ಸ್ಟಡಿ ಮಾಡಿದೀವಿ ಆಲ್ರೆಡಿ ಅಂತ ಅಂದ್ರೆ ಇಲ್ಲಿವರೆಗೂ. ಸೊ ಡಿಸ್ಕ್ರಿಟ್ ಡೇಟಾ ಟೈಪ್ಸ್ ಬಗ್ಗೆ ಸ್ಟಡಿ ಮಾಡಿದೀವಿ. ಅದ್ರಲ್ಲಿ ಇನ್ನೂ 2 ಟೈಪ್ಸ್ ಇತ್ತು, ನಾನು ಅದನ್ನ ಸ್ಟಡಿ ಮಾಡಕ್ ಆಗ್ಲಿಲ್ಲ. ಓಕೆ, ಸೊ ಅದ್ರ ಬಗ್ಗೆ ನಾನು ನೋಡ್ತಾ ಹೋಗೋಣ. ಆಮೇಲೆ ಡೇಟಾ ಕಲೆಕ್ಷನ್ ಟೂಲ್ಸ್ ಬಗ್ಗೆ ಮಾತಾಡೋಣ ಇವತ್ತು. ಕ್ವಶನೇರ್ಸ್ ಅಂದ್ರೆ ಏನು, ಸರ್ವೆ ಅಂದ್ರೆ ಏನು, ಇಂಟರ್ವ್ಯೂ ಅಂದ್ರೆ ಏನು, ಫೋಕಸ್ ಗ್ರೂಪ್ ಅಂದ್ರೆ ಏನು, ಡೇಟಾ ಕ್ಲೀನಿಂಗ್ ಬಗ್ಗೆ ಮಾತಾಡೋಣ. ಡೋಂಟ್ ವರಿ, ಅದು ಮುಗಿಸೋರು ನಾನು ಬಿಡಲ್ಲ. ನಿಮ್ಗೆ ಇನ್ನೊಂದೆರಡು ಟೈಪ್ ಡೇಟಾದು ಬರುತ್ತೆ, ನಾಮಿನಲ್ ಸ್ಕೇಲ್ ಮತ್ತೆ ಆರ್ಡಿನಲ್ ಸ್ಕೇಲ್ ಅಂತ. ಈಗ ನಾನು ನಿಮ್ಗೆ 1-2 ಕ್ವಶನ್ ಕೇಳ್ತೀನಿ. ಲಾಸ್ಟ್ ಯು ಸಮ್ ಕ್ವಶನ್ಸ್. ಕ್ವಾಂಟಿಟೇಟಿವ್ ಡೇಟಾದಲ್ಲಿ 2 ಟೈಪ್ಸ್ ಇರಲ್ವಾ? ಕ್ವಾಂಟಿಟೇಟಿವ್ ಡೇಟಾದಲ್ಲಿ 2 ಟೈಪ್ಸ್. ಒಂದ್ ಯಾವುದು ಡಿಸ್ಕ್ರೀಟ್, ಇನ್ನೊಂದು ಕಂಟಿನ್ಯೂಯಸ್ ಅಂತ. ಡಿಸ್ಕ್ರೀಟ್ ಅಂದ್ರೆ ಹೋಲ್ ನಂಬರ್ಸ್ ನೋಡ್ತೀರಾ. ಡಿಸ್ಕ್ರೀಟ್ ಮತ್ತೆ ಕಂಟಿನ್ಯೂಸ್ ಎರಡೂ ಕೂಡ ಕ್ವಾಂಟಿಟೇಟಿವ್ ಡೇಟಾದ ಟೈಪ್ಸ್ ಗಳು. ಕ್ವಾಲಿಟೇಟಿವ್ ಡೇಟಾದ ಟೈಪ್ಸ್ ಗಳು ಕೂಡ ಇದಾವೆ, ಅವುದ್ರ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ. ಸೊ ದ ಮೆಜರ್ಮೆಂಟ್ ಆಫ್ ಕ್ವಾಂಟಿಟೇಟಿವ್ ಡೇಟಾ ಇಸ್ ವೆರಿ ಈಸಿ. ನಮಗೆ ಗೊತ್ತಿದೆ, ನಂಬರ್ಸ್ ಅಲ್ಲಿ ಹೇಳೋದ್ರಿಂದ ಅದು ಈಸಿ ಆಗುತ್ತೆ. ಬಟ್ ದ ಮೆಜರ್ಮೆಂಟ್ ಆಫ್ ಕ್ವಾಲಿಟೇಟಿವ್ ಡೇಟಾ ರಿಕ್ವೈರ್ಸ್ ಡಿಫ್ರೆಂಟ್ ಟೈಪ್ ಆಫ್ ಸ್ಕೇಲ್ ಮೆಜರ್ಮೆಂಟ್. ದ 2 ಸ್ಕೇಲ್ಸ್ ಆಫ್ ಮೆಜರ್ಮೆಂಟ್ಸ್ ಆರ್, ಒಂದು ನಾಮಿನಲ್ ಸ್ಕೇಲ್ ಅಂತ ಹೇಳ್ತಾರೆ. ಯಾಕೆ ಇದನ್ನೆಲ್ಲ ಮಾಡ್ಬೇಕು, ವೈ ದಿಸ್ ರಿಕ್ವೈರ್ಸ್ ಅಂತ ಅಂದ್ರೆ, ನಾನು ನಿಮ್ಗೆ ಮುಂಚೆ ಹೇಳಿದೀನಿ. ಸೊ ಇವಾಗೆಲ್ಲ ದಿಸ್ ಇಸ್ ಅ ಡಿಜಿಟಲ್ ವರ್ಲ್ಡ್, ಓಕೆನಾ. ಸೊ ಕಂಪ್ಯೂಟರ್ ಯುಗ ಅಂತ ಕರೀತಾರೆ. ಸೊ ಕಂಪ್ಯೂಟರ್ಗೆ ಅರ್ಥ ಆಗೋದು ನಂಬರ್ಸ್ ಗಳು ಮಾತ್ರ, ಓಕೆನಾ. ನೀವು ನಾವು ಮಾತಾಡೋದು ಅದು ಇದು ಎಲ್ಲ ಏನ್ ಗೊತ್ತಾಗಲ್ಲ, ನಂಬರ್ಸ್ ನ ಅರ್ಥ ಮಾಡ್ಕೊಳ್ಳುತ್ತೆ ಅದು. ಹಂಗಾಗಿ ಈ ಕ್ವಾಲಿಟೇಟಿವ್ ಡೇಟಾ ಅನ್ನೋದು ಇಟ್ ಈಸ್ ನಾಟ್ ರಿಗಾರ್ಡಿಂಗ್ ನಂಬರ್ಸ್, ಓಕೆನಾ. ಸೊ ನಂಬರ್ಸ್ ಅಲ್ಲದೆ ಇರೋದ್ರಿಂದ ಅದನ್ನ ನಾವು ನಂಬರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು. ಅದರಲ್ಲಿ ಒಂದು ಸ್ಕೇಲ್ ಬಂದ್ಬಿಟ್ಟು ನಾಮಿನಲ್ ಸ್ಕೇಲ್. ನಾಮಿನಲ್ ಸ್ಕೇಲ್ ಅಂದ್ರೆ ಏನು ಅಂತ ಅಂದ್ರೆ, ಎ ನಂಬರ್ ಅಸೈನ್ ಫಾರ್ ಎವ್ರಿ ಯೂನಿಟ್ ಆಫ್ ಐಡೆಂಟಿಫಿಕೇಶನ್. ಸೊ ಫಾರ್ ಡಿಫರೆಂಟ್ ಕ್ಯಾಟಗರೀಸ್ ಈಸ್ ಕಾಲ್ಡ್ ನಾಮಿನಲ್ ಸ್ಕೇಲ್ ಅಂತ ಕರೀತಾರೆ. ಅಂದ್ರೆ ಎಷ್ಟೆಷ್ಟು ಯೂನಿಟ್ ಗಳಿದಾವೆ, ಯೂನಿಟ್ ಆಫ್ ಐಡೆಂಟಿಫಿಕೇಶನ್ ಗಳಿದಾವೆ, ಎಲ್ಲದಕ್ಕೂ ಒಂದೊಂದು ನಂಬರ್ ನ ಅಸೈನ್ ಮಾಡ್ಕೊಂತ ಬರೋದಷ್ಟೇ. ಯಾವ ನಂಬರ್ ನ ಅಸೈನ್ ಮಾಡೋ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ, ಒಂದೊಂದು ನಂಬರ್ ನ ಅಸೈನ್ ಮಾಡೋದು, ಇದನ್ನ ನಾವು ನಾಮಿನಲ್ ಸ್ಕೇಲ್ ಅಂತ ಕರಿತೀವಿ. ನೋಡಿ, ರೋಲ್ ನಂಬರ್ಸ್ ಅಸೈನ್ ಟು ಸ್ಟೂಡೆಂಟ್ಸ್ ಆಫ್ ಎ ಕಾಲೇಜ್. ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಒಂದೊಂದು ರೋಲ್ ನಂಬರ್ ಅಂತ ಕೊಡ್ತಾರೆ, ಓಕೆನಾ. ಸೊ ಒಬ್ಬೊಬ್ಬರಿಗೂ ಒಂದೊಂದು ನಂಬರ್ ಕೊಡ್ತಾನೆ, ಓಕೆನಾ. ಸೊ ನಿಂದ ನಂಬರ್ 2, ನಿನ್ ನಂಬರ್ 5, ನಿನ್ ನಂಬರ್ 6, ಈ ತರ ಒಂದೊಂದು ಒಬ್ಬೊಬ್ಬ ಸ್ಟೂಡೆಂಟ್ಗೂ ಕೂಡ ಒಂದೊಂದು ನಂಬರ್ ನ ಇಡುವಂತ ನಾವು ನಾಮಿನಲ್ ಸ್ಕೇಲ್ ಅಂತ ಕರಿತೀವಿ. ಅಲ್ಲಿ ಏನು ಪರ್ಫಾರ್ಮೆನ್ಸ್ ಅದು ಇದು ಏನು ಇರೋದಿಲ್ಲ, ಓಕೆ. ಹೀಗಿಲ್ಲ ಅಂತ ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಅಮಾಂಗ್ ಮೇಲ್ ಪಾಪ್ಯುಲೇಷನ್ ಮ್ಯಾರಿಡ್ ಅಸೈನ್ ನಂಬರ್ 1, ನಂಬರ್ 0 ಆರ್ ಅನ್ಮ್ಯಾರಿಡ್ ಅಸೈನ್ ನಂಬರ್ 1 ಅಂತ. ಅಂದ್ರೆ ಇದರ ಅರ್ಥ ಬಂದ್ಬಿಟ್ಟು, ಯಾವ್ದೋ ಒಂದು ಕಂಪ್ಯೂಟರ್ ಅಲ್ಲಿ ನಾವು ಇಲ್ಲಿ ಯಾವ್ದೋ ಒಂದು ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೂ ನಿಮ್ಗೆ ಇರುತ್ತೆ, ಓಕೆನಾ. ಸೊ ನೀವು ಮ್ಯಾರಿಡ್ ಆಗಿದ್ರೆ 0 ಅಂತ ಟೈಪ್ ಮಾಡಿ, ಅನ್ಮ್ಯಾರಿಡ್ ಆಗಿದ್ರೆ 1 ಅಂತ ಟೈಪ್ ಮಾಡಿ, ಈ ತರ ಇರ್ತವೆ. ಅಂದ್ರೆ ಕಂಪ್ಯೂಟರ್ ಅರ್ಥ ಮಾಡ್ಕೋಬೇಕಲ್ವಾ ನಿಮ್ಮದ್ನ. ಸೊ ಹಂಗಾಗಿ ಅವರು ಒಂದೊಂದು ನಂಬರ್, ಓಕೆನಾ, ಅಸೈನ್ ಮಾಡೋದಕ್ಕೆ ಹೇಳ್ತಾರೆ. ಇದನ್ನೇ ನಾಮಿನಲ್ ಅಂತ ಕರೀತಾರೆ. ಇಲ್ಲಿ ಯಾವುದೇ ರೀತಿ ಬೇರೆ ಏನು ಇಲ್ಲ, ಓಕೆ. ಒಂದೊಂದು ಯೂನಿಟ್ ಗಳು ಕೂಡ, ಅಂದ್ರೆ ಯೂನಿಟ್ ಆಫ್ ಐಡೆಂಟಿಫಿಕೇಶನ್ ಕೂಡ ಒಂದೊಂದು ನಂಬರ್ ನ ಅಸೈನ್ ಮಾಡೋದನ್ನ ನಾವೇನಂತ ಕರಿತೀವಿ, ನಾಮಿನಲ್ ಸ್ಕೇಲ್ ಅಂತ ಕರಿತೀವಿ ಅಷ್ಟೇ. ಕ್ಲಿಯರಾ? ಈಗ ನಾವು ಡಿಫ್ರೆಂಟ್ ಕಲರ್ಸ್ ಗಳಿಗೂ ನೇಮ್ ಕೊಡ್ಬೋದು. ರೆಡ್ ಗೆ 1 ಅಂತ ಕೊಟ್ಬಿಟ್ಟು, ಬ್ಲೂಗೆ 2 ಅಂತ ಕೊಟ್ಬಿಟ್ಟು, ಯೆಲ್ಲೋಗೆ 3 ಅಂತ ಕೊಟ್ಟು, ಆತರ ನಂಬರ್, ಓಕೆನಾ. ಈಗ ರೆಡ್ ಕಲರ್ ಅನ್ನೋದೇನ್ ಹೇಳ, ಆಕ್ಚುಲಿ ಕಲರ್ ಅನ್ನೋದು ಎಂತ ಡೇಟಾ, ಇಟ್ ಇಸ್ ಎ ಕ್ವಾಲಿಟೇಟಿವ್ ಡೇಟಾ. ಸೊ ಅದನ್ನ ನಾವು ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಬಟ್ ಅದನ್ನ ಯಾರಿಗೋ ಒಬ್ರಿಗೆ ಅರ್ಥ ಮಾಡ್ಸಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಅದನ್ನ ನಂಬರ್ಗಳನ್ನ ಕೊಡ್ತೀನಿ. ಯೆಲ್ಲೋಗೆ 1, ಗ್ರೀನ್ಗೆ 2, ಆತರ ಏನೋ ನಮ್ಗೆ ಇಷ್ಟ ಬಂದಿರೋ ತರ ನಂಬರ್ಗಳನ್ನ ಕೊಡ್ತೀವಿ. ಅಂದ್ರೆ ಒಂದೊಂದು ಯೂನಿಟ್ ಆಫ್ ಐಡೆಂಟಿಫಿಕೇಶನ್ಗೂ, ಒಂದೊಂದು ಕಲರ್ಗಳಿಗೂ ಕೂಡ ಒಂದೊಂದು ನಂಬರ್ ಕೊಡೋದು, ರ್ಯಾಂಡಮ್ ಆಗಿ ಕೊಡೋದು, ತಲೆ ಕೆಡಿಸ್ಕೊಳಂಗಿಲ್ಲ. ಇಲ್ಲಿ ಯಾವುದೇ ರೀತಿ ಅಸೈನ್ಮೆಂಟ್ ನ ಏನಾದ್ರು ಹಿಂಗೆ ಕೊಡ್ಬೇಕು ಹಂಗೆ ಕೊಡ್ಬೇಕಂತ ಏನಿಲ್ಲ. ಒಂದೊಂದು ಯೂನಿಟ್ ಆಫ್ ಐಡೆಂಟಿಫಿಕೇಶನ್ಗೆ ಒಂದೊಂದು ನಂಬರ್ ಕೊಡೋದಷ್ಟೇ, ಓಕೆನಾ. ಇಲ್ಲಿ ಯಾವುದೇ ರೀತಿ ಏನಂತಾರೆ ಕಂಡೀಷನ್ಸ್ ಇಲ್ಲ ಅಷ್ಟೇ. ನಾಮಿನಲ್. ಆರ್ಡಿನಲ್ ಅಂತ ಬರುತ್ತೆ ಎರಡನೇದು. ಆರ್ಡಿನಲ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ದ ನಂಬರ್ಸ್ ಅಸೈನ್ ಟು ದ ಅಬ್ಸರ್ವೇಷನ್ ದಟ್ ಕೆನ್ ಬಿ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆನ್ ಡಿಸೆಂಡಿಂಗ್ ಆರ್ಡರ್ ಅಂತ. ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್, ಇವೆರಡರಲ್ಲಿ ಯಾವ್ದಾದ್ರು ಒಂದು ಆರ್ಡರ್ ಅಲ್ಲಿ ಅರೇಂಜ್ ಆಗಿರ್ಬೇಕು, ಓಕೆನಾ. ನೀವು ಕೊಡೋ ಅಂತ ನಂಬರ್, ಇಲ್ಲೂ ಕೂಡ ನಂಬರ್ಸ್ನೇ ಅಸೈನ್ ಮಾಡ್ತೀವಿ ಡೇಟಾಗೆ. ಬಟ್ ಆ ನಂಬರ್ನ ಒಂದು ಆರ್ಡರ್ ಅರೇಂಜ್ ಮಾಡ್ತೀವಿ, ಅಸೆಂಡಿಂಗ್ ಅಲ್ಲೋ ಇಲ್ಲ ಡಿಸೆಂಡಿಂಗ್ ಅಲ್ಲೋ ಆರ್ಡರ್ ಮಾಡ್ತೀವಿ, ಓಕೆನಾ. ಏನಪ್ಪಾ ಎಕ್ಸಾಂಪಲ್ ಅಂತಂದ್ರೆ, ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ. ರ್ಯಾಂಕ್ಸ್ ಗಿವನ್ ಟು ದ ಸ್ಟೂಡೆಂಟ್ಸ್ ಅಕಾರ್ಡಿಂಗ್ ಟು ದೇರ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತ ಇರುತ್ತೆ. ಈಗ ಯಾವ್ದೋ ಒಂದು ಕಾಂಪಿಟೇಷನ್ ಇರುತ್ತೆ ಅಂತ ಅನ್ಕೊಳ್ಳಿ, ಓಕೆನಾ. ರ್ಯಾಂಕ್ ಅಂದ್ರೆ ಏನ್ ಹೇಳಿ, ಅಂದ್ರೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಕೊಡ್ತಾರೆ. ಈಗ ಫಸ್ಟ್ ಪ್ರೈಸ್ ಅಂತ ಅಂದ್ರೆ ಅದಕ್ಕೊಂದು ಮೀನಿಂಗ್ ಇದೆ ಅಲ್ವಾ. ಏನು ಫಸ್ಟ್ ಪ್ರೈಸ್ ಅಂತ ಅಂದ್ರೆ,
ಅವ್ನ್ ಚೆನ್ನಾಗ್ ಮಾಡಿದಾನೆ ಅಂತ. ಸಿ ಚೆನ್ನಾಗ್ ಮಾಡಿದಾನೆ ಅನ್ನೋದು ಇಟ್ ಈಸ್ ನಾಟ್ ಕ್ವಾಂಟಿಟೇಟಿವ್, ಚೆನ್ನಾಗ್ ಮಾಡಿದಾನೆ ಓಕೆನಾ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಸ್ ಅ ಕ್ವಾಲಿಟೇಟಿವ್ ತಾನೆ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನೋದೇನು, ಇಟ್ ಈಸ್ ಕ್ವಾಲಿಟೇಟಿವ್ ಓಕೆನಾ. ಅದಕ್ಕೆ ನಂಬರ್ ಅಸೈನ್ ಮಾಡ್ತಾ ಇದೀವಿ, ಅಂದ್ರೆ ಈಸ್ ಫಸ್ಟ್, ಈಸ್ ಸೆಕೆಂಡ್, ಈಸ್ ಥರ್ಡ್ ಅಂತ. ಅಂದ್ರೆ ಅವ್ನ್ ಪರ್ಫಾರ್ಮೆನ್ಸ್ ಮೇಲೆ ಕೊಡ್ತಾ ಇದೀವಿ. ಅಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋನು ಫಸ್ಟ್ ಅಂತ ಹೇಳ್ತಾನೆ, ಅದಕ್ಕಿಂತ ಸ್ವಲ್ಪ ಲೋ ಪರ್ಫಾರ್ಮೆನ್ಸ್ ಸೆಕೆಂಡ್ ಅಂತ ಹೇಳ್ತಾನೆ, ಅದಕ್ಕಿಂತ ಲೋ ಪರ್ಫಾರ್ಮೆನ್ಸ್ ಥರ್ಡ್ ಅಂತ ಹೇಳ್ತೀವಿ. ಅಂದ್ರೆ ಅವನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮೇಲೆ ರ್ಯಾಂಕ್ಸ್ ನ ಅನೌನ್ಸ್ ಮಾಡೋದು ಓಕೆನಾ. ಸೊ ಅದನ್ನ ನಾವು ಏನಂತ ಕರಿತೀವಿ, ಆರ್ಡಿನಲ್ ಅಂತ ಕರಿತೀವಿ. ಸೊ ಇನ್ ಎ ಶಾಪ್ ದೇರ್ ಆರ್ 3 varieties of rice are assigned 0, 1, 2 ಅಕಾರ್ಡಿಂಗ್ ಟು ದೇರ್ ಕ್ವಾಲಿಟಿ. ಈ ಕ್ವಾಲಿಟಿ ಮೇಲೆ ನಾವು ರೈಸ್ ಗೆ ನಂಬರ್ ಕೊಡೋದು. ಸೊ 1, 2, 3 ಅಂತ ನಂಬರ್ ಕೊಟ್ಟಿರ್ತೀನಿ. ಸೊ ನಂಬರ್ 1 ರೈಸ್, ಅಲ್ಲಿ ರೈಸ್ ಬಾಕ್ಸ್ ಇರುತ್ತೆ, ಅಲ್ಲಿ 1, 2, 3 ಅಂತ ಅಸೈನ್ ಮಾಡೋದು ಓಕೆನಾ. 1 ಅಂತ ಅಂದ್ರೆ ಅದ್ರ ಅರ್ಥ ಅದು ಜಾಸ್ತಿ ಕ್ವಾಲಿಟಿ ಅಂತ, ಅದಕ್ಕೆ ರೇಟ್ ಜಾಸ್ತಿ ಅಂತ. 2 ಅಂತ ಅಂದ್ರೆ ಅದಕ್ಕೆ ಕ್ವಾಲಿಟಿ ಕಡಿಮೆ, ಸ್ವಲ್ಪ ಕ್ವಾಲಿಟಿ ಕಡಿಮೆ ಅಂತ. 3 ಅಂತಂದ್ರೆ ಅದಕ್ಕಿಂತ ಕ್ವಾಲಿಟಿ ಕಡಿಮೆ ಅಂತ. ಈ ತರ ಅಸೈನ್ ಮಾಡೋದು ಓಕೆನಾ. ಪ್ರಯಾರಿಟಿ ತರ. ರೇಟಿಂಗ್ಸ್ ಗಿವನ್ ಟು ಸರ್ವಿಸ್ ಪ್ರೊವೈಡರ್. ಈಗ ಸರ್ವಿಸ್ ಪ್ರೊವೈಡರ್, ಯಾವ್ದೇ ಒಂದು ಸರ್ವಿಸ್ ಪ್ರೊವೈಡರ್ ಏನೋ ಮಾಡಿ ನೀವು ಒಂದು ಆಪ್ ಯಾವ್ದೋ ಒಂದು ಓಪನ್ ಮಾಡಿದ್ರೆ ಅಲ್ಲಿ ರೇಟಿಂಗ್ಸ್ ಕೇಳ್ಬಿಡುತ್ತೆ. ಈಗ ರೇಟಿಂಗ್ಸ್ ಹೆಂಗ್ ಕೊಡೋದು ಹೇಳು. ರೇಟಿಂಗ್ಸ್ ಅನ್ನೋದು ಅಂದ್ರೆ ನಮ್ಮ ಸರ್ವಿಸ್ ಹೆಂಗಿದೆ ಓಕೆನಾ. ಸರ್ವಿಸ್ ಅನ್ನೋದು ಏನಿದೆ ಅಂತ ಅಂದ್ರೆ ಇಟ್ ಈಸ್ ಆಲ್ಸೋ ಕ್ವಾಲಿಟೇಟಿವ್ ಡೇಟಾ ಸರ್ವಿಸ್ ಅನ್ನೋದು ಓಕೆನಾ. ಸೊ ಸೇವೆ, ನಾವೇನ್ ಸೇವೆ ಕೊಡ್ತೀವಿ ಅನ್ನೋದು ಕ್ವಾಲಿಟೇಟಿವ್ ಡೇಟಾ, ಬಟ್ ಅದನ್ನ ನ್ಯೂಮರಿಕಲಿ ಕನ್ವರ್ಟ್ ಮಾಡ್ತೀವಿ, ಅದನ್ನ ಆರ್ಡಿನಲ್ ಸ್ಕೇಲ್ ಅಂತ ಕರಿತೀವಿ. ಆರ್ಡಿನಲ್ ಸ್ಕೇಲ್ ಅಲ್ಲಿ ನಾವು ರೇಟಿಂಗ್ಸ್ ಕೊಡ್ಬೇಕು. ಈಗ ರೇಟಿಂಗ್ಸ್ ಕೊಡ್ತೇನೆ, ನೀವು ರೇಟಿಂಗ್ಸ್ 5 ಕೊಟ್ರೆ ಅದ್ರ ಅರ್ಥ ಏನು? ಬೆಸ್ಟ್ ಅಂತ, ಚೆನ್ನಾಗಿ ಕೊಟ್ಟಿದ್ಯಪ್ಪ ಸರ್ವಿಸ್ ಅಂತ. ರೇಟಿಂಗ್ 1 ಕೊಟ್ರೆ ಚೆನ್ನಾಗಿ ಮಾಡಿಲ್ಲ ಅಂತ ಅದ್ರ ಅರ್ಥ ಓಕೆನಾ. ಆತರ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಇರ್ತವೆ. ಅಂದ್ರೆ ರೇಟಿಂಗ್ಸ್ ನ ಕೊಡ್ತಾ ಇದೀರಾ, ಅಂದ್ರೆ ನಂಬರ್ ಕೊಡ್ತಾ ಇದೀರಾ ನೀವು. ಯು ಹ್ಯಾವ್ ಗಿವನ್ ಯು ಎ ನಂಬರ್ ಫಾರ್ ದೈರ್ ಸರ್ವಿಸ್ ಓಕೆನಾ. ಸರ್ವಿಸ್ಗೆ ಒಂದು ನಂಬರ್ ಕೊಡ್ತಾ ಇದೀರಾ. ಅದು ಹೆಂಗೆ, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ. ಅಸೆಂಡಿಂಗ್ ಆರ್ಡರ್ ಅಂತ ಇಲ್ಲಿ ನಮ್ ಪರ್ಫಾರ್ಮೆನ್ಸ್ ಜಾಸ್ತಿ ಕೊಟ್ಟಿದ್ಯಾ ರೇಟಿಂಗ್ಸ್ ಅಂತ ಅಂದ್ರೆ ನಿನ್ನ ಸರ್ವಿಸ್ ಚೆನ್ನಾಗಿದೆ ಅಂತ, ತುಂಬಾ ಕಡಿಮೆ ಕೊಟ್ಟಿದ್ಯಾ ಅಂತ ಅಂದ್ರೆ ನಿನ್ ಸರ್ವಿಸ್ ಚೆನ್ನಾಗಿಲ್ಲ ಅಂತ. ಸೊ ಇದು ಓಕೆನಾ. ಇಷ್ಟ ನೆನ್ಪಿರೋದು. ನಾಮಿನಲ್ ಅಂತ ಅಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ನಂಬರ್ ಅಸೈನ್ ಮಾಡೋದು, ಅಲ್ಲಿ ಯಾವುದೇ ರೀತಿ ಕಂಡೀಷನ್ ಇಲ್ಲ. ಬಟ್ ಇಲ್ಲಿ ಪರ್ಫಾರ್ಮೆನ್ಸ್ ಮೇಲೆ ನಾವು ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಅಸೈನ್ ಮಾಡೋದು ಓಕೆನಾ. ಅಷ್ಟನ್ನ ಹೇಳ್ತೀವಿ. ಈಗ CET ರ್ಯಾಂಕ್ ಅನೌನ್ಸ್ ಮಾಡ್ತಾರಲ್ಲ, ಸೊ ಅದು ಕೂಡ ನಿಮ್ಗೆ ಆರ್ಡಿನಲ್ ಸ್ಕೇಲ್ ಅಲ್ಲೇ ಬರುತ್ತೆ. ಅಂದ್ರೆ ಡಿಪೆಂಡಿಂಗ್ ಆನ್ ದಿ ಪರ್ಫಾರ್ಮೆನ್ಸ್ ತಾನೇ ಅವ್ರು ರ್ಯಾಂಕ್ ಕೊಡೋದು. ಈಸ್ ರ್ಯಾಂಕ್ 1, ರ್ಯಾಂಕ್ 2, ರ್ಯಾಂಕ್ 3 ಅಂತ ಕೊಡೋದು ಡಿಪೆಂಡಿಂಗ್ ಆನ್ ದಿ ಪರ್ಫಾರ್ಮೆನ್ಸ್. ಅಂದ್ರೆ ದಟ್ ಕಮ್ಸ್ ಅಂಡ್ ಆರ್ಡಿನಲ್ ಸ್ಕೇಲ್ ಓಕೆನಾ. ನಾಮಿನಲ್ ಅಂತ ಅಂದ್ರೆ ಪ್ರತಿಯೊಂದು ಒಂದು ಯೂನಿಟ್ಗೂ ಒಂದೊಂದು ನಂಬರ್ ಕೊಡ್ತೀವಿ. ಆರ್ಡಿನಲ್ ಅಂತ ಅಂದ್ರೆ ಜಸ್ಟ್ ಆರ್ಡಿನಲ್ ಅಂತ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಮತ್ತೆ ನೆನ್ನೆ ಒಂದು ಡೌಟ್ ಕೇಳಿದ್ರು, ಯಾರೋ ಒಂದು ಡೌಟ್ ಕೇಳಿದ್ರು, ಪಾಸ್ ಆರ್ ಫೇಲ್ ಅಂತ ಒಂದು ನಂಬರ್ ಕೇಳಿದ್ರು ಓಕೆ. ನಾನು ಕ್ಲಾಸಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ನೋಡಿ, ರಿಸಲ್ಟ್ ಅಂತ ಅಂದ್ರೆ ಅದ್ರ ಬೇಸಿಕ್ ಮೀನಿಂಗ್ ಅಂತ ಅಂದ್ರೆ ಏನಾಗಿದ್ಯಾ ಅಂತ ಅಂದ್ರೆ ರಿಸಲ್ಟ್ ಇಸ್ ಎ ಕ್ವಾಲಿಟೇಟಿವ್, ಅಂದ್ರೆ ಅದು ಪಾಸ್ ಅಥವಾ ಫೇಲ್ ಅಂತ ಓಕೆ. ನಿಮ್ದು ಯಾವ್ದೇ ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ ರಿಸಲ್ಟ್ ಪಕ್ಕದಲ್ಲಿ ಪಾಸ್ ಇರುತ್ತೆ ಇಲ್ಲ ಫೇಲ್ ಇರುತ್ತೆ, ಎಲ್ಲಾದ್ರೂ ನಿಮ್ ಪರ್ಸೆಂಟೇಜ್ ಇದ್ದಿದ್ದು ಮಾರ್ಕ್ಸ್ ಕಾರ್ಡ್ ತೋರಿಸ್ರಿ ನನಗೆ, ಸ್ಕ್ರೀನ್ಶಾಟ್ ಕಳ್ಸಿ ನನಗೆ ಕಳ್ಸಿ ಓಕೆನಾ. ಸೊ ರಿಸಲ್ಟ್ ಅನ್ನೋದು ಪಾಸ್ ಆರ್ ಫೇಲ್ ಅಂತ ಇರುತ್ತೆ. ಪಕ್ಕದಲ್ಲಿ ಬೇಕಾದ್ರೆ ಪರ್ಸೆಂಟೇಜ್ ಅಂತ ಇರುತ್ತೆ. ಪರ್ಸೆಂಟೇಜ್ ನಾನ್ ಕೇಳಿದ್ರೆ ಹೇಳ್ಬೇಕು ನೀನ್ ಪರ್ಸೆಂಟೇಜ್ ಅಂತ. ರಿಸಲ್ಟ್ ಏನಾಯ್ತು ಅಂತ ಅಂದ್ರೆ ಪಾಸ್ ಆಯ್ತು, ಫೇಲ್ ಆಯ್ತು ಅಂತ ಹೇಳ್ಬೇಕು. ಅಲ್ಲ, ಈಗ ನಮ್ಮ ಜನರಲ್ ಭಾಷೆಯಲ್ಲಿ ರಿಸಲ್ಟ್ ಏನು ಅಂತಂದ್ರೆ 98 ಬಂತು ಅಂತ ಹೇಳ್ತೀವಿ. ಐ ನೋ ದಟ್, ಹೌದ್ ತಾನೆ. ರಿಸಲ್ಟ್ ಎಷ್ಟು ಬಂತು, ರಿಸಲ್ಟ್ ಏನು ಅಂತ ಕೇಳಿದ್ರೆ ನೋಡು, ರಿಸಲ್ಟ್ ಅಂತ ಕೇಳಿದ್ರೆ ಪಾಸ್ ಆರ್ ಫೇಲ್ ಅಂತ ಹೇಳ್ಬೇಕು. ರಿಸಲ್ಟ್ ಎಷ್ಟು ಬಂತು ಅಂತ ಅಂದ್ರೆ ದೆನ್ ಓನ್ಲಿ ಹ್ಯಾವ್ ಟು ಸೇ 98, 97, 95 ಅಂತ. ಸೊ 95 ಅಂತ ಅವಾಗ ಹೇಳಿದಾಗ ಅದು ಕ್ವಾಂಟಿಟೇಟಿವ್ ಹೋಗುತ್ತೆ. ಬಟ್ ಬರೀ ರಿಸಲ್ಟ್ ಅನ್ನೋದು ಇಟ್ ಇಸ್ ಎ ಕ್ವಾಲಿಟೇಟಿವ್. ನೆನ್ಪಿಟ್ಕೊಳ್ಳಿ, ದ ರಿಸಲ್ಟ್ ಈಸ್ ಎ ಕ್ವಾಲಿಟೇಟಿವ್ ಡೇಟಾ. ನೋಡಪ್ಪ, ಇದು ಒಂದು ಬ್ರೀಫ್ ಕ್ಲಾಸಿಫಿಕೇಶನ್, ನಿಮ್ಗೊಂದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಟೈಪ್ಸ್ ಆಫ್ ಡೇಟಾದಲ್ಲಿ ಫಸ್ಟ್ ಅಲ್ಲಿ ಬರೋದು ಕ್ವಾಲಿಟೇಟಿವ್, ನಿಮಗೆ ಗೊತ್ತಿದೆ. ಸೊ ಅದನ್ನ ಕ್ಯಾಟಗರಿಯಲ್ ಅಂತ ಕರೀತಾರೆ. ಇನ್ನೊಂದು ಕ್ವಾಂಟಿಟೇಟಿವ್ ಡೇಟಾ ಬರುತ್ತೆ. ಕ್ವಾಂಟಿಟೇಟಿವ್ ಡೇಟಾ ಅಂದ್ರೆ ಏನು, ನ್ಯೂಮರಿಕಲ್ ನಂಬರ್ ಓಕೆ. ಇಲ್ಲಿ ನಂಬರ್, ಇಲ್ಲಿ ಕ್ಯಾಟಗರಿ ಮಾಡ್ತೀವಿ ಓಕೆನಾ. ಕ್ವಾಂಟಿಟೇಟಿವ್ ಡೇಟಾದಲ್ಲಿ ನೆನ್ನೆ ಡಿಸ್ಕಸ್ ಮಾಡಿದೀವಿ. ಕ್ವಾಂಟಿಟಿನಲ್ಲಿ 2 ಟೈಪ್, ಒಂದ್ ಯಾವುದು ಡಿಸ್ಕ್ರೀಟ್, ಇನ್ನೊಂದು ಕಂಟಿನ್ಯೂಯಸ್ ಓಕೆ. ಈಗ ಡಿಸ್ಕಸ್ ಮಾಡಿದ್ದು ಕ್ವಾಲಿಟೇಟಿವ್ ನಲ್ಲಿ ಯಾವುದು ನಾರ್ಮಲ್ ಅಲ್ಲ, ಇದು ನಾಮಿನಲ್ ಓಕೆ. ನಾಮಿನಲ್, ಇದು ನಾಮಿನಲ್ ಡೇಟಾ, ಇನ್ನೊಂದು ಆರ್ಡಿನಲ್ ಡೇಟಾ. ಸೊ ಇಷ್ಟ್ರದ್ದು ಕ್ಲಾರಿಟಿ ಸಿಕ್ಕಲ್ಲ. ಇಷ್ಟೇ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಅಂತ ಆದ್ರೆ ಇಷ್ಟರಲ್ಲೇ ಬರ್ತದೆ, ಇನ್ನೇನು ಬೇಡ. ಈ ಕ್ಲಾಸಿಫಿಕೇಶನ್ ಅರ್ಥ ಆದ್ರೆ ನಿಮ್ಗೆ ಕ್ಲಿಯರ್ ಆಯ್ತು.
ಕ್ಲಿಯರ್ ಆಯ್ತಲ್ಲ? ಎಸ್. ನೆಕ್ಸ್ಟ್ ದ ನೆಕ್ಸ್ಟ್ ಟಾಪಿಕ್ ಇಸ್ ಡೇಟಾ ಕಲೆಕ್ಷನ್ ಟೂಲ್ಸ್ ಅಂತ. ಡೇಟಾನ ಕಲೆಕ್ಷನ್ ಯಾವ ತರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇದು ಡೇಟಾ ಕಲೆಕ್ಷನ್ ಟೂಲ್ಸ್ ಅಂತ ಇದೆ. ಡೇಟಾ ಕಲೆಕ್ಷನ್ ಟೂಲ್ಸ್ ಅಲ್ಲಿ ನಮ್ಗೆ ದೇರ್ ಆರ್ ಸೆವರಲ್ ಮೆಥಡ್ಸ್ ಫಾರ್ ಕಲೆಕ್ಟಿಂಗ್ ದಿ ಡೇಟಾ. ಇಟ್ ಡಿಪೆಂಡ್ಸ್ ಆನ್ ದಿ ಆಬ್ಜೆಕ್ಟಿವ್ಸ್, ದ ಟೈಪ್ ಆಫ್ ಆಬ್ಜೆಕ್ಟಿವ್ ಅಂತಂದ್ರೆ ನೀನ್ ಏನು ಕಲೆಕ್ಟ್ ಮಾಡ್ತಾ ಇದೆಯಾ, ಯಾವ ಉದ್ದೇಶ ಕಲೆಕ್ಟ್ ಮಾಡ್ತಾ ಇದೆಯಾ ಅನ್ನೋದೊಂದು. ಸೊ ದ ಟೈಪ್ ಆಫ್ ಡೇಟಾ ರಿಕ್ವೈರ್ಡ್ ಅಂಡ್ ಅವೈಲಬಲ್ ರಿಸೋರ್ಸಸ್ ಏನೇನಿದೆ ನಮ್ಗೆ ಅಂತ. ಸೊ ಅದ್ರಲ್ಲಿ ನಿಮ್ಗೆ 4 ಟೈಪ್ ಬರ್ತವೆ. ಸಿಲೆಬಸ್ ಅಲ್ಲಿ ಇರೋದು ಇಷ್ಟೇ ಟೈಪ್ಸ್ ಗಳು: ಕ್ವಶನೇರ್, ಸರ್ವೇಸ್, ಇಂಟರ್ವ್ಯೂಸ್, ಫೋಕಸ್ ಗ್ರೂಪ್ ಡಿಸ್ಕಷನ್ಸ್ ಅಂತ. ಒಂದೊಂದನ್ನೇ ಕ್ಲೀನ್ ಆಗಿ ಕಲಿತಾ ಹೋಗೋಣ. ಇಷ್ಟು ಕಲ್ತ್ರೆ ಇನ್ನೊಂದಾದ್ಮೇಲೆ ಡೇಟಾ ಕ್ಲೀನಿಂಗ್ ಅಂತ ಇದೆ, ಅದು ಕಲ್ತ್ರೆ ಮುಗಿದೋಗುತ್ತೆ. ಓಕೆನಾ? ಪ್ರತಿಯೊಂದನ್ನು ಇನ್ ಡೀಟೈಲ್ ಆಗಿ ನೋಡ್ತಾ ಹೋಗೋಣ. ಪ್ರತಿಯೊಂದನ್ನು ಆ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಕ್ವಶನರ್ ಅಂದ್ರೆ ಏನು, ಸರ್ವೆ ಅಂದ್ರೆ ಏನು, ಆ ಮೀನಿಂಗ್ ಅರ್ಥ ಮಾಡ್ಕೊಂಡ್ರೆ ನೀವು ಕ್ವಶನ್ ಅಟೆಂಡ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಕ್ವಶನೇರ್ ಅಂತ ಅಂದ್ರೆ ಫಸ್ಟ್ ಬಂದ್ಬರೋಣ. ಕ್ವಶನೇರ್ ಅಂತ ಅಂದ್ರೆ ಇದ್ರ ಮೀನಿಂಗ್ ಬಂದ್ಬಿಟ್ಟು ಪ್ರಶ್ನಾವಳಿಗಳು ಅಂತ, ಪ್ರಶ್ನೆಗಳನ್ನ ಇದನ್ ಮಾಡೋದು ಅಂತ, ಲಿಸ್ಟ್ ಮಾಡೋದು ಅಂತ. ಅಂದ್ರೆ ಕ್ವಶನೇರ್ ಇಸ್ ಎ ಲಿಸ್ಟ್ ಆಫ್ ಕ್ವಶನ್ಸ್. ಸೊ ರಿಮೆಂಬರ್, ಕ್ವಶನೇರ್ ಇಸ್ ವಾಟ್ ಅಂತ ಅಂದ್ರೆ ಇಟ್ ಇಸ್ ಅ ಲಿಸ್ಟ್ ಆಫ್ ಕ್ವಶನ್ಸ್ ವೇರ್ ದ ಆನ್ಸರ್ಸ್ ಆರ್ ಫಿಲ್ಡ್ ಬೈ ರೆಸ್ಪಾಂಡೆಂಟ್ಸ್. ಓಕೆನಾ? ರೆಸ್ಪಾಂಡೆಂಟ್ಸ್ ಅಂದ್ರೆ ಯಾರಪ್ಪ? ಹೂ ಇಸ್ ರೆಸ್ಪಾಂಡೆಂಟ್? Who is collected the information? ಸರ್ ಯಾರಿಂದ Yes, ಇನ್ಫಾರ್ಮೇಶನ್ ತಗೊಂತಾರೆ? ಇನ್ಫಾರ್ಮೆಂಟ್ ಆರ್ ಎಸ್. ರೆಸ್ಪಾಂಡೆಂಟ್ ಎರಡು ಅಂದ್ರೆ ಯಾರಿಂದ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅವನು ರೆಸ್ಪಾಂಡೆಂಟ್ ಆಗ್ತಾನೆ. ಈಗ ನಾವೇನ್ ಮಾಡ್ತೀವಿ ಇಲ್ಲಿ ಕ್ವಶನ್ ಅಂದ್ರೆ ಜನರಲ್ ಆಗಿ ಹೇಳ್ಬಿಟ್ಟು ನೋಡು, ನಾವೇನ್ ಮಾಡ್ತೀವಿ ಯೂಶಲಿ ಅಂದ್ರೆ ಡೇಟಾ. ಈಗ ನಾನು ಒಂದು ಸಭೆ ಸೇರಿದ್ದೀನಿ, ಓಕೆನಾ? ಸೊ ಒಂದು ಕ್ಲಾಸ್ ರೂಮ್ ಇದೆ ಅಂತ ಅನ್ಕೊಳ್ಳಿ, ಒಂದು 100 ಜನ ಇದ್ದಾರೆ ಅಂತ ಅನ್ಕೊಳ್ಳಿ. ಈಗ ಯಾವ್ದೋ ಒಂದು ಡೇಟಾ, ಒಂದು ಲಿಸ್ಟ್ ಆಫ್ ಕ್ವಶನ್ಸ್ ಗಳಿಗೆ ಡೇಟಾ ಬೇಕು. ನಿಮ್ಮ ಹೆಸರು ಬೇಕು, ನಿಮ್ಮ ಊರು, ನಿಮ್ ಕೇರಿ, ನಿಮ್ಮ ಇದು ಅದು ಎಲ್ಲ ಬೇಕು. ಒಂದು 10-15 ಕ್ವಶನ್ ಇದಾವೆ. ನಾನು ಒಬ್ಬೊಬ್ಬನ ಹತ್ರನೇ ಹೋಗಿ ಡೇಟಾನ ಕೇಳಕ್ ಆಗಲ್ಲ. ನಿಂದ ಯಾವ್ರು ಅಂತ ಬರೆಯಕ್ ಆಗಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಐ ವಿಲ್ ಪ್ರಿಪೇರ್ ಎ ಡೇಟಾ, ಐ ಮೀನ್ ಸೆಟ್ ಆಫ್ ಕ್ವಶನ್ಸ್. ನನ್ಗೆ ಏನೇನು ಕ್ವಶನ್ಸ್ ಗಳು ಬೇಕೋ ಅವನ್ನ ಪ್ರಿಪೇರ್ ಮಾಡ್ತೀನಿ, ಅದನ್ನ ಪ್ರಿಂಟ್ ಹಾಕಿಸ್ತೀನಿ. ಪ್ರಿಂಟ್ ಹಾಕಿಸ್ಬಿಟ್ಟು ಎಲ್ರಿಗೂ 100 ಶೀಟು ಹಂಚ್ಬಿಡ್ತೀನಿ. ಓಕೆನಾ? ನೋಡಪ್ಪ ಅಲ್ಲಿ ಏನೇನ್ ಕ್ವಶನ್ಸ್ ಗಳಿದಾವೆ ಎಲ್ಲ ಫಿಲ್ ಮಾಡಿ ಕೊಡಿ ಅಂತ. ನೀವೇನ್ ಮಾಡ್ತೀರಾ? ಎಲ್ಲಾ ಕ್ವಶನ್ಸ್ ಫಿಲ್ ಮಾಡ್ತೀರಾ, ಫಿಲ್ ಮಾಡಿ ನನಗೆ ಕೊಡ್ತೀರಾ. ಸೊ ದಟ್ ನಾನು ಒಬ್ಬೊಬ್ಬನಿಗೆ ಹೋಗಿ ಕೊಟ್ಟಿದ್ದಿದ್ರೆ ಟೈಮ್ ಜಾಸ್ತಿ ಹಿಡಿತಾನೆ. ಈಗ ನಾನು ಎಲ್ರಿಗೂ ಒಟ್ಟಿಗೆ ಕೊಟ್ಟಿರೋದಕ್ಕೆ ಎಲ್ರಿಗೂ ಒಟ್ಟಿಗೆ ಫಿಲ್ ಮಾಡಿ ನನಗೆ ಕೊಡ್ತೀರಾ. ಅಂದ್ರೆ ಒಬ್ಬನಿಗೆ ಹಿಡಿಯುವಂತ ಟೈಮ್ ಎಲ್ರಿಗೂ ಅದಕ್ಕೆ ಹಿಡ್ದೋಗುತ್ತೆ. ಅಂದ್ರೆ ಸೊ ಈ ತರ ಮಾಡೋದನ್ನ ನಾವು ಕ್ವಶನೇರ್ ಅಂತ ಕರಿತೀವಿ, ಪ್ರಶ್ನಾವಳಿಗಳು ಅಂತ ಕರಿತೀವಿ. ದಿಸ್ ಇಸ್ ಓಲ್ಡ್ ಮೆಥಡ್. ಅಂದ್ರೆ ಈಗ ನಾನು ಪ್ರಿಂಟ್ ಹಾಕ್ಸಿ ನಿಮ್ಗೆಲ್ಲ ಕೊಡೋದು ಓಲ್ಡ್ ಮೆಥಡ್. ಅದಕ್ಕೇನೆ ಇವಾಗ ಲೇಟೆಸ್ಟ್ ಟ್ರೆಂಡ್ ಅಂತ ಗೂಗಲ್ ಫಾರ್ಮ್ ಅಂತ ಬಿಟ್ಟಿದ್ದಾರೆ ಅಲ್ವಾ? ಗೂಗಲ್ ಫಾರ್ಮ್ ಈಸ್ ವಾಟ್ ಅಂತ ಅಂದ್ರೆ ಇಟ್ ಈಸ್ ಆಲ್ಸೋ ಏನದು ಕ್ವಶನೇರ್ಗಳನ್ನ ಹಾಕ್ಬಿಟ್ಟು ಅದನ್ನ ಸರ್ವೆ ಮೆಥಡ್ ಅಂತ ಕರೀತಾರೆ. ಅದನ್ನ ನಿಮಗೆ ಕಳ್ಸಿದ್ರೆ ನೀವು ಫಿಲ್ ಮಾಡಿ ಕಳಿಸ್ತಿರ್ತಾನೆ. ಸೊ ಅದು ಕ್ವಶನೇರ್ ಅಂತ. ಅಂದ್ರೆ ವಿತ್ ಇನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ನಾನು ಐ ಕ್ಯಾನ್ ಕಲೆಕ್ಟ್ ದ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಫ್ರಮ್ ಲಾರ್ಜ್ ಪೀಪಲ್. ಓಕೆನಾ? ತುಂಬಾ ಜನಗಳ ಹತ್ರ ನಾವು ಬೇಗ ಡೇಟಾ ಕಲೆಕ್ಟ್ ಮಾಡಬಹುದು. ಓಕೆನಾ? ಸೊ ಇದು ಬೇಸಿಕ್ ಮೀನಿಂಗ್. ಇವಾಗ ಇದನ್ನ ಓದ್ತಾ ಹೋಗಿ ನಾನು ಏನೇನ್ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಇಸ್ ಅ ಲಿಸ್ಟ್ ಆಫ್ ಕ್ವಶನ್ಸ್ ವೇರ್ ದ ಆನ್ಸರ್ಸ್ ಆರ್ ಫಿಲ್ಡ್ ಬೈ ರೆಸ್ಪಾಂಡೆಂಟ್ಸ್. ಅಂದ್ರೆ ಯಾರು ಡೇಟಾ ಕೊಡ್ತಾನೆ ಅವನು. ಅಂಡ್ ದೀಸ್ ಆನ್ಸರ್ಸ್ ಆರ್ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಫಾರ್ ದಿ ಇನ್ವೆಸ್ಟಿಗೇಷನ್ಗೆ ಬೇಕಾಗಿರುವಂತ ನನ್ನ ಇನ್ವೆಸ್ಟಿಗೇಷನ್ ಅಥವಾ ನನ್ಗೆ ಏನ್ ಬೇಕು ಅಂತ ಆ ಡೇಟಾ ಕ್ವಶನ್ಸ್ ಗಳಲ್ಲಿ ಇರ್ತವೆ ಅಂತ ಅದನ್ನ ಅವನು ರೆಸ್ಪಾಂಡೆಂಟ್ ಫಿಲ್ ಮಾಡಿ ಕೊಡ್ತಾನೆ ಅಷ್ಟೇ. ದ ಕ್ವಶನ್ ಈಸ್ ಸೆಂಟ್ ಟು ದ ರೆಸ್ಪಾಂಡೆಂಟ್ಸ್ ಹೂ ಆರ್ ಎಕ್ಸ್ಪೆಕ್ಟೆಡ್ ಟು ರೈಟ್ ದ ಆನ್ಸರ್ಸ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಇನ್ ದ ಕ್ವಶನೇರ್ ಅಲ್ಲಿ ಜಾಗ ಕೊಟ್ಟಿರ್ತೀನಿ. ನಿನ್ ನೇಮ್ ಅಂತ ಕೊಟ್ಬಿಟ್ಟು ಮುಂದೆ ಜಾಗ ಕೊಟ್ಟಿರ್ತೀನಿ, ಅಲ್ಲಿ ನೀನ್ ಫಿಲ್ ಮಾಡ್ಬೇಕು ನಿನ್ ನೇಮ್ ನ. ಓಕೆನಾ? ಸೊ ಯಾರು ಫಿಲ್ ಮಾಡ್ತಾನೆ? ರೆಸ್ಪಾಂಡೆಂಟ್. ದ ಕ್ವಶನೇರ್ ವಿಲ್ ಸೆಂಡ್ ಟು ದ ರೆಸ್ಪಾಂಡೆಂಟ್ಸ್ ಥ್ರೂ ಮೇಲ್. ಓಕೆನಾ? ಅಂದ್ರೆ ದಿಸ್ ಇಸ್ ಆಲ್ಸೋ ಒನ್ ಥಿಂಗ್. ಅಂದ್ರೆ ನೀವು ಶೀಟ್ ಅಲ್ಲೂ ಕೂಡ ಕೊಡ್ಬೋದು. ಇಲ್ಲೇ ನಮ್ಮ ಹತ್ರ ಫಿಸಿಕಲ್ ಪ್ರೆಸೆನ್ಸ್ ಇದ್ರೆ ದ ರೆಸ್ಪಾಂಡೆಂಟ್ಸ್ ಆರ್ ಪ್ರೆಸೆಂಟ್ ಫಿಸಿಕಲಿ, ಐ ಕ್ಯಾನ್ ಗಿವ್ ಸಮ್ ಶೀಟ್ ಆಫ್ ಪೇಪರ್. ಅವನು ನಮಗೆ ಬರ್ಕೊಡ್ತಾನೆ. ಸಪೋಸ್ ಇಫ್ ಈಸ್ ನಾಟ್ ಅವೈಲಬಲ್ ಅಂತ ಅಂದ್ರೆ ಅಂಡ್ ಆಲ್ ದ ರೆಸ್ಪಾಂಡೆಂಟ್ಸ್ ಅವೈಲಬಲ್ ಥ್ರೂ ಆನ್ಲೈನ್ ಅಂತ ಅಂದ್ರೆ ಐ ಕ್ಯಾನ್ ಸೆಂಡ್ ದೆಮ್ ಎ ಮೈಲ್. ಓಕೆನಾ? ಸೊ ಬೆಟರ್. ಇವಾಗ ಇದು ಓಲ್ಡ್ ವರ್ಷನ್, ಔಟ್ಡೇಟೆಡ್ ಆಯ್ತು. ಇದಕ್ಕೆ ಪ್ರೆಸೆಂಟ್ ಇರೋದು ಟ್ರೆಂಡ್ ಯಾವ್ದಪ್ಪ ಅಂದ್ರೆ ಗೂಗಲ್ ಫಾರ್ಮ್. ನೀವು ತುಂಬಾ ಕಡೆ ಗೂಗಲ್ ಫಾರ್ಮ್ ಫಿಲ್ ಮಾಡಿರ್ತೀರಾ. ಓಕೆನಾ? ಸೊ ಆ ಗೂಗಲ್ ಫಾರ್ಮ್ ಅನ್ನೇ ನಾವು ಇದ್ರ ಮೇಲ್ ಮುಖಾಂತರ ಕಳ್ಸೋದು, ಅವರು ಅಲ್ಲಿ ಫಿಲ್ ಮಾಡ್ತಾರೆ. ಇದೆಲ್ಲ ಏನ್ ಬೇಡ ಬಿಡು. ಕವರಿಂಗ್ ಲೆಟರ್ ಇಸ್ ಆಲ್ಸೋ ಸೆಂಡ್ ಅಲಾಂಗ್ ವಿತ್, ಅದೆಲ್ಲ ಬೇಡ. ಓಕೆನಾ? ಇದು ಓಲ್ಡ್ ವರ್ಷನ್ ಆಗೋಯ್ತು, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಇದು ಬಿಟ್ಬಿಡು. ಓಕೆ? ಕವರಿಂಗ್ ಲೆಟರ್ ಎಲ್ಲ ಏನ್ ಬೇಡ. ಈಗ ಕ್ವಶನೇರ್ ಅಂತ ಹೇಳ್ದೆ.
ಇದಕ್ಕೆ ಮೆರಿಟ್ಸ್ ಏನು ಡಿಮೆರಿಟ್ಸ್ ಏನು, ಇದರಲ್ಲೂ ಕೂಡ ಈ ಕ್ವಶನೇರ್ ಅನ್ನೋದೇನು ಎಕ್ಸಲೆಂಟ್ ಏನಲ್ಲ, ಇದರಲ್ಲೂ ಮೆರಿಟ್ ಇದ್ದಾವೆ ಡಿಮೆರಿಟ್ ಇದ್ದಾವೆ. ಈ ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಬಗ್ಗೆ ತಿಳ್ಕೊತಾ ಹೋಗಿ. This method is appropriate in case of where the respondents spread over a wide area and are literate. ಅಂದ್ರೆ ತುಂಬಾ ಜನ ಇದ್ದಾಗ, ವೈಡ್ ಏರಿಯಾ ಅಂತಂದ್ರೆ ಜಾಸ್ತಿ ಜನ ಇದ್ದಾಗ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಒಬ್ಬೊಬ್ರ ಹತ್ರ, ವೈಡ್ ಏರಿಯಾ ಅಂತಂದ್ರೆ ತುಂಬಾ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದ್ದಾಗ ನಾವು ಒಬ್ಬೊಬ್ರ ಹತ್ರನೇ ಹೋಗಿ ನನ್ಗೆ ಟೈಮ್ ಕನ್ಸ್ಯೂಮ್ ಆಗ್ಬಿಡುತ್ತೆ. ಒಬ್ಬೊಬ್ರ ಹತ್ರ ಎಲ್ಲೆಲ್ಲೋ ಜನಗಳು ಇರ್ತಾರೆ, ಅವನ ಹತ್ರ ಹೋಗ್ಬಿಟ್ಟು ಒಬ್ಬನ ಹತ್ರ ಡೇಟಾ ಕಲೆಕ್ಟ್ ಮಾಡಕ್ಕೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಒಬ್ಬೊಬ್ರ ಹತ್ರ ಹೋಗಿ ಇನ್ವೆಸ್ಟಿಗೇಷನ್ ಮಾಡಕ್ ಟೈಮ್ ಆಗೋಕ್ಕಿಂತ ಅದಕ್ಕೆ ಈ ತರ ಮಾಡಿದ್ರೆ, ಕ್ವಶನ್ ಮಾಡಿದ್ರೆ ಎಲ್ರು ಕೊಡ್ತಾರೆ. ಮತ್ತೆ ದ ಪ್ರೊವೈಡೆಡ್, ಇಲ್ಲಿ ಲಿಟ್ರೇಟ್ಸ್ ಇರ್ಬೇಕು. ಓಕೆನಾ, ನಾನ್ ಕ್ವಶನ್ ಅವ್ನಿಗೆ ಕೊಡ್ತೀನಿ, ಅವ್ನು ಓದಕ್ಕೆ ಬರಲ್ಲ ಅಣ್ಣಂಗೆ ಅಂತಂದ್ರೆ ಎಲ್ಲಿಂದ ಬರೀತಾನೆ? ಎಬ್ಬೆಟ್ ಆಗಿದ್ರೆ ಏನ್ ಮಾಡ್ತಿ ಆಮೇಲೆ? ಓಕೆನಾ, ಅದು ತುಂಬಾ ಕಷ್ಟ ಐತೆ. ಓಕೆ, ಯು ಕ್ಯಾನ್ ಯೂಸ್ ದಿಸ್ ಮೆಥಡ್ to collect the qualitative data such as public opinion on specific products and service from a large population. Okay na, ಅದಕ್ಕೆಲ್ಲ ಯೂಸ್ ಮಾಡಬಹುದು. And this one is, it saves man power. Okay na, man power ಸೇವ್ ಮಾಡುತ್ತಾ ಮಾಡಲ್ವಾ? ಇದು 100% ಸೇವ್ ಮಾಡುತ್ತೆ. ಯಾಕಂತ ಅಂದ್ರೆ ಇದಕ್ಕೇನು ಜನ ಬೇಕಿಲ್ಲ. ಸೊ ನಾನು ಒಬ್ಬನೇ ಗೂಗಲ್ ಫಾರ್ಮ್ ನ ಪ್ರಿಪೇರ್ ಮಾಡ್ಬಿಟ್ಟು ಐ ಕ್ಯಾನ್ ಸೆಂಡ್ ಇಟ್ ಟು ಎನಿ ನಂಬರ್ ಆಫ್ ಪೀಪಲ್. ಓಕೆನಾ, ಸೊ ಎನಿ ನಂಬರ್ ಆಫ್ ರೆಸ್ಪಾಂಡೆಂಟ್ಸ್ ಐ ಕ್ಯಾನ್ ಸೆಂಡ್, they can fill and resend it. Okay, so it can be widely used where the area of investigation is large. This is very important, Raju, ನೆನ್ಪಿಟ್ಕೋ. ಕ್ವಶನೇರ್ ಯಾವಾಗ ಯೂಸ್ ಮಾಡ್ತೀರಾ ಅಂತ ಅಂದ್ರೆ, ಏರಿಯಾ ಆಫ್ ಇಂಟ್ರೆಸ್ಟ್ ಇಸ್ ವೆರಿ ಲಾರ್ಜ್, ಏರಿಯಾ ಆಫ್ ದ ಇನ್ವೆಸ್ಟಿಗೇಷನ್ ಇಸ್ ಲಾರ್ಜ್ ಅಂತ ಅಂದ್ರೆ ರೆಸ್ಪಾಂಡೆಂಟ್ಸ್ ಜನ ಜಾಸ್ತಿ ಇದಾರೆ ಅಂತ ಅಂದಾಗ ಅಂತರ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ಇದನ್ನ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೋ ಡಿಫ್ರೆನ್ಸ್ ಇದು. ಓಕೆ, ನೆನ್ಪಿರ್ಲಿ, ಲಾರ್ಜ್ ಪಾಪ್ಯುಲೇಷನ್ಗೆ ಅವ್ರ ಹತ್ರ ನಾನು ಡೇಟಾ ಕಲೆಕ್ಟ್ ಮಾಡಬೇಕು ಅಂತ ಅಂದ್ರೆ ದಿಸ್ ಇಸ್ ದ ಮೆಥಡ್, ಬೆಸ್ಟ್ ಮೆಥಡ್. ಅರ್ಥದಲ್ವಾ? ಎಸ್. ಡಿಮೆರಿಟ್ಸ್ ಕೂಡ ಇದೆ ಇದರಲ್ಲಿ. ಓಕೆನಾ, ಇದೇನು ಎಕ್ಸಲೆಂಟ್ ಅಂತ ಹೇಳಕ್ ಆಗಲ್ಲ, ಇದರಲ್ಲೂ ಕೂಡ ಡಿಮೆರಿಟ್ ಇದೆ. ಆ ಡಿಮೆರಿಟ್ಸ್ ಏನೇನು ಅಂತ ನೋಡ್ಕೊಂತ ಹೋಗಿ. ಫಸ್ಟ್ ಮೆಥಡ್, ದಿಸ್ ಮೆಥಡ್ ಕೆನಾಟ್ ಬಿ ಯೂಸ್ಡ್ ಇಫ್ ದ ರೆಸ್ಪಾಂಡೆಂಟ್ಸ್ ಆರ್ ಇಲ್ಲಿಟ್ರೇಟ್. ಈಗ ನಾನು ಕ್ವಶನೇರ್ಸ್ ಅಂತ ಅಂದ್ರೆ ಬೇಸಿಕಲಿ ಪ್ರಶ್ನೆಗಳು, ನಾನು ಪ್ರಶ್ನೆಗಳನ್ನ ಬರೆದು ಅಥವಾ ಮೇಲ್ ಮುಖಾಂತರನೋ ನಾನು ನಿನಗೆ ಕಳಿಸ್ತೀನಿ, ಹೌದಲ್ವಾ? ನಿನ್ಗೆ ಓದಕ್ಕೆ ಬರಲ್ಲ ಅಂತ ಅಂದ್ರೆ ನೀನ್ ಹೆಂಗ್ ಆನ್ಸರ್ ಮಾಡ್ತೀಯಾ? ಅಂದ್ರೆ ಇಲ್ಲಿಟ್ರೇಟ್ಸ್ ಯಾರಿದ್ದಾರೆ, ಓದಕ್ಕೆ ಬರೆಯಕ್ಕೆ ಯಾರ್ಯಾರಿಗೆ ಬರಲ್ಲ, ಅವ್ರಿಗೆ ಈ ಮೆಥಡ್ ಸೂಟಬಲ್ ಅಲ್ಲ. ಅವನಿಗೆ ಓದಕ್ ಬರಲ್ಲ ಅಂತ ಅಂದ್ರೆ ನಾನ್ ಕ್ವಶನೇರ್ ಕಳಿಸ್ಬಿಟ್ರು ಏನು ಯೂಸ್ ಆಗಲ್ಲ, ಅವನಿಂದ ಡೇಟಾ ನನ್ಗೆ ಸಿಗೋದಿಲ್ಲ. ಕ್ಲಿಯರ್ ಅಲ್ವಾ? ಇನ್ ದಿಸ್ ಮೆಥಡ್ಸ್ ಮೆನಿ ರೆಸ್ಪಾಂಡೆಂಟ್ಸ್ ವಿಲ್ ನಾಟ್ ರೆಸ್ಪಾಂಡ್. ಓಕೆನಾ, ಈ ತರ ಇದ್ದಾಗ ಏನಾಗುತ್ತೆ ಅಂತಂದ್ರೆ ತುಂಬಾ, ಈಗ ನಿಮಗೆ ಮೆಸೇಜ್ ಬರುತ್ತಪ್ಪ, ಕ್ಲಿಕ್ ದ ಲಿಂಕ್ ಬಿಲೋ ಅಂತ, ನೀವೆಲ್ಲ ನಿಮ್ಗೆ ಬಂದಿರೋ ಲಿಂಕ್ಗಳನ್ನೆಲ್ಲ ಕ್ಲಿಕ್ ಮಾಡಿದ್ದೀರಾ? ಯಾರಾದ್ರೂ ಒಬ್ರು ಆನ್ಸರ್ ಮಾಡಿ. ನೋ ಸರ್. ಕ್ಲಿಕ್ ಮಾಡಲ್ಲ ಅಂದ್ರೆ ನಾನ್ ನಿನಗೆ ಕಳಿಸ್ತೀನಿ, ನಾನೊಂದ್ 1000 ಜನಕ್ಕೆ ಕಳಿಸ್ತೀನಿ, ಹಂಗಂತ ಎಲ್ರು ಆನ್ಸರ್ ಮಾಡ್ತಾರೆ, ಎಲ್ರು ಗೂಗಲ್ ಫಾರ್ಮ್ ಫಿಲ್ ಮಾಡ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಓಕೆನಾ, ಎಲ್ಲಾರಿಂದನೂ ರೆಸ್ಪಾನ್ಸ್ ತಗೋತೀಯ ಅನ್ನೋದು ಆಗಲ್ಲ ಅಂತ. ಅದೇ ಇನ್ ದಿಸ್ ಮೆಥಡ್ ಮೆನಿ ರೆಸ್ಪಾಂಡೆಂಟ್ಸ್ ವಿಲ್ ನಾಟ್ ರೆಸ್ಪಾಂಡ್. ಎಷ್ಟೊಂದ್ ಜನ ರಿಪ್ಲೈ ಮಾಡ್ದಂಗ್ ನೆಗ್ಲೆಕ್ಟ್ ಮಾಡಬಹುದು. ಓಕೆ, ಸೊ ಇನ್ ದ ಕೇಸ್ ಆಫ್ ನಾನ್ ರೆಸ್ಪಾನ್ಸ್ ಫಾಲೋ ಅಪ್ ವರ್ಕ್ ಇಸ್ ಎಸೆನ್ಷಿಯಲ್ ಅಂತ ಹೇಳ್ತಾರೆ. ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಓಕೆನಾ, ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಮತ್ತೆ ಅವನಿಗೆ ಕಾಲ್ ಮಾಡ್ಬೇಕು ಅಥವಾ ಮತ್ತೆ ಮೇಲ್ ಮಾಡ್ಬೇಕು, ಪ್ಲೀಸ್ ಬಾರಪ್ಪ ಫಿಲ್ ಮಾಡಪ್ಪ ಅಂತ. ಅಂದ್ರೆ ಅದಕ್ಕೆಲ್ಲ ಟೈಮ್ ತಗೊಳುತ್ತೆ. ಮತ್ತೆ ಅವನ್ನ ಫಾಲೋ ಅಪ್ ಮಾಡ್ಬೇಕಂದ್ರೆ ಮತ್ತೆ ನನಗೆ ಟೈಮ್ ಕನ್ಸ್ಯೂಮ್ ಆಗೋಯ್ತು. ಓಕೆನಾ, ದಿಸ್ ಇಸ್ ಅ ಡಿಮೆರಿಟ್. ಓಕೆನಾ, ಮೈನ್ ಡಿಮೆರಿಟ್ ಏನಪ್ಪಾ ಅಂತ ಅಂದ್ರೆ ಇದು ಇಲ್ಲಿಟ್ರೇಟ್ ಮತ್ತೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಓಕೆನಾ, ಇಷ್ಟು. ಈಗ ಮತ್ತೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಲಿಸ್ಟ್ ಇದಾವೆ, ಅದು ಸ್ವಲ್ಪ ನೋಡ್ಕೊಳ್ಳಿ. ಅಂದ್ರೆ ಮೆರಿಟ್ ಡಿಮೆರಿಟ್ ಹೋಗಿ ಮತ್ತೆ ಫಾರ್ಮಿಂಗ್ ಕ್ವಶನೇರ್ ನ ಫಾರ್ಮ್ ಮಾಡ್ಬೇಕಂತ ಅಂದ್ರೆ ಯು ಹ್ಯಾವ್ ಟು ಫಾಲೋ ಸಮ್ ಸೆಟ್ ಆಫ್ ರೂಲ್ಸ್. ಓಕೆನಾ, ಆ ರೂಲ್ಸ್ ನ ಫಾಲೋ ಮಾಡ್ಬೇಕು. ಆ ಯಾವ್ಯಾವ ತರ ರೂಲ್ಸ್ ನ ಫಾಲೋ ಮಾಡ್ಬೇಕು ಅಂತ ನಾನು ಬರ್ದಿದ್ದೀನಿ, ನೋಡ್ಕೊಳ್ಳಿ. ಸೊ ವೈಲ್ ಡ್ರಾಫ್ಟಿಂಗ್ ಎ ಕ್ವಶನೇರ್ ನ ಪ್ರಿಪೇರ್ ಮಾಡ್ಬೇಕಂದ್ರೆ ದ ಫಾಲೋಯಿಂಗ್ ಜನರಲ್ ಪ್ರಿನ್ಸಿಪಲ್ ಆರ್ ಟು ಬಿ ಫಾಲೋಡ್. ಓಕೆನಾ, ಕನ್ಸಿಡರ್ಡ್. ಒಂದು, the number of questions should be as less as possible. ಈಗ ಯೂಶಲಿ ಇವಾಗಿನ ಪ್ರಪಂಚದಲ್ಲಿ ಎಲ್ರಿಗೂ ಟೈಮ್ ಕಡಿಮೆ ಇದೆ, ಹೌದ್ ತಾನೆ? ಟೈಮ್ ಕಡಿಮೆ ಇರೋದ್ರಿಂದ ಏನಾಗ್ಬಿಡುತ್ತೆ, ಈಗ ನಿನಗೆ ನೆಕ್ ಟು ನೆಕ್ ಎಷ್ಟು ಬೇಕೋ ಅಷ್ಟನ್ನ ಇನ್ಫಾರ್ಮೇಶನ್ ತಗೋಬೇಕು. ನೀನೊಂದು 100 ಕ್ವಶನ್ ಹಾಕ್ಬಿಟ್ಟು ಕ್ವಶನೇರ್ ಗೂಗಲ್ ಫಾರ್ಮ್ ಫಿಲ್ ಮಾಡುವಂತ ಫಿಲ್ ಮಾಡ್ತೀಯಾ, ತಲೆ ಕೆಟ್ಟೋಗ್ಬಿಡುತ್ತೆ. ಇಷ್ಟೊಂದು ಕ್ವಶನ್, ಅನ್ವಾಂಟೆಡ್ ಕ್ವಶನ್ಸ್ ಎಲ್ಲ ಹಾಕೋನ್ ಅಂತ ನೀನು ಅದಕ್ಕೇನೆ ಬಿಡೋ ಚಾನ್ಸಸ್ ಇರುತ್ತೆ. ಅಂದ್ರೆ
ನಿಮ್ಮ ಕ್ವಶನೇರ್ ನಲ್ಲಿ ಆದಷ್ಟು ಕ್ವಶನ್ಸ್ ಗಳು ಏನಿರ್ಬೇಕು, ಕಡಿಮೆ ಇರಬೇಕು. ನಿನ್ಗೆ ಏನ್ ಇನ್ಫಾರ್ಮೇಶನ್ ಬೇಕೋ ಡೈರೆಕ್ಟ್ ಕ್ವಶನ್ಸ್ ಗಳು ಇರ್ಬೇಕು. ಓಕೆನಾ? ಸೊ ದ ಕ್ವಶನ್ ಶುಡ್ ಬಿ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಓಕೆನಾ? ಅಂದ್ರೆ ಸಿಂಪಲ್ ಆಗಿರ್ಬೇಕು ಮತ್ತೆ ಅರ್ಥ ಆಗೋ ತರ ಇರ್ಬೇಕು ಕ್ವಶನ್ಸ್ ಗಳು. ಈಗ ನನಗೆ ಇಂಗ್ಲಿಷ್ ಗೊತ್ತು ಅಂತ ನೀನ್ ಅಮೆರಿಕನ್ ಇಂಗ್ಲಿಷ್ ಅಲ್ಲೆಲ್ಲ ನೀನು ಆತರ ವರ್ಡ್ಸ್ ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಹಾಕಿದ್ರೆ ನಮ್ ಇಂಡಿಯನ್ ನಾವು ಬಟ್ಲರ್ ಮೊದ್ಲೇನೆ ನಮ್ಗೆ ಅರ್ಥನೇ ಆಗಲ್ಲ ಇಂಗ್ಲಿಷ್. ಅವಾಗ ನಿನಗೆ ಅವನಿಂದ ಡೇಟಾ ಸಿಗಲ್ಲ. ಓಕೆನಾ? ಅಂದ್ರೆ ನೀನು ಫ್ರೇಮ್ ಮಾಡುವಂತ ಕ್ವಶನ್ ಅಲ್ಲಿ ಸಿಂಪಲ್ ವರ್ಡ್ಸ್ ಇರ್ಬೇಕು. ಓಕೆನಾ? ಎಲ್ಲರಿಗೂ ಅರ್ಥ ಆಗುವಂತ ವರ್ಡ್ಸ್ ಇರ್ಬೇಕು. ಸೊ ಅಂತ ಅವಾಗ ಎಲ್ಲರೂ ಫಿಲ್ ಮಾಡ್ತಾರೆ ಡೇಟಾನ. ನೀನ್ ತುಂಬಾ ಯಾವ್ದೋ ನನಗೆ ಗೊತ್ತು ಅಂತ ನೀನ್ ದೊಡ್ಡ ದೊಡ್ಡ ವರ್ಡ್ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಹಾಕೊಂಡ್ಬಿಟ್ರೆ ನಮ್ಗೆ ಮೊದ್ಲೇ ಗೊತ್ತಲ್ಲ ನಮ್ಮ ಹುಡುಗರು ಹೆಂಗೆ ಅಂತ. ಇಂಗ್ಲಿಷ್ ನಾವು ABCD ಕಲ್ತಿದ್ದೆ 8ನೇ ಕ್ಲಾಸ್ ಅಲ್ಲಿ. ಅಂತ ಟೈಮಲ್ಲಿ ಏನಾಗುತ್ತೆ, ನಿಮ್ಗೆ ಅವನ ಕಡೆಯಿಂದ ಡೇಟಾ ಸಿಗಲ್ಲ ರಾಜು. ಓಕೆ? ದ ಕ್ವಶನ್ ಶುಡ್ ಬಿ ಅರೇಂಜ್ಡ್ ಲಾಜಿಕಲಿ. ಲಾಜಿಕಲ್ ಆಗಿ ಅರೇಂಜ್ ಆಗಿರ್ಬೇಕು. ಓಕೆನಾ? ಎಷ್ಟು ಬೇಕೋ ಅಷ್ಟು ಅಂತ ಅಂದ್ರೆ ಲಾಜಿಕಲ್ ಸೀಕ್ವೆನ್ಸಿಯಲ್ ಆರ್ಡರ್ಸ್ ಅಲ್ಲಿ ಇರ್ಬೇಕು. ಯಾವ್ದಾವ್ದನ್ನೋ ಫಸ್ಟ್ ಕೇಳೋದಲ್ಲ. ಓಕೆನಾ? ಫಸ್ಟ್ ನಿನ್ ನೇಮ್ ಕೇಳ್ಬೇಕು. ಡೈರೆಕ್ಟ್ ಆಗಿ ನಿನ್ನ ಎಕ್ಸ್ ಯಾವ್ದು ವೈ ಯಾವ್ದು ಅಂತ ಕೇಳ್ಬಾರ್ದು. ಓಕೆನಾ? ಫಸ್ಟ್ ನಿನ್ ನೇಮ್ ಏನು, ನೀವ್ ಯಾವ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ಯಾ, ನೀನು ಯಾವ ಡಿಸ್ಟಿಕ್, ಹಿಂಗ್ ಕೇಳ್ತಾ 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 ಹೋಗ್ತಾ ಇರ್ಬೇಕು. ಫಸ್ಟ್ ನೀನು ಡೈರೆಕ್ಟ್ ಆಗಿ ಎಲ್ಲೆಲ್ಲ ಪರ್ಸನಲ್ ಮ್ಯಾಟರ್ ಕೈ ಹಾಕಂಗಿಲ್ಲ. ಆನ್ಸರ್ಸ್ ಟು ದ ಕ್ವಶನ್ಸ್ ಶುಡ್ ಬಿ ವೆರಿ ಶಾರ್ಟ್. ಓಕೆನಾ? ತುಂಬಾ ನಮ್ಮ ಹುಡುಗರಿಗಂತೂ ಗೊತ್ತಲ್ಲ, ಮೊದ್ಲೇ ಟೈಪಿಂಗ್ ಜಾಸ್ತಿ ಎಲ್ಲ ಇಲ್ಲ. ಟಿಕ್ ಕೊಡಿ ಅಂದ್ರೆ ಟಿಕ್ ಹೊಡಿತಾರೆ ಅಷ್ಟೇ. ನೀನ್ ಡಿಸ್ಕ್ರಿಪ್ಷನ್ ಹೊಡಿ, ಒಂದ್ 2 ಲೈನ್ ಬರಿ ಅಂತಾರೆ, ಯಾರು ಬರೆಯಲ್ಲ. ಓಕೆ? ಅಂದ್ರೆ ನಿಮ್ಮ ಆನ್ಸರ್ಸ್ ತುಂಬಾ ಸಿಂಪಲ್ ಆಗಿರ್ಬೇಕು. SR ನೋ ಟೈಪ್ ಅಲ್ಲಿ ಇರ್ಬೇಕು. ಅಥವಾ MCQ ಬೆಟರ್ ಅಂತ ಅಂದ್ರೆ MCQ ಡೈರೆಕ್ಟ್ ಆಗಿ 4 ಆಪ್ಷನ್ ನೀನೇ ಕೊಡ್ಬೇಕು, ಆನ್ಸರ್ ನೀನೇ ಕೊಡ್ಬೇಕು. ಓಕೆನಾ? ಯಾವ್ದೋ ಒಂದು ಟಿಕ್ ಹಾಕು ಅನ್ಬೇಕು, ಅವಾಗ ನಮ್ಮ ಹುಡುಗರು ಟಿಕ್ ಹಾಕ್ತಾರೆ. ಓಕೆ? SR ನೋ ಅಂತ ಏನೋ ತರ ಇರ್ಬೇಕು. ಓಕೆನಾ? ಅವಾಗ ಈಸಿ ಆಗ್ತಾರೆ. ಡಿಸ್ಕ್ರಿಪ್ಷನ್ ಟೈಪ್ ನ ಅವಾಯ್ಡ್ ಮಾಡ್ಬೇಕು. As far as possible, the questions regarding the personal matter should be avoided. ಪರ್ಸನಲ್ ಮ್ಯಾಟ್ರಿಕ್ ಕೈ ಹಾಕ್ಬಾರ್ದು ನಮ್ಮ ಹುಡುಗರಿಗೆ. ಓಕೆನಾ? ಪರ್ಸನಲ್ ಮ್ಯಾಟ್ರಿಕ್ ಅಂತೂ ಕೈ ಹಾಕ್ಲೇಬಾರ್ದು. ಹಂಗಾದ್ರೆ ನಮ್ಮ ಹುಡುಗ ಆನ್ಸರೇ ಮಾಡಲ್ಲ, ಗೂಗಲ್ ಫಾರ್ಮ್ ನ ರಿಪೋರ್ಟ್ ಮಾಡ್ಬಿಡ್ತಾನೆ. ಓಕೆ? ಪರ್ಸನಲ್ ಮ್ಯಾಟ್ರಿಕ್ ಯೂಶಲಿ ಕೇಳಬಾರ್ದು. ಓಕೆನಾ? ನಿಮ್ಗೆ ಏನು ಡೇಟಾ ಬೇಕು, ಇಟ್ ಶುಡ್ ಬಿ ಯೂನಿವರ್ಸಲ್ ಅಂಡ್ ಜನರಲೈಸ್ಡ್ ಕ್ವಶನ್ಸ್ ಇರಬೇಕು. ಪರ್ಸನಲ್ ಮ್ಯಾಟರ್ಗೆ ಕೈ ಹಾಕ್ಬಾರ್ದು. ಓಕೆನಾ? ಸೊ ಕ್ವಶನ್ಸ್ ವಿಚ್ ರಿಕ್ವೈರ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಶುಡ್ ಬಿ ಅವಾಯ್ಡೆಡ್. ಓಕೆನಾ? ನೀವು ಕ್ವಶನೇರ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಇರೋದು ಕ್ಯಾಲ್ಕುಲೇಷನ್ ಮಾಡು, ಡಿಫ್ರೆನ್ಸಿಯೇಷನ್ ಮಾಡು, ಇಂಟಿಗ್ರೇಷನ್ ಮಾಡು ಅಂತ ಅಂದ್ರೆ ನಮ್ಮ ಹುಡುಗರು ಗೊತ್ತಲ್ಲ ಮೊದ್ಲೇನೆ. ಓಕೆನಾ? ಮ್ಯಾಥ್ಸ್ ಅಂದ್ರೆ ಕಬ್ಬಿಣದ ಕಡಲೆ ಅಂತ, ಅದ್ರಲ್ಲಿ ನೀನ್ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಎಲ್ಲ ಅದ್ರಲ್ಲಿ ಇಟ್ಬಿಟ್ರೆ ಮುಗಿದೋಯ್ತು. ಓಕೆನಾ? ಹಂಗಾಗಿ ಅವ್ನು ಫೀಲ್ ಮಾಡಲ್ಲ, ಯಾಕಂದ್ರೆ ಅವ್ನಿಗೆ ಬರಲ್ಲ. ಹಂಗಾಗಿ ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಇನ್ವಾಲ್ವ್ ಆಗಿರ್ಬಾರ್ದು ಅಂತ ಕ್ವಶನ್. ಸಿಂಪಲ್ ಆಗಿರ್ಬೇಕು ಅಂತ ಅಂದ್ರೆ ಇದನ್ನ ಇಷ್ಟು ಪಾಯಿಂಟ್ಸ್ ಎಲ್ಲ ಓದ್ತಾವ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಏನಪ್ಪಾ ಅಂತ ಅಂದ್ರೆ ತುಂಬಾ ಕಾಂಪ್ಲೆಕ್ಸಿಟಿ ಇರಬಾರ್ದು ನಿಮ್ಮ ಕ್ವಶನೇರ್ ನಲ್ಲಿ. ಸಿಂಪಲ್ ಆಗಿರ್ಬೇಕು. ಪ್ರತಿಯೊಬ್ಬನು ಕೂಡ ಒಂದು ಮಿನಿಮಮ್ ಓದೋಕೆ ಬರೆಯಕ್ಕೆ ಬಂದ್ರೆ ಅಟೆಂಡ್ ಮಾಡೋ ತರ ಇರ್ಬೇಕು. ಅದನ್ನ ಗೂಗಲ್ ಫಾರ್ಮ್ ನ ಫಿಲ್ ಮಾಡೋ ತರ ಇರ್ಬೇಕು. ಹಂಗಿರ್ಬೇಕು ಅಂತ. ಕ್ವಶನೇರ್ ಶುಡ್ ಆಲ್ಸೋ ಅಶ್ಯೂರ್ ದಟ್ ದ ಇನ್ಫಾರ್ಮೇಶನ್ ಅಪ್ಲೈಡ್ ವಿಲ್ ಬಿ ಇದೇನ್ ಪಾಯಿಂಟ್ ಅಲ್ಲ, ಕೆಪ್ಟ್ ಕಾನ್ಫಿಡೆನ್ಶಿಯಲ್ ಅಂಡ್ ಶಿಲ್ ನಾಟ್ ಬಿ ಮಿಸ್ಯೂಸ್. ಓಕೆನಾ? ಅಂದ್ರೆ ನೀ ನಂಗೆ ಅಶ್ಯೂರೆನ್ಸ್ ಕೊಡ್ಬೇಕು, ನೋಡಪ್ಪ ನೀನ್ ಏನ್ ಇನ್ಫಾರ್ಮೇಶನ್ ನನ್ಗೆ ಕೊಡ್ತಾ ಇದೀಯಾ, ಸೊ ದಟ್ ವಿಲ್ ಬಿ ಕೆಪ್ಟ್ ಕಾನ್ಫಿಡೆನ್ಶಿಯಲ್ ಅಂತ. ಅಂದ್ರೆ ನೀನ್ ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದೀಯಾ ಅದನ್ನ ನಾನು ಎಲ್ಲೂ ಲೀಕ್ ಮಾಡಲ್ಲ. ಓಕೆನಾ? ಪೆನ್ ಡ್ರೈವ್ ಅಲ್ಲಿ ಹಾಕು, ಅಲ್ಲೂ ಇಲ್ಲ ಹಾಕಿಲ್ಲ, ಅದನ್ನೆಲ್ಲ ಮಾಡಲ್ಲ, ನಾನು ಕಾನ್ಫಿಡೆನ್ಶಿಯಲ್ ಇಟ್ಕೊಂತೀನಿ ಅಂತ ನೀನ್ ಅಶ್ಯೂರೆನ್ಸ್ ಕೊಡ್ಬೇಕು. ಅವಾಗಲೇ ನಮ್ಮ ಹುಡುಗರು ಫಿಲ್ ಮಾಡೋದು. ಇಲ್ಲ ಅಂತಂದ್ರೆ ಎಲ್ಲ ಫಿಲ್ ಮಾಡೋದೇ ಇಲ್ಲ. ಓಕೆನಾ? ಅಂದ್ರೆ ನೀನೆಲ್ಲೂ ಮಿಸ್ಯೂಸ್ ಮಾಡಲ್ಲ ಅಂತ ಹೇಳ್ಬೇಕು. ಓಕೆನಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಕ್ವಶನೇರ್ ಬಗ್ಗೆ ಏನಾದ್ರು ಡೌಟ್ ಇದೆಯಾ? ಕೇಳಿದ್ರೆ ಕೇಳಿ. ನೋ ಡೌಟ್. ಥ್ಯಾಂಕ್ ಯು. ನೆಕ್ಸ್ಟ್ ಸರ್ವೆ. ಕ್ವಶನ್ ಅಂದ್ರೆ ಅರ್ಥ ಆಯ್ತು. ಈಗ ಕ್ವಶನ್ ಅಂತಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ. ಓಕೆ, ಸರ್ವೆ ಅನ್ನೋದು ಇಟ್ ಈಸ್ ಏನಪ್ಪಾ ಅಂತ ಅಂದ್ರೆ ಕಲೆಕ್ಟಿಂಗ್ ದಿ ಇನ್ಫಾರ್ಮೇಶನ್ ಫ್ರಮ್ ಎ ಟಾರ್ಗೆಟೆಡ್ ಗ್ರೂಪ್ ಆಫ್ ಪೀಪಲ್ ಅಬೌಟ್ ದೇರ್ ಒಪಿನಿಯನ್ಸ್, ಬಿಹೇವಿಯರ್, ನಾಲೆಡ್ಜ್. ಸೊ ದೇ ಆರ್ ಮೈನ್ 4 ಸರ್ವೆ. ಅಂದ್ರೆ ಇದು ಕೂಡ ಅಷ್ಟೇ, ಇದು ಒಂಥರ ಅವ್ರ ಒಪಿನಿಯನ್ ಅಥವಾ ನಾಲೆಡ್ಜ್ ಏನೋ ಒಂದು ಬಿಹೇವಿಯರ್ ಕಲೆಕ್ಟ್ ಮಾಡೋದು. ಇದು ಅಷ್ಟೇ ಕಲೆಕ್ಟ್. ನಾವು ಓದ್ತಾ ಇರೋದೇ ಕಲೆಕ್ಷನ್ ಟೂಲ್ಸ್, ಯಾವ್ಯಾವ ರೀತಿ ನಾವು ಜನಗಳಿಂದ ಡೇಟಾನ ಕಲೆಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆನೇ ಓದ್ತಾ ಇರೋದು. ದಿಸ್ ಈಸ್ ಆಲ್ಸೋ ಒನ್ ವೇ ಆಫ್ ಕಲೆಕ್ಟಿಂಗ್ ದಿ ಡೇಟಾ. ಓಕೆನಾ? ಸೊ ಏನೇನ ಅವ್ರ ಒಪಿನಿಯನ್, ನಾಲೆಡ್ಜ್ ಎಲ್ಲ ಚೆಕ್ ಮಾಡ್ತಾ ಹೋಗ್ತು. ಸೊ ಅದ್ರಲ್ಲಿ ಮೇನ್ 4 ರೀತಿ ಸರ್ವೆ ಮೆಥಡ್ಸ್ ಗಳಿದ್ದಾವೆ. ಒಂದು ಟೆಲಿಫೋನಿಕ್ ಸರ್ವೆ ಅಂತ, ಫೇಸ್ ಟು ಫೇಸ್ ಸರ್ವೆ ಅಂತ, ಮತ್ತೆ ಆನ್ಲೈನ್ ಸರ್ವೆ ಅಂತ ಮಾಡ್ತಾರೆ. ಓಕೆನಾ? ಟೆಲಿಫೋನಿಕ್ ಸರ್ವೆ ಅಂತ ಅಂದ್ರೆ ಏನು ಅಂದ್ರೆ ಕಾಲ್ ಮಾಡೋದು, ಫೋನ್ ಮಾಡಿ ನಿಮ್ ಒಪಿನಿಯನ್ ಹೇಳೋದು. ಸರ್ ನಾವು ಈ ತರ ಸರ್ ಹಿಂಗೆ ಸರ್, ನಿಮ್ಗೆ ಇದ್ರ ಬಗ್ಗೆ ಒಪಿನಿಯನ್ ಇದೆ ಸರ್. ಓಕೆನಾ? ಈಗ ಒಂದೊಂದ್ಸರಿ ಇದನ್ನ ಮಾಡ್ತಿರ್ತಾರೆ ನೋಡಪ್ಪ, ಯಾವ್ದೋ ಒಂದು ಸರ್ವಿಸ್ ಪ್ರೊವೈಡರ್, ಈಗ ವಾಷಿಂಗ್ ಮಿಷಿನ್ ರಿಪೇರಿ ಮಾಡೋ ಹೋಗ್ತಾನೆ, ವಾಷಿಂಗ್ ಮಿಷಿನ್ ರಿಪೇರಿ ಮಾಡೋ, ಏನೋ ಒಂದು ಟಿವಿ ರಿಪೇರಿ ಮಾಡೋ ಹೋದಾಗ ಅವ್ರು ಕಸ್ಟಮರ್ ಕೇರ್ ಅಂತಾರೆ,
ಸರ್ ನಿಮ್ಗೆ ಇವತ್ತು ಬಂದಿದ್ರಲ್ಲ ಸರ್ ನಿಮ್ಮ ಕಸ್ಟಮರ್ ಅವ್ರ ಬಗ್ಗೆ ಏನ್ ರೇಟಿಂಗ್ ಕೊಡ್ತೀರಾ ಸರ್? ಅವ್ರು ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡಿದ್ರ ಸರ್? ನೀವು ಅದನ್ನ ಕೊಡ್ಬೋದು, ಅವ್ನಿಗೆ ಹೇಳ್ಬೋದು ನಾವು, ಓಕೆನಾ? ಸೊ ಅವನ ಬಗ್ಗೆ ಏನು ಅಂತ, ಅದು ಟೆಲಿಫೋನಿಕ್ ಸರ್ವೆ ಅಂತ ಕರೀತಾರೆ. ಇಲ್ಲಾಂದ್ರೆ ಫೇಸ್ ಟು ಫೇಸ್ ಸರ್ವೆ ಮಾಡ್ಬೋದು, ಓಕೆನಾ? ಫೇಸ್ ಟು ಫೇಸ್ ಅಂತ ಅಂದ್ರೆ ಒಬ್ಬನೊಬ್ಬ ನೇರ ಕುತ್ಕೊಂಡು ಅವ್ನ್ಗೆ ಒಪಿನಿಯನ್ ಕೇಳ್ತಾ ಹೋಗೋದು. ಎಷ್ಟೊಂದ್ ಜನಗಳ ಹತ್ರ ಇರ್ತಾರೆ, ಅವ್ರಿಗೆ ಪ್ರತಿಯೊಬ್ಬರ ಹತ್ರನು ಹೋಗಿ ನಿನ್ನ ಒಪಿನಿಯನ್ ಅಪ್ಪ, ಈ ತರ ಒಪಿನಿಯನ್ ಇದೆ, ಹಿಂಗಿಂಗ ಅಂತ ಪ್ರತಿಯೊಬ್ಬರ ಹತ್ರನು ಫೇಸ್ ಟು ಫೇಸ್ ಹೋಗೋದು. ಮತ್ತೆ ಆನ್ಲೈನ್ ಸರ್ವೇಸ್, ಓಕೆನಾ? ಆನ್ಲೈನ್ ಸರ್ವೆಗಳನ್ನ ಕೊಡ್ಬೋದು. ಬೆಟರ್ ಅಂತ ಅಂದ್ರೆ ಆನ್ಲೈನ್ ಸರ್ವೆ ಅಂತ ಅಂದ್ರೆ ದಿಸ್ ಎಕ್ಸಾಂಪಲ್ ಅಂತ ಅಂದ್ರೆ ಗೂಗಲ್ ಫಾರ್ಮ್ ತುಂಬಾ ಇದಾಗುತ್ತೆ. ಗೂಗಲ್ ಫಾರ್ಮ್ ಇಸ್ ಎಕ್ಸಾಂಪಲ್. ನೀವು ಕೇಳ್ಬೋದು ಸರ್ ಗೂಗಲ್ ಫಾರ್ಮ್ ಅನ್ನೋದನ್ನ ನೀವು ಕ್ವಶನೇರ್ ಅಂತಾನು ಅಂದ್ರಲ್ಲ ಸರ್? ಹೌದು, ಅದು ಕ್ವಶನೇರು ಆಗುತ್ತೆ, ಕ್ವಶನೇರ್ನು ಮಾಡ್ಬೋದು. ದಟ್ ಈಸ್ ಆಲ್ಸೋ ಎ ಸರ್ವೆ, ಓಕೆನಾ? ಡಿಫ್ರೆಂಟ್ ವರ್ಡ್ಸ್ ಗಳು ಅಷ್ಟೇ ಕಾಣ್ತಾ ಇಲ್ಲ. ಈಗ ಸರ್ವೆ ಮಾಡೋದಕ್ಕೂ ಮೆರಿಟ್ಸ್ ಡಿಮೆರಿಟ್ಸ್ ಇದಾವೆ. ಏನೇನ್ ಮೆರಿಟ್ಸ್ ಡಿಮೆರಿಟ್ಸ್ ನೋಡ್ತಾ ಹೋಗೋಣ. ಸೊ ದ ಲ್ಯಾಂಗ್ವೇಜ್ ಆಫ್ ಕಮ್ಯುನಿಕೇಶನ್ ಕ್ಯಾನ್ ಬಿ ಅಡಾಪ್ಟೆಡ್ ಡಿಪೆಂಡಿಂಗ್ ಆನ್ ದಿ ಕನ್ವೀನಿಯನ್ಸ್ ಆಫ್ ದಿ ಇನ್ಫಾರ್ಮೆಂಟ್, ಓಕೆನಾ? ಈಗ ನೀನು ಒಬ್ಬೊಬ್ರು ಈಗ ಮನೆಗೆ ಹೋಗ್ತೀಯ, ಓಕೆನಾ? ಸರ್ವೆ ಅಂತ ಅಂದ್ರೆ ಈಗ ಈ ಸರ್ವೆಗಳು ಮಾಡ್ತಾರಲ್ಲೋ, ಏನಪ್ಪಾ ಅಂತಂದ್ರೆ ಈಗ ನಿಮ್ ಮನೆಗೆ ಯಾವ್ದೊಂದು ಚಿಕ್ಕ ಮಗು ಇದೆಯಾ ಅಂತ ಬರ್ತಾರ ಗೊತ್ತಾ? ಅವಾಗ ಟೈಮಲ್ಲಿ ನಿಮ್ಮ ಅಂಗನವಾಡಿ ಇದನ್ನೆಲ್ಲ ಮಾಡ್ಕೊಂಡು, ಅದನ್ನು ಕೂಡ ಸರ್ವೆನೆ. ದಟ್ ಈಸ್ ವಾಟ್ ಸರ್ವೆ, ದಟ್ ಈಸ್ ವಾಟ್ ಫೇಸ್ ಟು ಫೇಸ್ ಸರ್ವೆ, ಓಕೆನಾ? ನಿಮ್ಮ ಹತ್ರ ಹೋಗಿ ಇನ್ಫಾರ್ಮೇಶನ್ ಕಡೆಯೋದು, ನಿಮ್ಮ 4 ವರ್ಷದ ಕೆಳಗಡೆ ಇರೋ ಮಗು ಇದೆಯಾ, ನಾವು ತಿಕ್ಬೇಕು ಇಂಜೆಕ್ಷನ್, ಓಕೆನಾ? ಸೊ ಈ ತರ ಎಲ್ಲ ಹೇಳ್ತಾ ಇರ್ತಾರೆ. ಈಗ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದ್ರೆ ಮೆರಿಟ್ಸ್ the language of communication can be adopted depending on the convenience of the informant. ಓಕೆನಾ? ಇದು ಆಕ್ಚುಲಿ ಡಿಮೆರಿಟ್ ಅಲ್ಲಿ ಬರ್ಬೇಕಿತ್ತು ಅಂತ ಅನ್ಸುತ್ತೆ, ಇರ್ಲಿ ಅದು, ಓಕೆನಾ? ಅಂದ್ರೆ ಯಾಕಂದ್ರೆ ನೀವು ಒಂದೊಂದು ಮನೆಗೆ ಹೋದಾಗ ಇನ್ಫಾರ್ಮೆಂಟ್ ಹತ್ರ ಹೋದಾಗ ಅವ್ನು ಯಾವ್ಯಾವ ಲ್ಯಾಂಗ್ವೇಜ್ ಮಾತಾಡ್ತಾನೋ ಆ ಲ್ಯಾಂಗ್ವೇಜ್ ನಿನಗೆ ಗೊತ್ತಿರ್ಬೇಕು. ಅದೊಂದು ಡಿಮೆರಿಟ್ ತರಾನೇ ಆಗುತ್ತೆ. ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಪರ್ಟೈನಿಂಗ್ ಟು ದ ಸರ್ವೆ ಕ್ಯಾನ್ ಬಿ ಕಲೆಕ್ಟೆಡ್. ಅಂದ್ರೆ ನೀವು ನೇರ ಹೋಗೋದ್ರಿಂದ, ಓಕೆನಾ, ಸರ್ವೆ ಮಾಡೋದ್ರಿಂದ ಇಲ್ಲಿ ಏನಾಗ್ಬಿಡುತ್ತೆ, ಅವನ ಜೊತೆನೆ ಡೈರೆಕ್ಟ್ ಆಗಿ ಮಾತಾಡೋದ್ರಿಂದ ಏನಾಗುತ್ತೆ, ನೀವು ಜಾಸ್ತಿ ಇನ್ಫಾರ್ಮೇಶನ್ ತಗೋಬಹುದು ಅಂತ. ಈಗ ಕ್ವಶನೇರ್ ಅಲ್ಲಿ ಏನಾಗುತ್ತೆ ಹೇಳು, ಇನ್ ಕ್ವಶನೇರ್ ಯು ಆರ್ ನಾಟ್ ಸಪೋಸ್ ಟು ಸ್ಪೀಕ್ ವಿತ್ ದ ಇನ್ಫಾರ್ಮೆಂಟ್, ಓಕೆನಾ? ಅಲ್ಲಿ ಇನ್ಫಾರ್ಮೆಂಟ್ ಹತ್ರ ನೀನ್ ಮಾತಾಡಲ್ಲ, ಜಸ್ಟ್ ನೀನ್ ಕೊಟ್ಟಿರ್ತೀಯ ಅಷ್ಟೇ ಕ್ವಶನ್. ಅದ್ರಲ್ಲಿ ಅವನು ಕರೆಕ್ಟ್ ಆನ್ಸರ್ ಬರೀಬಹುದು, ರೆಸ್ಪಾನ್ಸ್ ಮಾಡದೇ ಇರ್ಬೋದು, ಆ ತರ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ವೈಲ್ ಇನ್ ಕೇಸ್ ಆಫ್ ಸರ್ವೆ ನೀನ್ ಅವನ ಹತ್ರ ಮಾತಾಡ್ತೀಯ ಅಲ್ವಾ? ಹೆಂಗ್ ಮಾತಾಡ್ತೀಯ? ಲೈಕ್ ಟೆಲಿಫೋನ್ ಅಲ್ಲಿ ಇರ್ಬೋದು, ಆ ತರ ಮಾತಾಡಿ ಡೇಟಾ ಕಲೆಕ್ಟ್ ಮಾಡ್ತೀಯ ಅಂತ. ದ ಡೇಟಾ ಲೈಕ್ಲಿ ಟು ಬಿ ಮೋರ್ ಅಕ್ಯುರೇಟ್ ಅಂಡ್ ರಿಲಯಬಲ್. ಬೆಟರ್ ಅಂದ್ರೆ ನಾನು ಅವಾಗ ಸ್ವಲ್ಪ ರಾಂಗ್ ಪರ್ಸೆಪ್ಷನ್ ಹೇಳಿದೆ ಅಂತಂದ್ರೆ, ಆನ್ಲೈನ್ ಸರ್ವೆನಲ್ಲಿ ಗೂಗಲ್ ಸರ್ವೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅಂದ್ರೆ ಜಾಸ್ತಿ ನೀವು ಫೇಸ್ ಟು ಫೇಸ್ ಅಂತ ಅನ್ಕೊಳ್ಳಿ. ಸರ್ವೆ ಅಂತ ಅಂದ್ರೆ ಫೇಸ್ ಟು ಫೇಸ್ ತರ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅಷ್ಟೇ. ಅಂದ್ರೆ ಡೈರೆಕ್ಟ್ ಆಗಿ ಮಾತಾಡ್ತಿದ್ಯಾ ನೀನು ಇನ್ಫಾರ್ಮೆಂಟ್ ಹತ್ರ ಅಂತ. ಓಕೆ, ಡೇಟಾ ಲೈಕ್ಲಿ ಟು ಬಿ ಮೋರ್ ಅಕ್ಯುರೇಟ್ ಅಂಡ್ ರಿಲಯಬಲ್, ಓಕೆನಾ? ಇಲ್ಲಿ ಡೈರೆಕ್ಟ್ ಆಗಿ ನೀನು ವ್ಯಕ್ತಿ ಹತ್ರನೇ ಹೋಗಿ ಡೇಟಾ ಕಲೆಕ್ಟ್ ಮಾಡ್ತಿರೋದ್ರಿಂದ ಅದು ರಿಲಯಬಲ್ ಇರುತ್ತೆ, ಜೆನ್ಯೂನ್ ಇರುತ್ತೆ, ಅಕ್ಯುರೇಟ್ ಇರುತ್ತೆ, ಪ್ರಿಸೈಸ್ ಇರುತ್ತೆ, ಓಕೆನಾ? ಸೊ ಇಷ್ಟು ಮೆರಿಟ್ಸ್. ಡಿಮೆರಿಟ್ಸ್ ಏನಾಗುತ್ತೆ, ದಿಸ್ ಮೆಥಡ್ ಕ್ಯಾನ್ ಬಿ ಎಕ್ಸ್ಪೆನ್ಸಿವ್. ಈ ಮೆಥಡ್ ನಿಮ್ಗೆ ಎಕ್ಸ್ಪೆನ್ಸಿವ್ ಆಗೋ ಚಾನ್ಸ್ ಇರುತ್ತೆ. ಯಾಕಂತ ಅಂದ್ರೆ ಈಗ ನೀವು ಸರ್ವೆ ಮಾಡ್ಬೇಕಾದ್ರೆ ನೀವು ನಿಮ್ ಪ್ರತಿಯೊಂದು ಮನೆಗೂ ಹೋಗೋದಾಗ ಏನಾಗುತ್ತೆ ಅಂದ್ರೆ ನಿಮ್ ಟೈಮ್ ಕನ್ಸಂಪ್ಷನ್ ಆಗುತ್ತೆ. ಏನಾದ್ರು ಮಾತಾಡಿದ್ರ ಎಷ್ಟಕ್ಕೆ? ಹಂಗಾರ ಒಂದು 200 ಒಳಗೇನಪ್ಪ ಇವ್ರದೆಲ್ಲ. ಅಪ್ಪಣಪ್ಪ ಮ್ಯೂಟ್ ಮಾಡ್ರೋ. ಓಕೆ, ದಿಸ್ ಕ್ಯಾನ್ ಬಿ ಎಕ್ಸ್ಪೆನ್ಸಿವ್. ಆಬ್ವಿಯಸ್ಲಿ ಇದು ಎಕ್ಸ್ಪೆನ್ಸಿವ್ ಅದೇ ಆಗುತ್ತೆ, ಓಕೆನಾ? ಅಂಡ್ ದ ಪಾಸಿಬಿಲಿಟಿ ಆಫ್ ಪರ್ಸನಲ್ ಬಯಾಸ್ ಇಸ್ ಮೋರ್ ಇನ್ ದಿಸ್ ಮೆಥಡ್, ಓಕೆನಾ? ಪರ್ಸನಲ್ ಬಯಾಸ್ ಅಂತ ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ, ಅಂದ್ರೆ ಅದೇನಂತಾರೆ, ಬಯಾಸ್ ಅಂತ ಹೇಳ್ತಾರೆ ಗೊತ್ತಾ? ಅಂದ್ರೆ ಒಂದ್ ಕಡೆ ಸಪೋರ್ಟ್ ಮಾಡೋದು, ಆ ತರ ಜಾಸ್ತಿ ಕೇಸ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಪರ್ಸನಲ್ ಬಯಾಸ್ ಆಗೋ ಚಾನ್ಸ್ ಇರುತ್ತೆ. ಇದು ಡಿಮೆರಿಟ್, ಓಕೆನಾ? ಇಟ್ ರಿಕ್ವೈರ್ಸ್ ಮೋಸ್ಟ್ ಟೈಮ್ ಅಂಡ್ ಲೇಬರ್. ಅಂದ್ರೆ ಈಗ ಪ್ರತಿಯೊಬ್ಬರನ್ನು ಹೋಗಿ ನಾವು ಸರ್ವೆ ಮಾಡ್ಬೇಕು ಅಂತ ಅಂದಾಗ ಜಾಸ್ತಿ ಜನ ಬೇಕು, ಜಾಸ್ತಿ ಟೈಮ್ ಬೇಕಾಗುತ್ತೆ. ಕ್ವಶನರ್ ಅಲ್ಲಿ ಹಂಗಾಗಲ್ಲ, ಎಲ್ರಿಗೂ ಒಟ್ಟೆ ಟೈಮ್ ಕ್ವಶನರ್ ಡಿಸ್ಟ್ರಿಬ್ಯೂಟ್ ಮಾಡ್ತೀಯಾ, ಆಮೇಲೆ ಒಟ್ಟಿಗೆ ಕಲೆಕ್ಟ್ ಮಾಡ್ಬಿಡ್ತೀಯ. ಅಲ್ಲಿ ಏನಾಗಲ್ಲ. ಇಲ್ಲಿ ಏನಾಗುತ್ತೆ, ಪ್ರತಿಯೊಂದನ್ನು ಕೂಡ ನೀವ್ ಏನ್ ಮಾಡ್ತೀಯ, ಒಬ್ಬೊಬ್ಬರ ಹತ್ರ ಹೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕಾದ್ರೆ ಇಟ್ ವಿಲ್ ಟೇಕ್ ಟೈಮ್, ಓಕೆನಾ? ಇಟ್ ರಿಕ್ವೈರ್ಸ್ ಮೋರ್ ಕೋಆಪರೇಷನ್ ಅಂಡ್ ಫ್ರಮ್ ದಿ ರೆಸ್ಪಾಂಡೆಂಟ್. ಜಾಸ್ತಿ ಕೋಆಪರೇಷನ್ ಬೇಕಾಗುತ್ತೆ ಇಲ್ಲಿ ರೆಸ್ಪಾಂಡೆಂಟ್ ಹತ್ರ, ಓಕೆನಾ? ಜನರಲ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಈ ನೋಟ್ಸ್ ನೆಲ್ಲ ಶೇರ್ ಮಾಡ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ ಒನ್ ಇಸ್ ಇಂಟರ್ವ್ಯೂ ಅಂತ. ಇಂಟರ್ವ್ಯೂ ಅನ್ನೋ ವರ್ಡ್ ತುಂಬಾ ಜನ ಕೇಳಿದಿರಾ. ಯಾವ್ದೋ ಒಂದು ಕಂಪನಿಗೆ ಇಂಟರ್ವ್ಯೂ ಹೋಗ್ತಿರಲ್ಲ, ದ ಸೇಮ್ ಇಂಟರ್ವ್ಯೂ ಅಂತ ಅಂದ್ಕೊಳ್ಳಿ, ಓಕೆನಾ? ಅದೇ ಇಂಟರ್ವ್ಯೂ ಅಂತ ಅಂದ್ಕೊಂಡು ತಲೆಯಲ್ಲಿ ಇಲ್ಲಿರೋ ಪಾಯಿಂಟ್ಸ್ ಗಳೆಲ್ಲ ಓದ್ತಾ ಹೋಗಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಕ್ಲಿಯರ್ ಅಲ್ವಾ? ಇಂಟರ್ವ್ಯೂ ಅಂತ ಅಂದ್ರೆ
The direct personal interview is the method by which the data personally collected by the investigator from the respondent. Interview ಅಂತ ಅಂದ್ರೆ ನೀನೇ ಒಂದು ರೂಮ್ ಇರುತ್ತೆ, ಒಂದು ಕ್ಯಾಬಿನ್ ಇರುತ್ತೆ, ಅಲ್ಲಿ ಇನ್ವೆಸ್ಟಿಗೇಟರ್ ಇರ್ತಾನೆ. ಇನ್ವೆಸ್ಟಿಗೇಟರ್ ಅಂತಂದ್ರೆ ಯಾರು ಕಂಡಕ್ಟ್ ಮಾಡ್ತಾನೆ ಸರ್ವೆ ಅವನು, ನೀನು ಹೋಗ್ತೀಯ, ನೀನು ರೆಸ್ಪಾಂಡೆಂಟ್, ನೀನು ಹೋಗಿ ಕೂತ್ಕೋತೀಯ. ಓಕೆನಾ? ಅಲ್ಲಿ ನೇರ ಮುಖಾಮುಖಿ ಇರುತ್ತೆ. ಅವ್ನಿಗೆ ಏನ್ ಬೇಕೋ ಇನ್ವೆಸ್ಟಿಗೇಟರ್ಗೆ ಡೈರೆಕ್ಟ್ ಆಗಿ ನೀನು ಕ್ವಶನ್ ಕೇಳ್ತಾನೆ, ನೀನು ನೇರ ಅವ್ನಿಗೆ ಆನ್ಸರ್ ಹೇಳ್ತೀಯ. ಡೈರೆಕ್ಟ್ ಆಗಿ ಸಿಗುತ್ತೆ ಅವನಿಗೆ ಇನ್ಫಾರ್ಮೇಶನ್ ನಿನ್ನಿಂದ. ಓಕೆ, collecting the information via interview is much more effective than other methods because the respondents usually trust the investigator and provide the honest and clear information. Second information is very important, point is very important. ಅರ್ಥ ಮಾಡ್ಕೋ. ಜಾಸ್ತಿ ಹೆಂಗಿರುತ್ತಿದೋ ಎಫೆಕ್ಟಿವ್ ಆಗಿರುತ್ತೆ. ಸೊ ಮಚ್ ಮೋರ್ ಎಫೆಕ್ಟಿವ್ ಇಂಟರ್ವ್ಯೂ ಅನ್ನೋದು ಮಚ್ ಮೋರ್ ಎಫೆಕ್ಟಿವ್ ಇರುತ್ತೆ, ಜೆನ್ಯೂನ್ ಸಿಗುತ್ತೆ. ನೀನ್ ನೇರ ಇರ್ತೀಯಲ್ವಾ, ಅದ್ರಲ್ಲೂ ಸುಳ್ಳು ಹೇಳ್ತಾರೆ, ಅದು ಬೇರೆ ವಿಷಯ. ಸುಳ್ಳು ಹೇಳೋದು ಎಲ್ಲಿದ್ರು ಸುಳ್ಳು ಹೇಳ್ತಾನೆ, ಅದು ಬೇರೆ ವಿಷಯ ಅಲ್ವೇನಪ್ಪ. ಓಕೆ, ಸುಳ್ಳು ಹೇಳೋದು ಎಲ್ಲಿದ್ರು ಸುಳ್ಳು ಹೇಳ್ತಾನೆ, ಇಂಟರ್ನಲ್ ಇದ್ರು ಸುಳ್ಳು ಹೇಳ್ತಾನೆ, ನೀನು ಗೂಗಲ್ ಫಾರ್ಮ್ ಹಾಕಿದ್ರು ಸುಳ್ಳು ಹೇಳ್ತಾನೆ, ಅದು ಬೇರೆ ವಿಷಯ. ಓಕೆನಾ? ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಎಫೆಕ್ಟಿವ್ ಆಗಿರುತ್ತೆ. ಬೇರೆ ಮೆಥಡ್ಸ್ ಗಿಂತ ಇಂಟರ್ವ್ಯೂ ಮೆಥಡ್ ಇಸ್ ದ ಎಫೆಕ್ಟಿವ್ ಮೆಥಡ್, so that you can collect the data that is the genuine data from the respondent. Okay, so it cannot be used where the area of investigation is large. Okay, large population ಇದ್ದಾಗ ಇದು ಸೂಟಬಲ್ ಆಗಲ್ಲ. ಯಾಕೆ ಸೂಟಬಲ್ ಆಗಲ್ಲ ಹೇಳು? ಟೈಮ್ ಮೋರ್. ಅಂದ್ರೆ ಇಂಟ್ರೂ ಮಾಡ್ಬೇಕಾದ್ರೆ ಒಬ್ಬೊಬ್ಬನ್ನೇ ಇಂಟ್ರೂ ಮಾಡ್ಬೇಕಲ್ಲಪ್ಪ. ಈಗ ಒಂದು 1,00,000 ಜನ ಇದಾರೆ ಅಂತ ಅನ್ಕೋ, 1,00,000 ಜನಕ್ಕೆ ಇಂಟ್ರೂ ಮಾಡಕ್ ಆಗತ್ತಾ? ಓಕೆನಾ? ಅಲ್ಲಿ ಇಂಟ್ರೂ ಮಾಡಕ್ ಆಗಲ್ಲ. ಅಲ್ಲಿ ಹೆವಿ ಇನ್ವೆಸ್ಟಿಗೇಷನ್ ಇದಂದ್ರೆ ಒಬ್ಬೊಬ್ಬರೇ ಮಾಡ್ಬೇಕಾಗಿರೋದ್ರಿಂದ ಪಾಪ್ಯುಲೇಷನ್ ಇನ್ವೆಸ್ಟಿಗೇಷನ್ ಏರಿಯಾ ಆಫ್ ಇನ್ವೆಸ್ಟಿಗೇಷನ್ ಈಸ್ ಲಾರ್ಜ್. ಏರಿಯಾ ಆಫ್ ಇನ್ವೆಸ್ಟಿಗೇಷನ್ ಅಂದ್ರೆ ಒಂದೇ, ಏರಿಯಾ ಆಫ್ ಪಾಪ್ಯುಲೇಷನ್ ಅಂದ್ರೆ ಪಾಪ್ಯುಲೇಷನ್ ಅಂದ್ರೆ ಒಂದೇ. ಪಾಪ್ಯುಲೇಷನ್ ಜಾಸ್ತಿ ಇದ್ದಾಗ, ಏರಿಯಾ ಆಫ್ ಇನ್ವೆಸ್ಟಿಗೇಷನ್ ಜಾಸ್ತಿ ಇದ್ದಾಗ ಇಂಟರ್ವ್ಯೂ ಮೆಥಡ್ ವರ್ಕ್ ಆಗಲ್ಲ. ಮೆರಿಟ್ಸ್ ಅಂತಂದ್ರೆ ಪ್ಲಸ್ ಪಾಯಿಂಟ್ಸ್ ಗಳು. ಓಕೆನಾ? ಇದರಿಂದ ಅನುಕೂಲಗಳು ಏನು, ಓಕೆನಾ, ಅನಾನುಕೂಲಗಳು. ಎಲ್ಲಾ ಮೆಥಡ್ಗೂ ನಾನು ಮೆರಿಟ್ಸ್ ಡಿಮೆರಿಟ್ಸ್ ಹಾಕಿರ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ. ಪೀಪಲ್ ಆರ್ ಯೂಶಲಿ ಮೋರ್ ವಿಲ್ಲಿಂಗ್ ಟು ಟಾಕ್ ದ್ಯಾನ್ ಟು ರೈಟ್. ಓಕೆನಾ? ಕ್ವಶನೇರ್ ಅಲ್ಲಿ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ರೈಟ್ ದಿ ಆನ್ಸರ್ಸ್. ಓಕೆನಾ? ಬಟ್ ಎಷ್ಟೋ ಜನಕ್ಕೆ ಈಗ ನಿನಗೆ ಮಾತಾಡೋದು ಇಷ್ಟನಾ, ಫಸ್ಟ್ ಮೆಸೇಜ್ ಮಾಡೋದು ಇಷ್ಟನಾ? ಸ್ಟಾರ್ಟಿಂಗ್ ಮೆಸೇಜ್ ಮಾಡ್ತೀರಾ, ಅದಾದ್ಮೇಲೆ ಮಾತುಗಳಿದ್ರೆ ಮುಗಿದೋಯ್ತದೆ. ಓಕೆ, ಮಾತಾಡೋದಾದ್ರೆ ಬೇಗ ಮಾತಾಡ್ಬೋದು. ಮೆಸೇಜ್ ಅಥವಾ ಏನೋ ಒಂದು ಬರೆಯೋದಾದ್ರೆ, ಈಗ ನಾನು ಎಷ್ಟೊಂದು ಮಾತಾಡಿದೀನಿ, ಇದನ್ನೆಲ್ಲ ಬರೀ ಬರ್ದು ನಾನು ನಿಮಗೆ ತೋರಿಸ್ತೀನಿ ಅಂತ ಎಷ್ಟು ಟೈಮ್ ಆಗುತ್ತೆ? ಸೊ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಓಕೆನಾ? ಅಂದ್ರೆ ಪೀಪಲ್ ಯೂಶಲಿ ಮೋರ್ ವಿಲ್ಲಿಂಗ್ ಟು ಟಾಕ್ ದ್ಯಾನ್ ಟು ರೈಟ್ ಅಂತ. ಬರೆಯೋದಕ್ಕಿಂತ ಮಾತಾಡೋದನ್ನ ಜನ ಇಷ್ಟಪಡ್ತಾರೆ. ಹಂಗಾಗಿ ಈಸಿಯಾಗಿ ಇನ್ಫಾರ್ಮೇಶನ್ ತಗೋಬಹುದು ಮಾತಾಡೋದ್ರಿಂದ, ಇಂಟರ್ವ್ಯೂ ಮಾಡೋದ್ರಿಂದ. ಓಕೆನಾ? ದ ಕಾನ್ಫಿಡೆನ್ಶಿಯಲ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ಒಬ್ಟೈನ್. ಓಕೆನಾ? ನೀನ್ ಡೈರೆಕ್ಟ್ ಆಗಿ ಮಾತಾಡೋದ್ರಿಂದ ಹೋಗಿ ಯಾರು ಕೇಳ್ಸಲ್ಲ, ಹೇಳಪ್ಪ ಏನ್ ನಿಜನಪ್ಪ ಅಂತ ಹೇಳ್ಬೋದು. ಪೇಪರ್ ಅದನ್ನ ಬರ ತೋರ್ಸಕ್ಕಾಗತ್ತಾ? ಕಾನ್ಫಿಡೆನ್ಸ್ ಇನ್ಫಾರ್ಮೇಶನ್ ಹಂಗೆ ತೋರ್ಸಕ್ಕಾಗಲ್ಲ. ಎದ್ರಿ ಬದ್ರಿಗಿದ್ರೆ ಏನೋ ಒಂದು ಕನ್ವಿನ್ಸ್ ಮಾಡ್ಬೋದು, ಹೇಳು ಏನಾಗಲ್ಲ ಅಂತ. ಕಾನ್ಫಿಡೆನ್ಸ್ ಇನ್ಫಾರ್ಮೇಶನ್ ಎಲ್ಲ ಹೇಳ್ಕೋಬಹುದು. ಓಕೆ, ಇಟ್ ಪರ್ಮಿಟ್ಸ್ ದ ಇನ್ವೆಸ್ಟಿಗೇಟರ್ ಸೀಕ್ ಮೋರ್ ಕ್ಲಾರಿಫಿಕೇಶನ್. ಕ್ಲಾರಿಫೈ ಮಾಡ್ಕೋಬಹುದು. ಓಕೆನಾ? ಯಾಕಂದ್ರೆ ಎದ್ರಿ ಬದ್ರಿಗೆ ನಿಂತ್ಕೊಂಡು ಇಂಟರ್ವ್ಯೂ ಮಾಡಿದಾಗ ಕ್ಲಾರಿಟಿ ಜಾಸ್ತಿ ಸಿಗುತ್ತೆ. ಅದಕ್ಕೆ ಇಂಟರ್ವ್ಯೂಯರ್ಸ್ ಕ್ಯಾನ್ ಎಸ್ಟಾಬ್ಲಿಷ್ ರ್ಯಾಪೋ ವಿತ್ ಪಾರ್ಟಿಸಿಪೆಂಟ್ಸ್. ಅಂದ್ರೆ ಈಗ ಏನ್ ಇಂಟರ್ವ್ಯೂನ ಇರ್ತಾನೆ, ಒಂದು ರ್ಯಾಪೋ ಬೆಳೆಯುತ್ತೆ. ಓಕೆನಾ? ಸೊ ಅವನ ಬಗ್ಗೆ ಎಲ್ಲ ನೀಟಾಗಿ ತಿಳ್ಕೋಬಹುದು, ಹುಡುಗ ಹೆಂಗೆ ಏನ್ ಕತೆ ಅಂತ. ಸೊ ದಟ್ ಯು ಕ್ಯಾನ್ ಕಲೆಕ್ಟ್ ದ ಡೇಟಾ ಈಸಿಲಿ. ಪಾರ್ಟಿಸಿಪೆಂಟ್ಸ್ ಜೊತೆ ಒಳ್ಳೆ ರ್ಯಾಪೋ ಬೆಳೆಯುತ್ತೆ. ಡಿಮೆರಿಟ್ಸ್ ಕೂಡ ಇದೆ. ಡಿಮೆರಿಟ್ಸ್ ಏನಪ್ಪಾ ಅಂತ ಅಂದ್ರೆ, ಇಟ್ ರಿಕ್ವೈರ್ಸ್ ಸಫಿಶಿಯಂಟ್ ನಂಬರ್ ಆಫ್ ಕ್ವಾಲಿಫೈಡ್ ಇಂಟರ್ವ್ಯೂಸ್. ಓಕೆನಾ? ನಿಮ್ಗೆ ಗೊತ್ತಿದೆ, ತುಂಬಾ ಜನ ಏನಾದ್ರು ಬಂದ್ಬಿಟ್ರು, ಒಂದು 500 ಜನ ಬಂದ್ಬಿಟ್ರು ಅಂತ ಅಂದ್ರೆ ಒಬ್ಬನೇ ಇಂಟರ್ವ್ಯೂ ಮಾಡಕ್ ಆಗತ್ತಾ? ಒಬ್ಬನೇ ಇಂಟರ್ವ್ಯೂ ಮಾಡಕ್ ಆಗಲ್ಲ. ಸಫಿಶಿಯಂಟ್ ನಂಬರ್ ಆಫ್ ಕ್ವಾಲಿಫೈಡ್ ಇಂಟರ್ವ್ಯೂಯರ್ಸ್ ಇರ್ಲೇಬೇಕು. ತುಂಬಾ ಕಡೆ ಇಂಟರ್ವ್ಯೂಸ್ ಇರಬೇಕು. ಓಕೆನಾ? ಸೊ ಇದೊಂದು ಡಿಮೆರಿಟ್. ಓಕೆನಾ? ಎಷ್ಟು ಜನ ಅಂತ ಹೈರ್ ಮಾಡ್ಬೇಕು, ಅದೊಂದು ಕಂಪನಿ ಹೈರ್ ಮಾಡಕ್ ಆಗಲ್ಲ ತುಂಬಾ ಜನಗಳನ್ನ. ಸೊ ಹಂಗಾಗಿ ದಿಸ್ ಇಸ್ ಆಲ್ಸೋ ಡಿಮೆರಿಟ್. ಇಟ್ ಇಸ್ ದ ಟೈಮ್ ಕನ್ಸ್ಯೂಮಿಂಗ್. ಈಗ ಒಬ್ಬೊಬ್ಬನ್ನು ಮಾತಾಡಿಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಆಲ್ವೇಸ್ ಆಬ್ವಿಯಸ್ಲಿ ಇಟ್ ಇಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಸೊ ಇಂಟರ್ವ್ಯೂಯರ್ಸ್ ಕ್ಯಾನ್ ಶೋ ಪರ್ಸನಲ್ ಬಯಾಸ್. ಓಕೆನಾ? ಪರ್ಸನಲ್ ಬಯಾಸ್ ಮಾಡ್ಬೋದು. ಓಕೆನಾ? ಪರ್ಸನಲ್ ಬಯಾಸ್ ಅಂದ್ರೆ ಏನ್ ಗೊತ್ತೇನ್ರ, ಈಗ ಯಾವ್ದೋ ಒಂದು ಕಂಪನಿ ಇಂಟರ್ವ್ಯೂ ಹೋಗ್ತೀರಾ. ಓಕೆನಾ? ಯಾವ್ದೋ ಒಬ್ಬ ಆ ಟೈಪ್ ಇರ್ತಾನ, ಅವ್ನು ಹುಡುಗಿಗೆ ಸಪೋರ್ಟ್ ಮಾಡ್ಬಿಡ್ದು. ಇಬ್ರು ಬಂದಿರ್ತೀರ, ಒಬ್ಬ ಹುಡುಗ ಒಬ್ಬ ಹುಡುಗಿ ಬಂದಿರ್ತಾನೆ. ಸೊ ಹುಡುಗಿ ಒಂಚೂರು ನೋಡಕ್ಕೆ, ಸುಮ್ನೆ ಹುಡುಗಿರ ಆಮೇಲೆ ಬೇಜಾರ್ ಮಾಡ್ಕೊಬಿಟ್ರಮ್ಮ, ಸುಮ್ನೆ ಒಂದು ಕಾಮಿಡಿಗೆ ಹೇಳ್ತಾ ಇರೋದು. ಹುಡುಗಿ ನೋಡಕ್ ಒಂಚೂರು ಚೆನ್ನಾಗಿರ್ತಾರಲ್ಲ, ಅಣ್ಣ ಹುಡುಗಿನ ಸೆಲೆಕ್ಟ್ ಮಾಡ್ತಾನೆ, ಹುಡುಗನ್ ರಿಜೆಕ್ಟ್ ಮಾಡ್ಬಿಡ್ತಾನೆ. ಅಂದ್ರೆ ಪರ್ಸನಲ್ ಬಯಾಸ್ ಆಗತ್ತೆ ಅಂತ. ಪರ್ಸನಲ್ ಬಯಾಸ್ ಅಂತ ಅಂದ್ರೆ ಒಬ್ಬನ ಕಡೆ ಸಪೋರ್ಟ್ ಮಾಡೋದು, ಇನ್ನೊಬ್ಬನ ಅವನ ಹತ್ರ ಟ್ಯಾಲೆಂಟ್ ಇದ್ರೂ ಕೂಡ ಅವನ್ನ
ಸೈಡ್ ಲೈನ್ ಮಾಡೋದು, ಓಕೆನಾ, ಯಾವ್ದೋ ಒಂದು ಪರ್ಸನಲ್ ಇದಕ್ಕೋಸ್ಕರ, ಓಕೆನಾ, ಅದನ್ನ ಪರ್ಸನಲ್ ಬಯಾಸ್ ಆಗ ಚಾನ್ಸಸ್ ಇರುತ್ತೆ. ಹೌದ್ ತಾನೆ? ಇಂಟರ್ವ್ಯೂರ್ ಅದು ಕೂಡ ನೀವು ಕೇಳಿದಿರಲ್ವ ಎಷ್ಟೊಂದ್ ಕಡೆ, ಅಯ್ಯೋ ನನಗೆ ಟ್ಯಾಲೆಂಟ್ ಇತ್ತು ನನ್ನ ಸೆಲೆಕ್ಟೇ ಮಾಡ್ಲಿಲ್ಲಪ್ಪ, ಅವ್ನು ಯಾರನ್ನೋ ಸೆಲೆಕ್ಟ್ ಮಾಡಿದ್ರು, ಅವನು ರೆಕಮೆಂಡೇಶನ್ ಮಾಡ್ಕೊಂಡು ಬಂದ, ಅಂದ್ರೆ ಅದನ್ನ ರೆಕಮೆಂಡೇಶನ್ ಇರ್ಬೋದು, ಈ ತರ ಟೈಪ್ಸ್ ಗಳನ್ನೆಲ್ಲ ನಾವೇಂತೀವಿ ಪರ್ಸನಲ್ ಬಯಾಸ್ ಅಂತ ಕರಿತೀವಿ, ಅರ್ಧಲ್ವಾ? ಸೊ ಪರ್ಸನಲ್ ಬಯಾಸ್ ಮಾಡ್ಬೋದು, ಕ್ಯಾನ್ ಶೋಸ್ ಪರ್ಸನಲ್ ಬಯಾಸ್. ಇಂಟರ್ವ್ಯೂರ್ ಯಾರಿರ್ತಾನೆ ಅವನು ಈ ಕ್ಯಾನ್ ಶೋಸ್ ದ ಪರ್ಸನಲ್ ಬಯಾಸ್. ಸೊ ಇದರಿಂದ ನಮ್ಗೆ ಅದು ಏನಿದೆ ನಾವು ಅಂದ್ಕೊಂಡಿರೋದು ಅದು ಆಗಲ್ಲ ಅಂತ. ಓಕೆ, ನೆಕ್ಸ್ಟ್ ಟೈಪ್ ಇಸ್ ಫೋಕಸ್ ಗ್ರೂಪ್. ಲಾಸ್ಟ್ ಟೈಪ್ ಫೋಕಸ್ ಗ್ರೂಪ್ ಅಂತ ಕರೀತಾರೆ. ಫೋಕಸ್ ಗ್ರೂಪ್ ಅಂದ್ರೆ ಏನಪ್ಪಾ ಅಂದ್ರೆ, ಇದು ಫೋಕಸ್ ಗ್ರೂಪ್ ಇಸ್ ಎ ಸ್ಮಾಲ್ ಗ್ರೂಪ್ ಆಫ್ ಡಿಸ್ಕಷನ್ ಸ್ಮಾಲ್ ಗ್ರೂಪ್ ಆಫ್ ಡಿಸ್ಕಷನ್ ಗೈಡೆಡ್ ಬೈ ಟ್ರೈನ್ಡ್ ಲೀಡರ್. ಓಕೆನಾ, ಒಬ್ಬ ಲೀಡರ್ ನೋಡು, ಇಲ್ಲಿ ಏನಿರ್ತಾರೆ ಅಂತ ಅಂದ್ರೆ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಸೊ ದೇರ್ ಆರ್ ಸೆಟ್ ಆಫ್ ಪಾರ್ಟಿಸಿಪೆಂಟ್ಸ್, ಅದ್ರಲ್ಲಿ ಒಂದು 6 to 12 ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ಜಾಸ್ತಿ ಜನ ಇರಲ್ಲ. ಓಕೆನಾ, 6 ಇಂದ 6 to 10 ಅಂತ ಇಲ್ಲೇ ಇದೆಯಲ್ವಾ, 6 to 10 ಪೀಪಲ್ ಇರ್ತಾರೆ. ಅದನ್ನ ಲೀಡ್ ಮಾಡಕ್ಕೆ ಒಬ್ಬ ಲೀಡರ್ ಇರ್ತಾನೆ. ಓಕೆನಾ, ಸೊ ಟ್ರೈನ್ಡ್ ಲೀಡರ್ ಇರ್ತಾನೆ. ಒಂದು ಸ್ಮಾಲ್ ಗ್ರೂಪ್ ಡಿಸ್ಕಷನ್ ತರ ಅಷ್ಟೇ, ಅದನ್ನೇ ಫೋಕಸ್ ಗ್ರೂಪ್ ಅಂತ ಕರೀತಾರೆ. ದ ಹೋಸ್ಟಿಂಗ್ ಆರ್ಗನೈಸೇಷನ್ ಕೇರ್ಫುಲಿ ಸೆಲೆಕ್ಟ್ ದ 6 to 10 ಪೀಪಲ್, ಡಿಸ್ಕಸ್ ಎ ಟಾಪಿಕ್ ಸಚ್ ಆಸ್ ಎ ನ್ಯೂ ಪ್ರಾಡಕ್ಟ್. ಏನೋ ಒಂದು ಟಾಪಿಕ್, ಅದೇ ಬಿಡಿ, ಯಾವ್ದೋ ಒಂದು ಟಾಪಿಕ್ ನ ಡಿಸ್ಕಸ್ ಮಾಡೋದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಒಬ್ರು ಬಂದ್ಬಿಟ್ಟು ಒಂದು 5-6 ಜನನ ಸೆಲೆಕ್ಟ್ ಮಾಡ್ತಾರೆ. ಓಕೆನಾ, ಸೆಲೆಕ್ಟ್ ಮಾಡಿ ಒಂದು ಪ್ಯಾನಲ್ ನಲ್ಲಿ ಕುಂಡ್ರಿಸ್ತಾರೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಏನ್ ಗೊತ್ತೇನ್ರೋ, ಇವತ್ತಿನ ದಿವಸ ನ್ಯೂಸ್ ಚಾನಲ್ ಅಲ್ಲಿ ಯಾವ್ದೋ ಒಂದು ಡಿಸ್ಕಷನ್ ಮಾಡ್ಬೇಕಾದ್ರೆ, ಯಾವ್ದೋ ಒಂದು ಡಿಬೇಟ್ ನ ಮಾಡ್ಬೇಕಾದ್ರೆ ಒಂದು ಪ್ಯಾನಲ್ ಅಂತ ಇರುತ್ತಲ್ವನ್ರಪ್ಪ. ಆ ಪ್ಯಾನಲ್ ಅಲ್ಲಿ ಒಂದು 5 ರಿಂದ 6 ಜನ ಕೂತ್ಕೊಂಡಿರ್ತಾರೆ. ಬಿಜೆಪಿ ಕೂತ್ಕೊಂಡಿರ್ತಾನೆ, ಕಾಂಗ್ರೆಸ್ ನಲ್ಲಿ ಕೂತ್ಕೊಂಡಿರ್ತಾನೆ, ಹಿಂದೂ ಮುಸ್ಲಿಂ ಈ ತರ ಅವ್ರೇನ್ ಮಾಡ್ತಾರೆ, ಟಿವಿನವರಿಗೆ ವ್ಯೂಸ್ ಆಗ್ಬೇಕು, ಎಲ್ಲಾ ಕ್ಯಾಟಗರಿ ಅವ್ರನ್ನು ಕುಂಡ್ರಿಸ್ತಾರೆ. ಅಲ್ಲಿ ಕುಂಡ್ರಿಸ್ಬಿಟ್ಟು ಒಂದು ಕ್ವಶನ್ ರೈಸ್ ಮಾಡ್ತಾನೆ ಒಬ್ಬ ಲೀಡರ್ ಅಂತ ಇರ್ತಾನಲ್ಲ, ಅಂದ್ರೆ ಟ್ರೈನ್ಡ್ ಲೀಡರ್ ಅಂತ ಅಂದ್ರೆ ಇವನೊಬ್ಬ ಕ್ವಶನ್ ರೈಸ್ ಮಾಡಿ ಎಲ್ರದ್ದು ಒಪಿನಿಯನ್ ಕೇಳ್ತಾನೆ, ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ನಲ್ಲಿ ಆನ್ಸರ್ ಕೇಳ್ತಾನೆ. ಓಕೆನಾ, ಅಲ್ಲಿಂದನ ಅವರು ಸ್ಟಾಟಿಸ್ಟಿಕ್ಸ್ ಇಂದ ಅವರು ಡೇಟಾ ತಗೊಂತಾರೆ. ಓಕೆನಾ, ಸೊ ಇದು ಬೆಸ್ಟ್ ಎಕ್ಸಾಂಪಲ್. ಟಿವಿ ಪ್ಯಾನಲ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ತಾರೆ ಅದೊಂದು ನೆನ್ಪಿಟ್ಕೊಳ್ಳಿ, ನಿಮ್ಗೆ ಫೋಕಸ್ ಗ್ರೂಪ್ ಅನ್ನೋದು ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ವಾ? ಇವಾಗ ಆ ಸೆಂಟೆನ್ಸ್ ಗಳನ್ನೆಲ್ಲ ಓದ್ತಾ ಹೋಗಿ ಈಗ. ಓಕೆನಾ, ಆ ಟಿವಿ ಪ್ಯಾನಲ್ ನೋಡಿ, ಹಿಂಗೆ ತಾನೆ ಟಿವಿ ಪ್ಯಾನಲ್ ಅಲ್ಲಿ ನೋಡಿ, ಈ ಅಮ್ಮ ಇಂಟರ್ವ್ಯೂ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಈ ಅಮ್ಮ ಕ್ವಶನ್ ಕೇಳ್ತಿದ್ದಾಳೆ. ಸೊ ಇವರೆಲ್ಲ ಏನ್ ಮಾಡ್ತಿದ್ದಾರೆ, ಡಿಫ್ರೆಂಟ್ ಒಪಿನಿಯನ್ ಗಳನ್ನ ಕೊಡ್ತಾರೆ. ಅರ್ಧದಲ್ವಾ? ಆ ಅಮ್ಮ ಕೂತ್ರೆ ಸ್ಟೈಲ್ ನೋಡಿ ಗೊತ್ತಾಗುತ್ತೆ. ಸೊ ಇಂಟರ್ವ್ಯೂರ್ ಅಂತ. ಸೊ ಇವರೆಲ್ಲನ ಅವರು ಯಾರಿವರು ರೆಸ್ಪಾಂಡೆಂಟ್ಸ್, ಏನಂದ್ರೆ ಬೇರೆ ಬೇರೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ನಲ್ಲಿ ಅವರು ನಿಮ್ಗೆ ಇದು ಮಾಡ್ಕೊಡ್ತಾರೆ. ನೋಡೋದು ಗ್ರೂಪ್ ಇನ್ಫಾರ್ಮೇಟ್. ದ ಗ್ರೂಪ್ ಶೇರ್ಸ್ ದರ್ ಫೀಡ್ಬ್ಯಾಕ್, ಒಪಿನಿಯನ್ಸ್, ನಾಲೆಡ್ಜ್. ಗ್ರೂಪ್ ಅಂತಂದ್ರೆ ಈ 3 ಜನ ಪ್ಯಾನಲ್ ನಲ್ಲಿ ಏನ್ ಜನ ಕೂತಿರ್ತಾರೆ, ಸೈಡ್ ಅಲ್ಲಿ ಬಂದಿರ್ತಾರಲ್ಲ, ಅವ್ರ ಒಪಿನಿಯನ್ಸ್ ನ ಹೇಳ್ತಾರೆ, ಅವ್ರ ನಾಲೆಡ್ಜ್ ನ ಶೇರ್ ಮಾಡ್ತಾರೆ, ಫೀಡ್ಬ್ಯಾಕ್ ಕೊಡ್ತಾರೆ. ಓಕೆನಾ, ಅಷ್ಟು ಮಾಡ್ತಾರೆ. ದ ಪಾರ್ಟಿಸಿಪೆಂಟ್ಸ್ ಓಪನ್ಲಿ ಶೇರ್ಸ್ ದ ಒಪಿನಿಯನ್ ಅಂಡ್ ಫ್ರೀ ಟು ಕನ್ವಿನ್ಸ್ ಅದರ್ ಪಾರ್ಟಿಸಿಪೆಂಟ್ಸ್ ಆಫ್ ದರ್ ಐಡಿಯಾಸ್. ಅಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ನೀವು ಟಿವಿ ಪ್ಯಾನಲ್ ಅಲ್ಲಿ ನೋಡಿದ್ರೆ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಅದೇ ವೆರಿ ಸಿಂಪಲ್, ಟಿವಿ ಪ್ಯಾನಲ್ ಅಲ್ಲಿ ಏನ್ ಡಿಸ್ಕಷನ್ ನಡೆಯುತ್ತೆ ಅದೇ ಫೋಕಸ್ ಗ್ರೂಪ್ ಡಿಸ್ಕಷನ್ ಅಂತ. ಓಕೆನಾ, ದ ಮೀಡಿಯೇಟರ್ ಅಂತಂದ್ರೆ ಯಾರಿಲ್ಲಿ, ಅದೇ ಒಬ್ಬ ಇಲ್ಲಿ ನಮ್ಮ ಅಜಿತ್ ಹನುಮಕ್ಕನವರ ಸುವರ್ಣ ನ್ಯೂಸ್. ಓಕೆನಾ, ಅವ್ರ ಹೆಸರು ಹೇಳ್ಬಾರ್ದು, ಬಟ್ ರಂಗಣ್ಣ ನೋಡಪ್ಪ, ಅದು ರಂಗಣ್ಣ ಇವ್ರು ಜಾಸ್ತಿ ಬರಲ್ಲ, ಇರ್ಲಿ. The mediator takes notes on the discussion and opinions of the group members. Focus group data collection method is mostly suitable for the studies where the multiple perspectives needed. ಅಂದ್ರೆ ಯಾವುದೋ ಒಂದು ಮ್ಯಾಟರ್ ಇರುತ್ತೆ, ಅದಕ್ಕೆ ನಿನಗೆ, ಯಾಕಂದ್ರೆ ಅದಕ್ಕೆ ಎಲ್ಲಾ ಕಡೆ ತರ ಡೈಮೆನ್ಷನ್ ಇರುತ್ತೆ. ನಾವ್ ಯಾವುದೇ ಒಂದು ವಿಷಯನ ನೋಡ್ಬೇಕಾದ್ರೆ ಯು ಶುಡ್ ಸಿ ಇನ್ ಎ ಮಲ್ಟಿಪಲ್ ಡೈಮೆನ್ಷನ್. ಒಂದು ವಿಷಯ ನಿನಗೆ ಸರಿ ಅನ್ನಿಸ್ಬೋದು, ಒಂದು ವಿಷಯ ನನಗೆ ಸರಿ ಅನ್ನಿಸ್ಬೋದು. ಇಬ್ರದ್ದು ಪರ್ಸ್ಪೆಕ್ಟಿವ್ ಒಂದೇ ಇರುತ್ತೆ ಅಂತ ಅಲ್ಲ, ಇಬ್ರದ್ದು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇರುತ್ತೆ. ಹಂಗಾಗಿ ಒಂದು ವಿಷಯಕ್ಕೆ ನಾನಾ ತರ ಪರ್ಸ್ಪೆಕ್ಟಿವ್ ಇರುತ್ತೆ. ಅಂದ್ರೆ ನಿನಗೆ ಆ ಒಂದು ವಿಷಯಕ್ಕೆ ಯಾವ ತರ ಪರ್ಸ್ಪೆಕ್ಟಿವ್ ಇದೆ ಜನಗಳಲ್ಲಿ ಅಂತ ಗೊತ್ತಾಗ್ಬೇಕಂತ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಮೆಥಡ್. ಒಂದು ಡಿಫ್ರೆಂಟ್ ಕ್ಯಾಟಗರಿನಲ್ಲಿ ಇರುವಂತಹ ಸ್ವಲ್ಪ ಜನನ ಕೂರಿಸ್ಬಿಟ್ಟು ಒಂದು ವಿಷಯನ ಹೇಳಿದಾಗ ಅವನ ಆ ವಿಷಯದ ಬಗ್ಗೆ ಹೇಳ್ತಾನೆ, ಇನ್ನೊಬ್ಬ ಏನ್ ವಿಷಯ ಆ ವಿಷಯದ ಬಗ್ಗೆ ತಿಳ್ಕೊಂಡಿದ್ದಾನೆ, ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಅಂದ್ರೆ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್ ನಮ್ಗೆ ಗೊತ್ತಾಗುತ್ತೆ ಒಂದು ವಿಷಯದ ಬಗ್ಗೆ. ಓಕೆನಾ, ಫಾರ್ ದಿ ಸೇಮ್ ಪ್ರಾಬ್ಲಮ್ ಸೊ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಇಟ್ ಇಸ್ ಒಬ್ಟೈನ್ ಫ್ರಮ್ ದಿ ದಿಸ್ ಫೋಕಸ್ ಗ್ರೂಪ್ ಡಿಸ್ಕಷನ್. ಕ್ಲಿಯರ್ ಅಲ್ವಾ? ಇಷ್ಟೇ ಫೋಕಸ್ ಗ್ರೂಪ್ ಡಿಸ್ಕಷನ್. ಫೋಕಸ್ ಗ್ರೂಪ್ ಡಿಸ್ಕಷನ್ ಅಂತಂದ್ರೆ ನಾನು ಹೇಳಿಲ್ವಾ, ಟಿವಿ ಪ್ಯಾನಲ್ ಅಲ್ಲಿ ಒಂದು 5-6 ಜನ ಕೂತಿರ್ತಾರೆ, ಸ್ವಾಮಿಗಳು ಅವರು ಇವರು ಎಲ್ಲನ. ಓಕೆನಾ, ಸೊ ಮತ್ತೆ ಅವನೊಬ್ಬ ನಡೆಸ್ಕೊಡ್ತಿರ್ತಾನೆ. ಸೊ ಅದನ್ನ ನೆನಪಿಸ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ
ಫೋಕಸ್ ಗ್ರೂಪ್ ಡಿಸ್ಕಷನ್ ಅನ್ನೋದು ಏನು ಅಂತ. ಸೊ ಇವಾಗ ಕ್ಲಿಯರ್ ಇರ್ಲಿ. 4 ಮೆಥಡ್ ಓದಿದೀವಿ. ಫಸ್ಟ್ ನಾವು ಕ್ವಶನೇರ್ ಅಂತ ಓದ್ತೀವಿ. ಕ್ವಶನೇರ್ ಅಂದ್ರೆ ಏನು? ಲಿಸ್ಟ್ ಆಫ್ ಕ್ವಶನ್ಸ್. ಓಕೆನಾ? ಅದನ್ನ ನಾವು ಮೇಲ್ ಮುಖಾಂತರ ಸೆಂಡ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಪೇಪರ್ ಮೇಲೆ ಪ್ರಿಂಟ್ ಮಾಡಿ ಎಲ್ಲರೂ ಜೊತೆ ಕರಿಬಹುದು. ಅದರಲ್ಲಿ ಮೈನ್ ಪಾಯಿಂಟ್ ಯು ಶುಡ್ ರಿಮೆಂಬರ್ ಇಸ್ ದಟ್, ಏನ್ ರಿಮೆಂಬರ್ ಮಾಡ್ಬೇಕಲ್ಲಿ? ಲಾರ್ಜ್ ಪಾಪ್ಯುಲೇಷನ್ ಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಅದರಲ್ಲಿ ಒಂದೇ ಒಂದು ಡಿಮೆರಿಟ್ ಹೇಳಿ ನೋಡೋಣ. ಮೆರಿಟ್ ಡಿಮೆರಿಟ್ ನಿಮಗೆ ಗೊತ್ತಿರಬೇಕು. ಮೆರಿಟ್ ಡಿಮೆರಿಟ್ ಹೇಳಿ ಒಂದು. ಸರ್ ಅದು ರೆಸ್ಪಾಂಡೆಂಟ್ Illiterate. ಅರ್ಥ ಆಗಲ್ಲ, ಇಲ್ಲ ಇಲ್ಲಿಟ್ರೇಟ್ ಇಲ್ಲಿಟ್ರೇಟ್. ವೆರಿ ಗುಡ್. ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದ್ರೆ ಗೊತ್ತಾಗಲ್ಲ. ಹೌದು, ಕರೆಕ್ಟ್. ಜಾಸ್ತಿ ಕ್ವಶನ್ಸ್ ಇರಬಾರ್ದು, ಅರ್ಥ ಆಗ್ಬೇಕು ಲ್ಯಾಂಗ್ವೇಜ್, ಈಸಿ ವರ್ಡ್ಸ್ Good. ಇರ್ಬೇಕು ಮಾತ್ರ. ಎಸ್ ಎಸ್, ವೆರಿ ಗುಡ್. ನೋಡಿ, ಇಷ್ಟು ತಿಳ್ಕೊಂಡಿದ್ರೆ ಸಾಕು. ಅದೇ ತರ ನಿಮ್ಗೆ ನೆಕ್ಸ್ಟ್ ಬರುತ್ತೆ ಸರ್ವೆ ಅಂತ. ಸರ್ವೆ ಅಂತ ಅಂದ್ರೆ ಇದು ಎಕ್ಸ್ಪೆನ್ಸಿವ್ ಮೆಥಡ್ ಇದು. ಓಕೆನಾ? ಪ್ರತಿಯೊಬ್ಬರ ಹತ್ರನು ಹೋಗಿ ನೀನು ಸರ್ವೆ ಏನ್ ಡೇಟಾನ ಕಲೆಕ್ಟ್ ಮಾಡ್ಬೇಕು. ಲಿಟ್ಲ್ ಬಿಟ್ ಮೋರ್ ಎಕ್ಸ್ಪೆನ್ಸಿವ್ ದಿಸ್ ಒನ್. ಅದು ಗೊತ್ತಿರ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಪ್ಪ ಅದು? ಇಂಟರ್ವ್ಯೂ. ಇಂಟರ್ವ್ಯೂ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್. ಇಟ್ ರಿಕ್ವೈರ್ಸ್ ಮ್ಯಾನ್ ಪವರ್. ಇಂಟರ್ವ್ಯೂಸ್ ಬೇಕಾಗುತ್ತೆ. ಅಲ್ಲಿ ಪರ್ಸನಲ್ ಬಯಾಸ್ ಆಗೋ ಚಾನ್ಸ್ ಇರುತ್ತೆ. ಇದೆಲ್ಲ ಗೊತ್ತಿರ್ಬೇಕು. ಈಗ ಒಂದು ಆ ವರ್ಡ್ ನ ಕೇಳಿದ್ರೆ ಆ ವರ್ಡ್ ಮೀನಿಂಗ್ ಗೊತ್ತಾಗ್ಬೇಕಷ್ಟೇ. ಮೋಸ್ಟ್ ಆಫ್ ದಿ ಪಾಯಿಂಟ್ಸ್ ಎಲ್ಲಾದ್ರಲ್ಲೂ ಸಿಮಿಲರ್ ಆಗಿರ್ತವೆ. ಆ ಮೀನಿಂಗ್ ನ ಕ್ವಶನ್ ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಯಾವ್ದು ಅಪ್ರೋಪ್ರಿಯೇಟ್ ಇರುತ್ತೆ ಅಂತ ನೀವು ಚೂಸ್ ಮಾಡೋ ಎಬಿಲಿಟಿ ನೀವು ಬರಬೇಕು. ಸೊ ಇದೆಲ್ಲ ಬರ್ಬೇಕಂತಂದ್ರೆ ಯು ಹ್ಯಾವ್ ಟು ಸಾಲ್ವ್ ದ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕು. ಅವಾಗ ಗೊತ್ತಾಗುತ್ತೆ. ಸೊ ವಿಲ್ ಸಾಲ್ವ್ ದ ಕ್ವಶನ್ಸ್, ಡೋಂಟ್ ವರಿ. ದ ಲಾಸ್ಟ್ ಟಾಪಿಕ್ ಇಸ್ ಡೇಟಾ ಕ್ಲೀನಿಂಗ್. ಡೇಟಾ ಏನಿದೆ ಅದನ್ನ ಕ್ಲೀನ್ ಮಾಡ್ಬೇಕು. ಏನಿದೆ, ವಾಟ್ ಎವರ್ ದ ಡೇಟಾ ಯು ಹ್ಯಾವ್ ಕಲೆಕ್ಟೆಡ್ ಫ್ರಮ್ ದಿ ರೆಸ್ಪಾಂಡೆಂಟ್, ವಿ ಕಾಲ್ ಇಟ್ ಆಸ್ ಅ ರಾ ಡೇಟಾ. ಓಕೆನಾ? ರಾ ಡೇಟಾ ಅಂತ ಕರೀತಾರೆ. ಅಂದ್ರೆ ಅದನ್ನ ಏನು ಕ್ಲೀನ್ ಮಾಡದೇ ಇದ್ರೆ ಹೆಂಗಿದೆಯೋ ಹಂಗೆ ತಗೊಂಡ್ಬಂದ್ರೆ ಅದನ್ನ ರಾ ಡೇಟಾ ಅಂತ ಕರೀತಾರೆ. ಸೊ ಬಿಫೋರ್ ಅನಾಲಿಸಿಸ್, ಅದನ್ನ ಅನಾಲಿಸಿಸ್ ಸ್ಟೇಜ್ ಗೆ ಕಳಿಸೋದ್ಕಿಂತ ಮುಂಚೆ ವಿ ಹ್ಯಾವ್ ಟು ಕ್ಲೀನ್ ಇಟ್. ಓಕೆನಾ? ಕ್ಲೀನ್ ಅಂತಂದ್ರೆ ಆಮೇಲೆ ಪರ್ಕೆ ತಗೊಂಬಂದೆಲ್ಲ ಹಿಂಗ್ ಮಾಡೋದಲ್ಲಪ್ಪ. ಕ್ಲೀನ್ ಅಂತಂದ್ರೆ ಬೇರೆ ತರ. ಡೇಟಾ ಕ್ಲೀನಿಂಗ್ ಅಂದ್ರೆ ಏನು ಅಂತ ನೋಡ್ಕೊಂಡು ಇದ್ರ ಮೇಲೆ ಡೆಫಿನೆಟ್ಲಿ ಒಂದು ಕ್ವಶನ್ ಇರುತ್ತೆ ಕಣ್ರೋ. ಪ್ರತಿ ಬಾರಿ ಒಂದು ಕ್ವಶನ್ ಕೇಳ್ತಾನೆ ಇದರಲ್ಲಿ. ಸೊ ಡೇಟಾ ಕ್ಲೀನಿಂಗ್ ಇಸ್ ಅ ಪ್ರಾಸೆಸ್ ಆಫ್ ಪ್ರಿಪೇರಿಂಗ್ ಡೇಟಾ ಫಾರ್ ಅನಾಲಿಸಿಸ್. ಬೈ ಅನಾಲಿಸಿಸ್ ಹೋಗೋದ್ಕಿಂತ ಮುಂಚೆ ನೀವು ಪ್ರಿಪೇರ್ ಮಾಡ್ಬೇಕು ಡೇಟಾನ. ಯಾವ ತರ ಅಂತಂದ್ರೆ ರಿಮೂವ್ ಮಾಡ್ಬೇಕು. ರಿಮೂವಿಂಗ್ ಆರ್ ಮಾಡಿಫೈಯಿಂಗ್ ದ ಡೇಟಾ ದಟ್ ಈಸ್ ಇನ್ಕರೆಕ್ಟ್. ಅಂದ್ರೆ ಇನ್ಕರೆಕ್ಟ್ ಡೇಟಾ ಏನಾದ್ರೂ ಇತ್ತು ಅಂದ್ರೆ ಯು ಹ್ಯಾವ್ ಟು ಮಾಡಿಫೈ. ಓಕೆನಾ? ಯಾಕಂತ ಅಂದ್ರೆ ಒಂದು ಡೇಟಾ ಅಂತ ಅಂದ್ರೆ ಕಲೆಕ್ಟ್ ಮಾಡೋನೇ ಒಬ್ಬ ಇರ್ತಾನೆ, ಅದನ್ನ ಕ್ಲೀನಿಂಗ್ ಮಾಡೋನೇ ಒಬ್ಬ ಇರ್ತಾನೆ, ಅದನ್ನ ಅನಾಲಿಸಿಸ್ ಮಾಡೋನು ಇನ್ನೊಬ್ಬ ಇರ್ತಾನೆ, ಅದನ್ನ ಗ್ರಾಫಿಕಲ್ ಮೆಥಡ್ ಅಲ್ಲಿ ಇಡೋನು ಇನ್ನೊಬ್ಬ ಇರ್ತಾನೆ. ಒಂದು ಕೆಲಸ ಅಂತ ಅಂದ್ರೆ ಒಬ್ಬನಿಂದ ಆಗಲ್ಲ. ಓಕೆನಾ? ಅಲ್ಲಿ ಒಂದು ಸೀಕ್ವೆನ್ಸ್ ಆಫ್ ಆರ್ಡರ್ಸ್ ಇರುತ್ತೆ. ಅದೆಲ್ಲ ಫಿಲ್ ಆದ್ಮೇಲೆನೆ ಒಂದು ಕೆಲಸ ಆಗೋದು. ಈ ಕಾರ್ ಅಂತ ಬರುತ್ತೆ. ಯಾವ್ದೋ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಆಗೋದಂದ್ರೆ ಒಬ್ಬ ಮಾಡಲ್ಲ ಅಲ್ಲಿ. ಓಕೆನಾ? ಅಲ್ಲೊಂದು ಸೀಕ್ವೆನ್ಶಿಯಲ್ ಆರ್ಡರ್ ಇರುತ್ತೆ. ಸೊ ಫಸ್ಟ್ ಟೈರ್ ಒಬ್ಬ ಇದ್ ಮಾಡ್ತಾನೆ. ಅಲ್ಲೊಂದು ಸೀಕ್ವೆನ್ಸ್ ಇರುತ್ತೆ. ಎಲ್ಲಾನು ಒಬ್ಬನೇ ಮಾಡೋದಿಲ್ಲ ಅಲ್ಲಿ. ಓಕೆನಾ? ಆ ಸೀಕ್ವೆನ್ಸ್ ಎಲ್ಲ ಕಂಪ್ಲೀಟ್ ಆದಾಗ್ಲೇ ಒಂದು ಕಾರ್ ಅಂತ ಆಗೋದು. ಇಲ್ಲೂ ಅಷ್ಟೇನೆ. ಓಕೆನಾ? ಡೇಟಾ ಅನ್ನೋದು ಫುಲ್ ಅನಾಲಿಸಿಸ್ ಆಗ್ಬೇಕಾದ್ರೆ ಎಲ್ಲಾನು ಬರ್ತಾರೆ. ಇದು ಒಂದು ಪ್ರಾಸೆಸ್ ಅಷ್ಟೇ ಅದರಲ್ಲಿ. ಸೊ ಇನ್ಕರೆಕ್ಟ್ ಡೇಟಾ ಇರ್ಬೋದು, ಇನ್ಕಂಪ್ಲೀಟ್ ಡೇಟಾ ಇರ್ಬೋದು, ಎರರ್ಸ್ ಇರ್ಬೋದು, ಇರ್ರಿಲೆವೆಂಟ್ ಡೇಟಾ ಇರ್ಬೋದು, ಡೂಪ್ಲಿಕೇಟ್ ಇರ್ಬೋದು. ನೋಡಿ ಇದ್ರ ಮೀನಿಂಗ್ ಅಂದ್ರೆ ಇನ್ಕರೆಕ್ಟ್ ಅಂದ್ರೆ ಏನ್ ಹೇಳಿ? ತಪ್ಪಾಗಿರುವಂತದ್ದು. ಇನ್ಕಂಪ್ಲೀಟ್ ಅಂತ ಅಂದ್ರೆ ಏನ್ ಹೇಳಿ? ಇನ್ಕಂಪ್ಲೀಟ್ ಅಂತಂದ್ರೆ ಕಂಪ್ಲೀಟ್ ಆಗದೆ ಇರುವಂತದ್ದು. ಎರರ್ಸ್ ಅಂತಂದ್ರೆ ಇದು ಒಂದೇ ಮೀನಿಂಗ್. ಎರರ್ಸ್ ಮತ್ತೆ ಇನ್ಕಂಪ್ಲೀಟ್ ಒಂದೇ ಮೀನಿಂಗ್. ಇರ್ರಿಲೆವೆಂಟ್ ಅಂದ್ರೆ ಏನ್ ಹೇಳಿ? ರಿಲೆವೆಂಟ್ಸ್ ಇಲ್ಲ ಅಂತದ್ದು. ರಿಲೆವೆಂಟ್ ಅಂತ ಅಂದ್ರೆ ನಿನ್ ಹೆಸರೇನು ಅಂತ ಕೇಳಿರ್ತೀನಿ, ನೀನೇನಂತ ಕೇಳ್ತೀಯ ಅಂತ ಅಂದ್ರೆ ಡಸ್ಟರ್ ಅಂತ ಬರೀತೀಯ. ಓಕೆನಾ? ಪೆನ್ ಅಂತ ಬರೀತೀಯ. ಓಕೆನಾ? ಅಲ್ಲ, ಅವು ಹೆಸರುಗಳು ಇರ್ಬೋದೇನೋ ಗೊತ್ತಿಲ್ಲ. ವೈರ್ ಅಂತ ಬರೆಯೋದು ಈ ತರ. ಓಕೆನಾ? ನಿನ್ ಹೆಸರೇನು ಅಂತ ಕೇಳಿದ್ರೆ 1 2 3 ಅಂತ ಬರೆಯೋದು. ನೀವು ಫಿಲ್ ಮಾಡಿದ್ರೆ ನನಗೆ ಗೊತ್ತೈತೆ. ಗೂಗಲ್ ಫಾರ್ಮ್ ಅಲ್ಲಿ ಎಷ್ಟೋ ಜನ ನಿಮ್ ಮೊಬೈಲ್ ನಂಬರ್ ಬರೀರಿ ಅಂತಂದ್ರೆ ಹಾಯ್ ಅಂತ ಟೈಪ್ ಮಾಡೋದು, ಈ ತರ ಎಲ್ಲ ಮಾಡಿರ್ತೀರಾ. ಓಕೆನಾ? ಇದನ್ನ ಇರ್ರಿಲೆವೆನ್ಸಿ ಅಂತ ಕರೀತಾರೆ. ಅಂದ್ರೆ ನಾನೇನೋ ಒಂದು ಕ್ವಶನ್ ಕೇಳಿದ್ರೆ ಏನೋ ಒಂದು ಆನ್ಸರ್ ಹೇಳೋದು. ಓಕೆನಾ? ಅದನ್ನ ಇರ್ರಿಲೆವೆನ್ಸಿ ಅಂತ ಕರೀತಾರೆ. ಡೂಪ್ಲಿಕೇಟ್ ಆಗೋ ಚಾನ್ಸಸ್ ಇರುತ್ತೆ. ಡೇಟಾನ ಕಾಪಿ ಪೇಸ್ಟ್ ಮಾಡಿ ಡೂಪ್ಲಿಕೇಟ್ ಮಾಡಿರ್ತೀರಾ. ಸೊ ಅದೊಂದು. ಅಂಡ್ ಇಂಪ್ರಾಪರ್ಲಿ ಫಾರ್ಮ್ಯಾಟೆಡ್ ಡೇಟಾ. ಸೊ ವಿತ್ ಇನ್ ಎ ಡೇಟಾ ಸೆಟ್. ಇದನ್ನ ನಾವು ಡೇಟಾ ಕ್ಲೀನಿಂಗ್ ಅಂತ ಕರೀತಾರೆ. ಡೇಟಾ ಕ್ಲೀನಿಂಗ್ ಅಂತ ಅಂದ್ರೆ ಇಷ್ಟು ವರ್ಡ್ಸ್ ಗಳನ್ನ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಇನ್ಕರೆಕ್ಟ್, ಕಂಪ್ಲೀಟು, ಇರ್ರೆಲೆವೆಂಟ್, ಡೂಪ್ಲಿಕೇಟು ಇಂಥವನ್ನೆಲ್ಲ ತೆಗಿಯೋದು, ರಿಮೂವ್ ಮಾಡೋದನ್ನೇ ನಾವೇನಂತ ಕರಿತೀವಿ? ಡೇಟಾ ಕ್ಲೀನಿಂಗ್ ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? ಈಗ ಡೇಟಾ ಕ್ಲೀನಿಂಗ್ ಅಲ್ಲಿ ಎಷ್ಟು ಸ್ಟೆಪ್ಸ್ ಇದಾವೆ ಅಂತಂದ್ರೆ ಮೇಜರ್ಲಿ ದೇರ್ ಆರ್ 4 ಸ್ಟೆಪ್ಸ್ ಇನ್ ಡೇಟಾ ಕ್ಲೀನಿಂಗ್. ಓಕೆನಾ? ಈ 4 ವರ್ಡ್ಸ್ ಗಳನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಆ 4 ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒಂದೊಂದಾಗಿ, ನಿಮ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಒಂದು ಫಸ್ಟ್ ಸ್ಟೇಜ್ ಇಸ್ ದಟ್ ದ ರಿಮೂವಲ್ ಆಫ್ ಅನ್ವಾಂಟೆಡ್ ಅಬ್ಸರ್ವೇಷನ್ಸ್. ಅನ್ವಾಂಟೆಡ್ ಅಬ್ಸರ್ವೇಷನ್ ನ ರಿಮೂವ್ ಮಾಡ್ತಾ ಹೋಗೋದು. ನೆಕ್ಸ್ಟ್ ಫಿಕ್ಸಿಂಗ್ ಸ್ಟ್ರಕ್ಚರಲ್ ಎರರ್ಸ್ ಅಂತ, ಮ್ಯಾನೇಜಿಂಗ್ ಅನ್ವಾಂಟೆಡ್ ಔಟ್ಲೈಯರ್ಸ್ ಅಂತ, ಹ್ಯಾಂಡ್ಲಿಂಗ್ ಮಿಸ್ಸಿಂಗ್ ಡೇಟಾ ಅಂತ. ಈ 4 ಬಗ್ಗೆ ಒಂದೊಂದೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಡೋಂಟ್ ವರಿ. ಓಕೆ? ಫಸ್ಟ್ ಒನ್ ನೋಡ್ತಾ ಹೋಗೋಣ. ಏನಂತ ಅಂದ್ರೆ
ರಿಮೂವಲ್ ಆಫ್ ಅನ್ವಾಂಟೆಡ್ ಅಬ್ಸರ್ವೇಷನ್ ರಿಮೂವ್ ಮಾಡುತ್ತದೆ. ಓಕೆನಾ, ನಿನ್ಗೆ ಯಾವ್ದೋ ಒಂದು ಬೇಡವಾಗಿರೋ ಇನ್ಫಾರ್ಮೇಶನ್ ಇರುತ್ತೆ, ಅದ್ ಯಾಕೆ ಬೇಕು, ನನಗೆ ಬೇಡವಾಗಿರೋದು ಅಂತ ಅದನ್ನ ರಿಮೂವ್ ಮಾಡಾಕದಷ್ಟೇ. ಅದನ್ನೇ ಅನ್ವಾಂಟೆಡ್ ಅಬ್ಸರ್ವೇಷನ್ ರಿಮೂವ್ ಮಾಡೋದು ಅಂತ. ಸೊ ರಿಮೂವ್ ಅನ್ವಾಂಟೆಡ್ ಅಬ್ಸರ್ವೇಷನ್ಸ್ ಫ್ರಮ್ ಯುವರ್ ಡೇಟಾ ಸೆಟ್, ಇನ್ಕ್ಲೂಡಿಂಗ್ ಡುಪ್ಲಿಕೇಟ್ ಅಬ್ಸರ್ವೇಷನ್ಸ್ ಇರ್ಬೋದು, ಇರ್ರಿಲೆವೆಂಟ್ ಅಬ್ಸರ್ವೇಷನ್ಸ್ ಇರ್ಬೋದು. ಇರ್ರಿಲೆವೆಂಟ್ ಇರುತ್ತೆ, ನಿಂದ ಏನೋ ಒಂದು ಕೇಳಿರ್ತೀಯ, ಓಕೆನಾ, ನೀನೇನೋ ಒಂದು ಆನ್ಸರ್ ಕೊಟ್ಟಿರ್ತೀಯ. ಸೊ ದಟ್ ಇಸ್ ವಾಟ್ ಅನ್ವಾಂಟೆಡ್ ಅಬ್ಸರ್ವೇಷನ್, ಇಟ್ ಇಸ್ ಅನ್ ಇರ್ರಿಲೆವೆಂಟ್ ಅಬ್ಸರ್ವೇಷನ್. ಓಕೆನಾ, ಅದನ್ನ ಏನ್ ಮಾಡ್ಬೇಕು, ನೀನ್ ಫಸ್ಟ್ ರಿಮೂವ್ ಮಾಡ್ಬೇಕು. ಡೂಪ್ಲಿಕೇಟ್ ಅಬ್ಸರ್ವೇಷನ್ಸ್ ವಿಲ್ ಹ್ಯಾಪನ್ ಮೋಸ್ಟ್ ಆಫನ್ ಡ್ಯೂರಿಂಗ್ ಡೇಟಾ ಕಲೆಕ್ಷನ್. ಡುಪ್ಲಿಕೇಟ್ ಆಗೋ ಚಾನ್ಸ್ ಇರುತ್ತೆ, ರಿಪೀಟ್ ಆಗೋ ಚಾನ್ಸ್ ಇರುತ್ತೆ. ಅಂತ ಟೈಮ್ ಅಲ್ಲಿ ನೀವೇನ್ ಮಾಡ್ಬೇಕು, ಅದನ್ನ ರಿಮೂವ್ ಮಾಡ್ಬೇಕು. ಇದು ರಿಮೂವಲ್ ಆಫ್ ಅನ್ವಾಂಟೆಡ್ ಅಬ್ಸರ್ವೇಷನ್ ರಿಮೂವ್ ಮಾಡೋದು. ನೆಕ್ಸ್ಟ್ ಫಿಕ್ಸಿಂಗ್ ಸ್ಟ್ರಕ್ಚರಲ್ ಎರರ್ಸ್ ಅಂತ. ಸ್ಟ್ರಕ್ಚರಲ್ ಎರರ್ಸ್ ಅಂತ ಅಂದ್ರೆ ನೋಡು, ಸ್ಟ್ರಕ್ಚರಲ್ ಎರರ್ಸ್ ತುಂಬಾ ಕಡೆ ಆಗುತ್ತೆ. ಈಗ ಏನಾಗ್ಬಿಡುತ್ತೆ ಅಂತ ಅಂದ್ರೆ, ದ ಎರರ್ಸ್ ದಟ್ ಅರೈಸ್ ಡ್ಯೂರಿಂಗ್ ದ ಮೆಜರ್ಮೆಂಟ್ transfer of data that are called structural errors. The errors that arise during the measurement transfer of data are called structural errors. Structural errors ಅಂತಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಈ ತರ. ಓಕೆನಾ, ನೀನ್ ಏನೋ ಮಾಡಕ್ ಹೋಗಿ ಅಲ್ಲಿ ನೀನು ಸಾಫ್ಟ್ವೇರ್ ಅಲ್ಲಿ ಏನೋ ತರ ಹಾಕಿರ್ತೀಯ, ಓಕೆನಾ, ಮ್ಯಾಂಗೋ ಅಂತ ಹಾಕಿರ್ತೀಯ, ನೀನು ಮಂಗುಸಿ ಅಂತ ಬರ್ದಿರ್ತೀಯ. ಅಲ್ಲಿ ಸಾಫ್ಟ್ವೇರ್ ನಿಮ್ದು ಅದನ್ನ ರೆಕಗ್ನಿಷನ್ ಮಾಡಲ್ಲ. ಈಗ ನೋಡಿ, ನೀವು DCET ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾಗ್ಬಿಡುತ್ತೆ ಅಂತ ಅಂದ್ರೆ, ಅವ್ರ ಸಾಫ್ಟ್ವೇರ್ ಹೆಂಗ್ ಡಿಸೈನ್ ಮಾಡಿರ್ತಾನೆ ಅಂತ ಅಂದ್ರೆ, ನೀವು ನಾಡ ಕಚೇರಿಯಿಂದ ಏನ್ ಬರುತ್ತೆ ಅಲ್ಲಿ ನೇಮು ಮತ್ತೆ ನಿಮ್ಮ SLC ಮಾರ್ಕ್ಸ್ ಮಾಡಿರೋ ನೇಮ್ ಮ್ಯಾಚ್ ಇದ್ರೆ ಮಾತ್ರ ಅಲ್ಲಿ ಟಿಕ್ ಹಾಕುತ್ತೆ. ಸೊ ಚೆಕ್ಡ್ ಅಂತ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಅಂದ್ರೆ ಆ ಸಾಫ್ಟ್ವೇರ್ ನಂಗೆ ಡಿಸೈನ್ ಮಾಡಿರ್ತಾನೆ, ನೀನ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಇದ್ರೂ ಕೂಡ ಅದು ರೆಕಗ್ನಿಷನ್ ಮಾಡಲ್ಲ, ಪ್ರಾಬ್ಲಮ್ ಆಗ್ಬಿಡುತ್ತೆ. ಓಕೆನಾ, ಆತರ ಅದನ್ನ ಸ್ಟ್ರಕ್ಚರಲ್ ಎರರ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಯು ಮೇ ಫೈಂಡ್ NA ಅಂಡ್ ನಾಟ್ ಅಪ್ಲಿಕಬಲ್ ಇನ್ ಎನಿ ಶೀಟ್ ಬಟ್ ದೇ ಶುಡ್ ಬಿ ಅನಲೈಸ್ಡ್ ಇನ್ ದ ಸೇಮ್ ಕ್ಯಾಟಗರಿ ಅಂತ. ಅಂದ್ರೆ ಸ್ಟ್ರಕ್ಚರಲ್ ಎರರ್ಸ್ ಗಳು. ಒಬ್ಬರು ಏನ್ ಮಾಡ್ತಾರೆ ಅಂತಂದ್ರೆ NA ಅಂತ ಬರ್ದಿರ್ತಾರೆ, ಇನ್ನೊಬ್ರು ನಾಟ್ ಅಪ್ಲಿಕಬಲ್ ಅಂತ ಎರಡು ಒಂದೇನೆ. ಓಕೆನಾ, ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಈಗ ವ್ಯಕ್ತಿಗಳು ಒಬ್ರೇನೆ, ಬಟ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗಿರೋದ್ರಿಂದ ಪ್ರಾಬ್ಲಮ್ ಆಗಿರುತ್ತೆ. ಅದನ್ನ ನಾವು ಏನ್ ಮಾಡ್ಬೇಕು, ಅದನ್ನ ರೆಕ್ಟಿಫೈ ಮಾಡ್ಕೋಬೇಕಾಗತ್ತೆ. NA ಅಂದ್ರೂ ಒಂದೇನೆ, ನಾಟ್ ಅಪ್ಲಿಕಬಲ್ ಅಂದ್ರೂ ಒಂದೇನೆ. ಸ್ವಲ್ಪ ಜನ ಹಿಂಗ್ ಟಿಕ್ ಹಾಕಿರ್ತಾರೆ, ಒಂದ್ ಸ್ವಲ್ಪ ಜನ ಹಿಂಗ್ ಬರ್ದಿರ್ತಾರೆ ಡಿಸ್ಕ್ರಿಪ್ಷನ್ ಇದ್ರೆ. ಅವೆರಡು ಒಂದೇ ಅಂತ ನಾವು ಅಂದ್ಕೊಂಡು ಅದನ್ನ ಫಸ್ಟ್ ನಾವು ಫಿಕ್ಸ್ ಮಾಡ್ಬೇಕಾಗತ್ತೆ. ಸೊ ದಟ್ ಈಸ್ ವಾಟ್ ಫಿಕ್ಸಿಂಗ್ ಸ್ಟ್ರಕ್ಚರಲ್ ಎರರ್ಸ್ ಅಂತ. ಮ್ಯಾನೇಜಿಂಗ್ ಅನ್ವಾಂಟೆಡ್ ಔಟ್ಲೈಯರ್ಸ್ ಅಂತ. ಅನ್ವಾಂಟೆಡ್ ಔಟ್ಲೈಯರ್ಸ್ ನ ಮ್ಯಾನೇಜ್ ಮಾಡೋದು ಅಂತ. ದ ಅಪಿಯರೆನ್ಸ್ ಆಫ್ ಎನ್ ಔಟ್ಲೈಯರ್ ವಿಲ್ ಪ್ರೂವ್ ಎ ಥಿಯರಿ ಯು ಆರ್ ವರ್ಕಿಂಗ್ ಅಂಡ್ ಜಸ್ಟ್ ಬಿಕಾಸ್ ಆಫ್ ಕರೆಕ್ಟ್. ಓಕೆ, ಇದೆಲ್ಲ ಹೋದ್ರೆ ನಿಮ್ಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅಂತ ಗೊತ್ತಿದೆ, ಇರ್ಲಿ ಬಿಡು, ಹೇಳ್ಬಿಡ್ತೀನಿ ನೋಡಿ ಏನಂತ. ಮ್ಯಾನೇಜಿಂಗ್ ಏನದು ಅನ್ವಾಂಟೆಡ್ ಔಟ್ಲೈಯರ್ ಅಂತ ಅಂದ್ರೆ, ಈಗ ನಿನ್ನ ವೆಯ್ಟ್ ಅಂತ ಕೇಳಿರ್ತಾನೆ, ಡೇಟಾ ವೆಯ್ಟ್, ಯುವರ್ ವೆಯ್ಟ್ ಅಂತ ಕ್ವಶನ್ ಕೇಳಿರ್ತಾನೆ. ನೀನ್ ಆನ್ಸರ್ ಬರ್ದಿರ್ತೀಯ. ಓಕೆನಾ, ಏನೇನ್ ಬರ್ದಿರ್ತೀಯ, 72 kg, 75 kg. ಒಂದು 100 ಜನರು ಡೇಟಾ ಕಲೆಕ್ಟ್ ಮಾಡಿರ್ತೀನಿ, 72, 75, 65 ಹಿಂಗ್ ಆನ್ಸರ್ ಇರ್ತಾನೆ. ಯಾರೋ ಒಬ್ಬ 157 ಅಂತ ಬರ್ದಿರ್ತಾನೆ. ಓಕೆನಾ, 183 ಅಂತ ಬರ್ದಿರ್ತಾನೆ. ಸೊ ಇಲ್ಲಿ ಔಟ್ಲೈಯರ್ ಆಯ್ತು. ದಟ್ 183 ಇಸ್ ಔಟ್ಲೈಯರ್, ಬಟ್ ಯು ಹ್ಯಾವ್ ಟು ಚೆಕ್ ಇಟ್. ಓಕೆನಾ, ಅಂದ್ರೆ 183 kg ಇರೋಂತರ ಯಾರು ಇಲ್ವಾ? ಇದಾರೆ, ಪ್ರಪಂಚದಲ್ಲಿ ಇದಾರೆ 183 kg ಎಷ್ಟು ಜನ ಇದಾರೆ. ಬಟ್ ಯು ಹ್ಯಾವ್ ಟು ಕ್ರಾಸ್ ಚೆಕ್ ಇಟ್, ಬಿಕಾಸ್ ವಾಟ್ ಎವರ್ ದ ಡೇಟಾ ಯು ಹ್ಯಾವ್ ಕಲೆಕ್ಟೆಡ್, ಅವು ಒಂದು ರೇಂಜ್ ಅಲ್ಲಿ ಇರ್ತವೆ. ಒಂದು ಸ್ಪೆಸಿಫಿಕ್ ರೇಂಜ್ ಅಲ್ಲಿ ಇದ್ದಾಗ ಇನ್ನೊಂದ್ ಯಾವ್ದೋ ಒಂದು ಡೇಟಾ ಬಂದ್ಬಿಟ್ಟು ತುಂಬಾ ಜಾಸ್ತಿ ಇದೆ ಅಥವಾ ತುಂಬಾ ಕಡಿಮೆ ಇದೆ, ಯಾರೋ ಒಂದು ವಾಟ್ ಇಸ್ ಯುವರ್ ವೇಟ್ ಅಂತ ಕೇಳಿದ್ರೆ 3 kg ಅಂತ ಬರ್ದಿರ್ತಾನೆ. ಓಕೆನಾ, 2 kg ಅಂತ ಬರ್ದಿರ್ತಾನೆ. ಅಲ್ಲಿ ಅಂದ್ರೆ ಒಂದ್ 10 kg ಅಂತ ಬರ್ದಿದೆ, ಯಾರು 10 kg ಇರಲ್ಲ, ಇದ್ರೂ ಇರ್ಬೋದು, ನಾವ್ ಹೇಳಕ್ ಆಗಲ್ಲ ಹಂಗೆಲ್ಲ. ಓಕೆನಾ, ಅಂದ್ರೆ ಅದನ್ನ ಔಟ್ಲೈಯರ್ ಅಂತ ಕರೀತಾರೆ. ನಿಮ್ಗೆ ಏನಾದ್ರು ಔಟ್ಲೈಯರ್ ಸಿಕ್ತು ಅಂತ ಅಂದ್ರೆ ಯು ಹ್ಯಾವ್ ಟು ರೀಚೆಕ್ ದ ಡೇಟಾ. ನಾನು ಹೇಳ್ತಿರೋ ಅರ್ಥದಿಲ್ವಾ? ಔಟ್ಲೈಯರ್ ಅಂತ ಅಂದ್ರೆ ಒಂದು ಸ್ಪೆಸಿಫಿಕ್ ರೇಂಜ್ ಇರುತ್ತೆ. ನೀನ್ ಅಂದ್ಕೊಂಡಿರ್ತೀಯ, ನಿನ್ನ ವೆಯ್ಟ್ ಅಂತ ಕೇಳಿದ್ರೆ ನೀನ್ ಅಂದ್ಕೊಂಡಿರ್ತೀಯ, ನನ್ಗೆ ರೇಂಜ್ ಬಂದ್ಬಿಟ್ಟು 40 to 90 ಬರುತ್ತೆ ಅಂತ ಅನ್ಕೊಂಡಿದ್ಯಾ. 40ರಿಂದ 90 kg ಒಳಗಡೆನೆ ಇಲ್ಲೆಲ್ಲ ಇದಾರೆ ಅಂತ. ಯಾರೋ ಒಬ್ಬ ಇರ್ಬೋದು, ಅದನ್ನ ಲಿಮಿಟ್ ನ ಎಕ್ಸೀಡ್ ಮಾಡಿ ಇರ್ಬೋದು, ಆ ಲಿಮಿಟ್ ಗಿಂತ ಕಡಿಮೆ ವೆಯ್ಟ್ ಕೂಡ ಇರ್ಬೋದು ಒಬ್ಬ. ಅಂತ ವೆಯ್ಟ್ ಏನಾದ್ರು ನಿಮ್ಗೆ ಕಾಣ್ಸಿಕ್ತು ಅಂತ ಅಂದ್ರೆ ಯು ಹ್ಯಾವ್ ಟು ವೆರಿಫೈ ಇಟ್, ಯು ಹ್ಯಾವ್ ಟು ರೀಚೆಕ್ ಇಟ್. ಓಕೆನಾ, ಒಂದ್ಸರಿ ವೆರಿಫೈ ಮಾಡ್ಕೊಂಡು ಅವನ್ನ ನೋಡಿ ಒಂದ್ಸರಿ ತೂಕ ಮಾಡಿ ಇವ್ನು ಇದಾನಪ್ಪ ಅಂತ. ಅಂದ್ರೆ ಅದನ್ನ ಹೇಳ್ತಿರೋದು, ಜಸ್ಟ್ ಬಿಕಾಸ್ ಎನ್ ಔಟ್ಲೈಯರ್ ಎಕ್ಸಿಸ್ಟ್ ಡಸ್ ನಾಟ್ ಮೀನ್ ಇಟ್ ಈಸ್ ಇನ್ಕರೆಕ್ಟ್. ಆ ಔಟ್ಲೈಯರ್ ಸಿಕ್ತು ಅಂದ ತಕ್ಷಣ ಅದೇನ್ ಇನ್ಕರೆಕ್ಟ್ ಅಂತ ಏನಲ್ಲ. ಓಕೆನಾ, ಅದು ಕರೆಕ್ಟ್ ಇದ್ರೂ ಇರ್ಬೋದು. ಓಕೆನಾ, ದಿಸ್ ಸ್ಟೆಪ್ ಈಸ್ ನೀಡೆಡ್ ಟು ಡಿಟರ್ಮೈನ್ ದ ವ್ಯಾಲಿಡಿಟಿ. ಓಕೆನಾ, ಅದನ್ನ ಏನ್ ಮಾಡ್ಬೇಕು, ನೀನು ಫಸ್ಟ್ ರೀಚೆಕ್ ಮಾಡ್ಬೇಕು ವ್ಯಾಲಿಡಿಟಿ ಆಫ್ ದಟ್ ನಂಬರ್. ಇಫ್ ಅನ್ ಔಟ್ಲೈಯರ್ ಪ್ರೂವ್ಸ್ ಟು ಬಿ ಇರ್ರಿಲೆವೆಂಟ್, ನೀನು ರೀಚೆಕ್ ಮಾಡಿದಾಗ ಅದು ಇರ್ರಿಲೆವೆಂಟ್ ಅಂತ ನಿಮಗೆ ಗೊತ್ತಾದ್ರೆ,
187 kg ಅಲ್ಲಿ ಇಲ್ಲ ಅಂತ ನಿನ್ಗೇನಾದ್ರು ಗೊತ್ತದ, ಅದನ್ನ ಏನ್ ಮಾಡ್ಬೇಕು ನೀನು? ಯು ಹ್ಯಾವ್ ಟು ಟ್ರೀಟ್ ದಟ್ ಆಸ್ ಎ ಮಿಸ್ಟೇಕ್. ಓಕೆನಾ? ಸೊ ಕನ್ಸಿಡರಿಂಗ್, ರಿಮೂವ್ ಇಟ್, ಅದನ್ನ ರಿಮೂವ್ ಮಾಡ್ಬೇಕು. ಇಫ್ ಇಟ್ ಈಸ್ ಟ್ರೂ, ಕನ್ಸಿಡರ್ ಇಟ್. ಅರ್ಥಲ್ವಾ? ಅದು ಟ್ರೂ ಆದ್ರೆ ರೀಚೆಕ್ ಮಾಡಿ, ಅದು ಟ್ರೂ ಆದ್ರೆ ಅದೇ ಡೇಟಾನ ಕಂಟಿನ್ಯೂ ಮಾಡ್ಕೊಳ್ಳಿ. ಅದು ಫಾಲ್ಸ್ ಅಂತ ಗೊತ್ತಾದ್ರೆ, ಅದೇನಾದ್ರೂ ತಪ್ಪು ಸುಳ್ಳು ಅಂತ ಗೊತ್ತಾದ್ರೆ ಅದನ್ನ ಆ ಡೇಟಾನ ಏನ್ ಮಾಡ್ಬೇಕು ನೀವು? ರಿಮೂವ್ ಮಾಡಿ. ಓಕೆನಾ? ಇದನ್ನ ಮ್ಯಾನೇಜಿಂಗ್ ಅನ್ವಾಂಟೆಡ್ ಔಟ್ ಲಯರ್ಸ್ ಅಂತ ಕರೀತಾರೆ. ಔಟ್ ಲಯರ್ಸ್ ಅಂತ ಅಂದ್ರೆ ಲೈಸ್ ಔಟ್ ಸೈಡ್ ದ ರೇಂಜ್ ಅಂತ ಅರ್ಥ ಮಾಡ್ಕೋ ರಾಜು. ಇಷ್ಟೇ ಸಿಂಪಲ್. ಅಂದ್ರೆ ನೀನು ಒಂದು ಡೇಟಾ ಕೇಳ್ಬೇಕಾದ್ರೆ ನಿನಗೆ ಅನ್ಸಿರುತ್ತೆ ಇಷ್ಟು ಡೇಟಾ, ಇಷ್ಟು ನನಗೆ ಈ ರೇಂಜ್ ಅಲ್ಲಿ ಆನ್ಸರ್ ಬರ್ಬೇಕು ಅಂತ ಗೊತ್ತಿರುತ್ತೆ. ಬಟ್ ಯಾರೋ ಒಬ್ಬ ಆನ್ಸರ್ ಮಾಡಿರ್ತಾನೆ, ಅದನ್ನ ಬಿಟ್ಟು ಆಚೆ ಆಚೆ ಹೇಳಿರ್ತಾನೆ ಒಂದು ಡೇಟಾನ. ಓಕೆನಾ? ಅಂತ ಟೈಮ್ ಅಲ್ಲಿ ಅದನ್ನ ಯು ಹ್ಯಾವ್ ಟು ರೀಚೆಕ್ ಇಟ್. ಓಕೆನಾ? ಈಗ ನಮ್ ಕ್ಲಾಸ್ ಅಲ್ಲಿ ನನಗೆ ಗೊತ್ತಿರುತ್ತೆ ನಮ್ಮ ಜನಗಳದೆಲ್ಲ ಡೇಟಾ ಕಲೆಕ್ಟ್ ಮಾಡ್ತಾ ಇದ್ಯಾ, SLC ಮಾರ್ಕ್ಸ್ ಎಷ್ಟು ಅಂತ. ಯಾರೋ ಒಬ್ಬ 600 ಔಟ್ ಆಫ್ 600 ಅಂತ ಬರ್ದಿರ್ತಾನೆ. ಓಕೆನಾ? ಈಗ ನಾವೆಲ್ಲ 590, 450, 350 ಹಿಂಗೆಲ್ಲ ಬರ್ದಿರ್ತೀವಿ. ಯಾವ 600 ಮಾರ್ಕ್ಸ್ ಎಷ್ಟು ಅಂದ್ರೆ 600 ಅಂತ ಬರ್ದಿರ್ತಾನೆ. ಈಗ ಅಂತ ಏನ್ ಮಾಡ್ಬೇಕು? ಹೆಂಗನಾಗ್ಲಿ ಅಂತ ಚೆಕ್ ಮಾಡ್ಬೇಕು. ಕರೆಕ್ಟ್ ಆಗ್ಬಾರ್ದವ್ರು ಸುಮ್ನೆ ಸ್ವಲ್ಪ ಜನ ಸುಮ್ನೆ ಹೇಳೋದಿರ್ತಾರೆ, ನೀವೆಷ್ಟ ಪರ್ಸೆಂಟೇಜ್ ಅಂತ 600 ಅಂತ. ಆತರ ಅಂತರ್ನೆಲ್ಲ ಔಟ್ ಲಯರ್ಸ್ ಅಂತ ಕರೀತಾರೆ. ಔಟ್ ಲಯರ್ಸ್ ಅಂದ ತಕ್ಷಣ ಅದೇನ್ ಸುಳ್ಳು ಅಂತ ಅಲ್ಲ. ಯು ಹ್ಯಾವ್ ಟು ರೀಚೆಕ್ ಇಟ್. ಸಪೋಸ್ ಇಫ್ ಇಟ್ ಈಸ್ ಫೈನ್ ಟು ಬಿ ಕರೆಕ್ಟ್, ಅವಾಗ ಏನ್ ಮಾಡ್ಬೇಕು ನೀವು? ಅದನ್ನ ರಿಟೈನ್ ಮಾಡ್ಕೊಳ್ಳಿ. ಇಫ್ ಇಟ್ ಈಸ್ ಫೈನ್ ಟು ಬಿ ಏನದು ಇಲ್ಲ ಫೇಕ್ ಅಂತ ಗೊತ್ತಾದ್ರೆ ಕನ್ಸಿಡರ್ ಇಟ್ ಟು ರಿಮೂವ್. ಓಕೆನಾ? ರಿಮೂವ್ ಮಾಡ್ಕೊಳ್ಳಿ ಅಷ್ಟೇ. ಹ್ಯಾಂಡ್ಲಿಂಗ್ ಮಿಸ್ಸಿಂಗ್ ಡೇಟಾ. ಮಿಸ್ಸಿಂಗ್ ಡೇಟಾನು ಕೂಡ ನೀವು ಹ್ಯಾಂಡ್ಲ್ ಮಾಡೋದು ಗೊತ್ತಿರ್ಬೇಕು. ದಿಸ್ ಇಸ್ ಆಲ್ಸೋ ಸ್ಟೆಪ್ ಆಫ್ ಎ ಡೇಟಾ ಕ್ಲೀನಿಂಗ್. ಯು ಕಾಂಟ್ ಇಗ್ನೋರ್ ದ ಮಿಸ್ಸಿಂಗ್ ಡೇಟಾ ಬಿಕಾಸ್ ದ ಅನಾಲಿಸಿಸ್ ವಿಲ್ ನಾಟ್ ಅಕ್ಸೆಪ್ಟ್ ದ ಮಿಸ್ಸಿಂಗ್ ವ್ಯಾಲ್ಯೂಸ್. ಮಿಸ್ಸಿಂಗ್ ವ್ಯಾಲ್ಯೂಸ್ ಮಾಡೋದ್ರಿಂದ ಅನಾಲಿಸಿಸ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಬರಲ್ಲ. ಹಂಗಾಗಿ ಡೇಟಾ ಏನಾದ್ರೂ ಮಿಸ್ ಆಗಿದ್ರೆ, ನಿಮ್ಮ ಡೇಟಾ ಕಲೆಕ್ಷನ್ ಅಲ್ಲಿ ಡೇಟಾ ಏನಾದ್ರೂ ಮಿಸ್ ಆಗಿದ್ರೆ ಎರಡು ಕೆಲಸ ಮಾಡು. ಒಂದು, ಯು ರಿಮೂವ್ ಇಟ್. ಒಂದು ಅದನ್ನ ಫುಲ್ ಇದನ್ನೇ ರಿಮೂವ್ ಮಾಡ್ಬಿಡು. ಇಲ್ಲ ಅಂತ ಅಂದ್ರೆ ಆ ಡೇಟಾ ಯಾವ್ದು ಮಿಸ್ ಆಗಿತ್ತೆ ಅದನ್ನ ಮತ್ತೆ ಹೋಗಿ ಕಲೆಕ್ಟ್ ಮಾಡ್ಕೊಂಬ. ಎರಡು ದಾರಿ ಇದೆ. ಓಕೆನಾ? ಇಲ್ಲ ಅದಂಗೆ ಖಾಲಿ ಉಳಿತು ಅಂತ ಅಂದ್ರೆ ಯಾಕಂದ್ರೆ ನೀವು ಎಕ್ಸೆಲ್ ಶೀಟ್ ಅಂತ ನೋಡಿದೀರಾ. ಓಕೆನಾ? ಸೊ ನೀವು ಗೂಗಲ್ ಎಕ್ಸೆಲ್ ಶೀಟ್ ಅಂತ ನೋಡಿದ್ರೆ ಅಲ್ಲಿ ಎಲ್ಲಕ್ಕೂ ಒಂದು ಫಾರ್ಮುಲಾಸ್ ಇರ್ತವೆ. ಅಡಿಷನ್, ಸಬ್ಟ್ರಾಕ್ಷನ್, ಯಾವ್ದೋ ಒಂದು ಅನಾಲಿಸಿಸ್, ನೆಕ್ಸ್ಟ್ ಸಮ್ಮರೈಸೇಷನ್ ಡೇಟಾ ಅಂತ ಬರುತ್ತೆ, ನೆಕ್ಸ್ಟ್ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಬರುತ್ತೆ, ಅಲ್ಲಿ ಆವರೇಜ್ ಅಂತ ಬರುತ್ತೆ, ಮೀನ್, ಮೀಡಿಯನ್, ಮೋಡ್ ಅಂತ ಎಲ್ಲ ಬರುತ್ತೆ. ಅಂತವನ್ನೆಲ್ಲ ಡಿಸ್ಕಸ್ ಮಾಡ್ಬೇಕಾದ್ರೆ so the data should be very accurate and every column or every box should be filled accordingly. ಓಕೆನಾ? ಸೊ ಹಂಗಾಗಿ ಎರಡು ಬರುತ್ತೆ. ಒಂದು ಹ್ಯಾಂಡ್ಲಿಂಗ್ ಮಿಸ್ಸಿಂಗ್ ಡೇಟಾ ಅಂತ ಅಂದ್ರೆ ಡೇಟಾ ಏನಾದ್ರೂ ಮಿಸ್ ಆಗಿದ್ರೆ ನೀವೇನ್ ಮಾಡ್ಬೇಕು? ಫಸ್ಟ್ ಅದನ್ನ ರಿಮೂವ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಮತ್ತೆ ಹೋಗಿ ಆ ಡೇಟಾನ ಕಲೆಕ್ಟ್ ಮಾಡ್ಕೊಂಡ್ ಬರ್ಬೇಕು. ಅದನ್ನ ಮಾಡ್ಬೇಕು, ಮಿಸ್ಸಿಂಗ್ ವ್ಯಾಲ್ಯೂಸ್ ನ ಫಿಲ್ ಮಾಡ್ಬೇಕು ಅಷ್ಟೇ. ಓಕೆನಾ? ಸೊ ಇದು ನಾವು ಸರಿ ಓದ್ಕೊಳ್ಳಿ. ಸೊ ದಿಸ್ ಈಸ್ ಅಬೌಟ್ ದ ಚಾಪ್ಟರ್. ಈಗ ನಾನು ಐ ಹ್ಯಾವ್ ಗಿವನ್ ಸಮ್ ದಿಸ್ ಒನ್ ಹಿಂಗ್ ಕೊಟ್ಟಿರ್ತೀನಿ. ಈಗ ಇದರಲ್ಲಿ ನಾನು ತೋರಿಸುವಂತದ್ನ ಯಾವ್ದು ಅಂತ ನೋಡ್ಬೇಕು. ಓಕೆನಾ? ನಾನೀಗ ಇದನ್ನ ಏನಂತ ಹೇಳ್ಬೋದು? ಇಲ್ಲಿ ಗಿವನ್ ಸಮ್ ಡೇಟಾ, ಆ ಡೇಟಾನ ಮಿಸ್ಸಿಂಗ್ ಡೇಟಾ ಅಂತ ಕರೀತಾರೆ. ಓಕೆನಾ? ಯಾಕಂದ್ರೆ ಡೇಟಾ ಮಿಸ್ ಆಗಿದೆ ಇಲ್ಲಿ. ಯಾಕಂದ್ರೆ ಎಲ್ರು ಬರ್ದಿದ್ದಾರೆ ನೋಡಿ, ABCD ನೇಮ್ ಕೊಟ್ಟಿದ್ದಾನೆ. ಓಕೆನಾ? ಸ್ಟೂಡೆಂಟ್ ನೇಮ್ ಇದೋ, ಕಾಲೇಜ್ ನೇಮ್ ಇದೋ, ಹಿಂಗೆಲ್ಲ ಬರ್ದಿದ್ದಾರೆ ಸಮ್ ಡೇಟಾನ. ಸೊ ಇಲ್ಲಿ ಎಲ್ಲಾ ಡೇಟಾ, ಹೈಟ್ ಕೇಳಿದಾನೆ, ಹೈಟ್ ಅಲ್ಲಿ ಎಲ್ಲಾ ಡೇಟಾ ಬರ್ದಿದೆ, ಇದೊಂದು ಡೇಟಾ ಮಿಸ್ ಆಗಿದೆ. ಸೊ ಈಗ ಇದನ್ನ ಏನ್ ಮಾಡ್ಬೇಕು? ಈಗ ವಾಟ್ ಐ ಶುಡ್ ಡೂ ಫಾರ್ ದಟ್? ಡಿಲೀಟ್ ಆರ್ ರೀಚೆಕ್ ಇಟ್. ಎಸ್, ರೀಚೆಕ್ ಅಲ್ಲ, ಡಿಲೀಟ್ ಮಾಡಿ. ಇಲ್ಲ ಅಂತಂದ್ರೆ ಹೋಗಿ ಅವನ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ. ಸೊ ಗೋ ಟು ದಟ್ ಸಿ ಹತ್ರ ಹೋಗ್ಬಿಟ್ಟು ಅವನು ಟೇಪ್ ತಗೊಂಡು ನಿಂತ್ಕೊಳ್ಳೋ ಇಲ್ಲಿ ಸರಿಯಾಗಿ ಅಂತ ಹೇಳಿ ಅವ್ನ ಅಳತೆ ಮಾಡ್ಕೊಂಡು ಅಲ್ಲಿ ಬಂದು ಫಿಲ್ ಮಾಡಿ. ಓಕೆನಾ? ಎರಡು ಪಾಸಿಬಿಲಿಟಿ ಕ್ಲಿಯರ್ ಅಲ್ವಾ? ದಟ್ ಈಸ್ ವಾಟ್. ಅಂಡ್ ಇಲ್ಲಿ ಅಂತದೇನು ಇಲ್ಲ ಅಂತ ಅನ್ಕೊಂತೀನಿ. ನೋಡಿ, ಈಗ ಅಲ್ಲಿ SSLC ಮಾರ್ಕ್ಸ್ ಅಂತ ಕೇಳಿದ್ದಾರೆ. ಅದ್ರಲ್ಲಿ ಇಲ್ಲಿ ಅಣ್ಣ ಇದ್ದಾನೆ, ಇಲ್ಲಿ ಔಟ್ಲಯರ್ ಅಂತ ಕರೀತಾರೆ ಅದನ್ನ. 4000 ಇಸ್ ಅನ್ ಔಟ್ಲಯರ್. ಔಟ್ಲಯರ್ ಅಂತ ಅಂದ್ರೆ ನೋಡಪ್ಪ, SLC ಮಾರ್ಕ್ಸ್ 4000 ಬರೋ ಚಾನ್ಸ್ ಇರುತ್ತಾ? ಇಲ್ಲ, ಅದನ್ನ ರಿಮೂವ್ ಮಾಡ್ಬೇಕಾಗತ್ತೆ. ಬಟ್ ಅದನ್ನ ಸ್ವಲ್ಪ ಚೆಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಡಿಫ್ರೆಂಟ್, ಅವ್ನು ಯಾವ್ದೋ ಬೇರೆ ಬೋರ್ಡ್ ಅಲ್ಲಿ ಓದಿರ್ಬೋದು. ಓಕೆನಾ? ಅವ್ನು ಯಾವ್ದೋ ಬೇರೆ ಬೋರ್ಡ್ ಅಲ್ಲಿ ಓದಿ ಅಲ್ಲಿ 4000 ಮಾರ್ಕ್ಸ್ ಇರ್ಬೋದೇನೋ, ಯಾರಿಗ್ ಗೊತ್ತು? 6000 ಮಾರ್ಕ್ಸ್ ಇರ್ಬೋದೇನೋ. ಓಕೆನಾ? ವಿ ಹ್ಯಾವ್ ಟು ವೆರಿಫೈ ಇಟ್ ಅಲ್ವಾ? ಆತರ ಅಂದ್ರೆ ನೋಡಿದ ತಕ್ಷಣ ಇಲ್ಲಿ ನಮ್ಗೆ ಒಂದೊಂದು ಡೇಟಾ ನೋಡಿದ ತಕ್ಷಣ ಗೊತ್ತಾಗುತ್ತೆ ದಟ್ ಈಸ್ ಡೆಫಿನೆಟ್ಲಿ ಅನ್ ಔಟ್ಲಯರ್ ಅಂತ. ಓಕೆನಾ? ಯು ಜಸ್ಟ್ ರಿಮೂವ್ ಇಟ್. ಓಕೆನಾ? ಅದನ್ನ ರಿಮೂವ್ ಮಾಡ್ಬೇಕು. ಅಂಡ್ ಇಲ್ಲಿ ಏನು ಇಲ್ಲ ನೋಡಿ. ಈಗ ಜೆಂಡರ್ ಅಂತ ಕೇಳಿದಾನೆ. ಸೊ ಸ್ವಲ್ಪ ಜನ M ಅಂತ ಹಾಕಿರ್ತಾರೆ, F ಅಂತ ಹಾಕಿರ್ತಾರೆ. ಇಲ್ಲಿ M ಅಂತ ಒಬ್ಬ ಮೇಲ್ ಅಂತ ಹಾಕೋನೆ, ಒಬ್ಬ ಫಿಮೇಲ್ ಅಂತ ಹಾಕಿರ್ತಾರೆ. ಇದನ್ನ ಅಂತ ಕರೀತಾರೆ? ಔಟ್ಲಯರ್ಸ್ ಅಲ್ಲ, ಸ್ಟ್ರಕ್ಚರಲ್ ಎರರ್ಸ್ ಅಂತ ಕರೀತಾರೆ. ಸ್ಟ್ರಕ್ಚರಲ್ ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಓಕೆನಾ? ನೋಡಿ, ಇದು ಸ್ಟ್ರಕ್ಚರಲ್ ಎರರ್, ನೆನಪಿರ್ಲಿ.
ಅರ್ಧಲ್ವಾ? ಅಂದ್ರೆ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಎಲ್ರು ಎಂ ಅಂತ, ಮೇಲ್ಗೆ ಎಂ ಸ್ಟ್ಯಾಂಡ್ ಫಾರ್ ಮೇಲ್, ಎಫ್ ಸ್ಟ್ಯಾಂಡ್ ಫಾರ್ ಫಿಮೇಲ್, ನೀನ್ ಎಂ ಅಂತ ಬರಿಬೇಕು ಇಲ್ಲ ಎಫ್ ಅಂತ ಬರಿಬೇಕು. ಇನ್ಸ್ಟೆಡ್ ನೀನ್ ಫುಲ್ ಬರ್ದು ಬಿಟ್ಟಿರ್ತೀಯ. ಓಕೆನಾ? ಇದನ್ನ ಸ್ಟ್ರಕ್ಚರಲ್ ಎರರ್ಸ್ ಅಂತ ಕರೀತಾರೆ. ಇಲ್ಲಿ ಸ್ಟ್ರಕ್ಚರಲ್ ಎರರ್ ಆಗಿದೆ. ಇಂಥ ಡೇಟಾ ಏನಾದ್ರೂ ನಿಮ್ ಕಣ್ಣಿಗೆ ಕಾಣಿಸಿದ್ರೆ ನೀವು ಅದನ್ನ ಯು ಮೇಕ್ ಇಟ್ ಕರೆಕ್ಟ್. ಓಕೆನಾ? ಇವಾಗ ಫಿಮೇಲ್ ಅನ್ನೋ ಜಾಗದಲ್ಲಿ ಏನಂತ ಬರಿಬೇಕು? ಹಿಂಗ್ ಹೊಡೆದಾಕ್ಬಿಟ್ಟು ತೆಗೆದಾಕ್ಬಿಟ್ಟು ಅಲೆ ಅಂತ ಬರಿಬೇಕು, ನೀನೀಗ ಎಫ್ ಅಂತ ಬರಿಬೇಕು. ಮೇಲ್ ತೆಗೆದಾಕ್ಬಿಟ್ಟು ನೀವೇನಂತ ಬರಿಬೇಕು? ಎಂ ಅಂತ ಬರಿಬೇಕು. ಇದು ಕೆಲಸ ಇರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಷ್ಟು ನಿಮ್ಮ ಸಿಲೆಬಸ್ ಕತೆ ರಾಜು. ಸೊ ಇಷ್ಟೇ. ಸೊ ದಿಸ್ ಕಂಪ್ಲೀಟ್ಸ್ ದ ಚಾಪ್ಟರ್. ಇಲ್ಲೊಂದು 2 ಕ್ವಶನ್ ಇದಾವೆ. ಜಾಸ್ತಿ ಕ್ವಶನ್ಸ್ ನಾನು ಗ್ರೂಪ್ ಅಲ್ಲಿ ಹಾಕ್ತಿರ್ತೀನಿ, ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡೋಣ, ತೊಂದರೆ ಏನಿಲ್ಲ. ಸೊ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ, ಸೊ ನೀವು ಅಲ್ಲಿ ಯು ಕ್ಯಾನ್ ಡಿಸ್ಕಸ್ ದೇರ್ ಆಲ್ ದ ಕ್ವಶನ್ಸ್. ಯು ಕ್ಯಾನ್, ನಿಮ್ಗೆ ಏನೋ ಡೌಟ್ಗಳು ಇದ್ರೆ ಕೂಡ ದೇರ್ ವಿ ಕ್ಯಾನ್ ಡಿಸ್ಕಸ್. ನೋಡಿ, ಒಂದೊಂದು ಕ್ವಶನ್ ಒಂದೊಂದು ಮಾರ್ಕ್ಸ್ ಇಂಪಾರ್ಟೆಂಟ್ ರಾಜು, ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ. ಅಯ್ಯೋ ಬರೀ 3 ಮಾರ್ಕ್ಸ್ ಬಿಡು, ಇದ್ರಲ್ಲಿ ಅಂತ ಥಿಯರಿ ಕ್ಯಾಲ್ಕುಲೇಷನ್ಸ್ ಏನಂದ್ರೆ ಏನೂ ಇಲ್ಲ. ಸ್ವಲ್ಪ ಟೈಪ್ಸ್ ಗಳನ್ನ ಅರ್ಥ ಮಾಡ್ಕೊಬಿಟ್ಟು ಡೇಟಾ ಕ್ಲೀನಿಂಗ್ ಅಂದ್ರೆ ಏನು ಮತ್ತೆ ಡೇಟಾ ಟೂಲ್ಸ್ ಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಚಾಪ್ಟರ್ ಮುಗಿದೋಯ್ತು. ದೇರ್ ಇಸ್ ನಥಿಂಗ್ ಇನ್ ಇಟ್. 2 ಕ್ಲಾಸ್ ಚಾಪ್ಟರ್ ಮುಗಿದೋಗಿದೆ ಆಲ್ರೆಡಿ. ಸೊ ದ ಡೇಟಾ ಕಲೆಕ್ಷನ್ ಟೂಲ್ ಇನ್ವಾಲ್ವ್ಸ್ ದ ಗ್ರೂಪ್ ಆಫ್ ಇಂಡಿವಿಜುವಲ್ ಶೇರಿಂಗ್ ದೇರ್ ಐಡಿಯಾಸ್ ಇನ್ ಅ ಸ್ಪೆಸಿಫಿಕ್ ಕಾನ್ಸೆಪ್ಟ್. ಸೊ ಫೋಕಸ್ ಗ್ರೂಪ್ ನೀವು ಹೇಳಿದೀನಿ, ಟಿವಿ ಪ್ಯಾನಲ್ ಇದೆಯಲ್ಲ ಅಲ್ಲೇ ನಡೆಯೋದಿದೆಲ್ಲ ಕೆಲಸ. ಆಪ್ಷನ್ ಬಿ ಆಗುತ್ತೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ. The importance of data cleaning is what? All of the above. Importance of data cleaning, to reduce ಅಂದ್ರೆ ಡೇಟಾ ಕ್ಲೀನಿಂಗ್ ಯಾಕೆ ಮಾಡಬೇಕು ಅಂತ. ಆಪ್ಷನ್ ಡಿ. ಯಾಕೆ ಮಾಡಬೇಕು ಅಂದ್ರೆ Efficiency reduce ಜಾಸ್ತಿ error ಆಗುತ್ತೆ and data. improve the quality. ಹೌದು. ಎಲಿಮಿನೇಟ್ ದ ಬ್ಯಾಡ್ ರೆಕಾರ್ಡ್ಸ್ ಇನ್ ದ ಡೇಟಾ. ಎಲ್ಲಾನು ಕರೆಕ್ಟ್ ಅಂತ ಅಂತಾರೆ. ಎಲ್ಲಾನು ಕರೆಕ್ಟ್ ಆಗೇ ಇದೆ, ಹಂಗಾಗಿ ಆಲ್ ಆಫ್ ದಿ ಅಬೌವ್. ಓಕೆನಾ? ಆಲ್ ಆಫ್ ದಿ ಅಬೌವ್ ಇಸ್ ದ ಕರೆಕ್ಟ್ ಆನ್ಸರ್. The use of data cleaning is, ಅಯ್ಯೋ ಅದು ಅದೇನೆ. ಓಕೆನಾ? ಯೂಸ್ ಅಂತಂದ್ರೆ ಒಂದೇ, ಇಂಪಾರ್ಟೆನ್ಸ್ ಅಂದ್ರೆ ಒಂದೇ ಅಂತಾನೆ. ಇಂಪ್ರೂವ್ಸ್ ದ ಡೇಟಾ ಕ್ವಾಲಿಟಿ, ಕರೆಕ್ಟ್ ಇದೆ ಇದನ್ನು. ಇಟ್ ಎನ್ಶೂರ್ಸ್ ಯುವರ್ ಅನಾಲಿಸಿಸ್ ರಿಸಲ್ಟ್ಸ್ ಅಕ್ಯುರೇಟ್. ಅಕ್ಯುರೇಟ್ ಇರಬೇಕು ಅಂತ ಮಾಡ್ತಾರೆ. ಇಟ್ ವಿಲ್ ಹೆಲ್ಪ್ಸ್ ಅಸ್ ಟು ಡೂ ದ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್. ಇದು ಕರೆಕ್ಟ್. ಹಂಗಾಗಿ ಆನ್ಸರ್ ಏನಾಗುತ್ತೆ ಇಲ್ಲಿ? ಆಲ್ ಆಫ್ ದಿ ಅಬೌವ್. ಡೇಟಾ ಕ್ಲೀನಿಂಗ್ ಅನ್ನೋದು ಏನು ಅಂತ ಕೇಳಿದ್ದಾರೆ ಇಲ್ಲಿ. The large collection of data mostly stored in a computer system. Large collection of data na computer system ಅಲ್ಲಿ ಇಡೋದನ್ನೇ ಡೇಟಾ ಕ್ಲೀನಿಂಗ್ ಅಂತ ಕರಿತೀವಾ? No. So option B ಓದಿ. The removal of noise errors and incorrect input from a database. ಇದು ಕರೆಕ್ಟ್ ಇದೆ. ನೋಡಿ, ಮತ್ತೆ ಒಂದು ಕ್ವಶನ್ ನ ಈ ಕ್ವಶನ್ ಅಲ್ಲಿ ಥಿಯರಿ ಟೈಪ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಒಂದು ಕ್ವಶನ್ ಕರೆಕ್ಟ್ ಅಂತ ಕಾಣಿಸಿದ್ರೆ ಅದಕ್ಕಿಂತ ಅಕ್ಯುರೇಟ್ ಆಗಿ ಇನ್ನೊಂದು ಆಪ್ಷನ್ ಕಾಣ್ತಾ ಇರ್ಬೋದೇನೋ. ಸೊ ಹಂಗಾಗಿ ಯು ಹ್ಯಾವ್ ಟು ಸಿ ಆಲ್ ದ 4 ಆಪ್ಷನ್ಸ್. ಅರ್ಧಲ್ವಾ? ಎಸ್ಪೆಷಲಿ ಈ ಪ್ರಾಬ್ಲಮ್ ಅಪ್ಲೈ ಆಗದೆ ಇರ್ಬೋದು, ಬಟ್ ಸಮ್ ಆಫ್ ದಿ ಪ್ರಾಬ್ಲಮ್ಸ್ ಅಲ್ಲಿ ನೀವೇನಾಗ್ಬಿಡುತ್ತೆ ಅಂತ ಅಂದ್ರೆ, ನೀವು PMS ತಗೊಳ್ಳಿ. PMS ಅಲ್ಲೂ ಅಷ್ಟೇ ತುಂಬಾ ಹತ್ರವಾಗಿರ್ತವೆ 2 ಆಪ್ಷನ್ಗಳು, ತುಂಬಾ ಇದು ಆಗಿರ್ಬೋದು ಅಂತ ಅನ್ಸ್ಬಿಡ್ತಿರುತ್ತೆ ನಿಮ್ಗೆ. ಅಂತ ಟೈಮ್ ಅಲ್ಲಿ ಯು ಹ್ಯಾವ್ ಟು ಥಿಂಕ್ ಟ್ವೈಸ್. ಓಕೆನಾ? ಬಿಫೋರ್ ಟಿಕ್ಕಿಂಗ್, ಬಿಫೋರ್ ಮಾರ್ಕಿಂಗ್ ಯು ಹ್ಯಾವ್ ಟು ಮಾರ್ಕ್ ಮಾಡೋದಿಲ್ಲ. ಇವಾಗೆಲ್ಲ ಟಿಕ್ ಹಾಕ್ಬೇಕಲ್ವಾ? ತೊಂದ್ರೆ ಇಲ್ಲ. ಮತ್ತೆ ಇಲ್ಲಿ ಅದು ಒಂದು ಅಡ್ವಾಂಟೇಜ್ ಹೇಳ್ತೀನಿ, ಅದೇನ್ ಅಡ್ವಾಂಟೇಜ್ ಅಂತ. ದ ಸಿಸ್ಟಮ್ಯಾಟಿಕ್ ಡಿಸ್ಕ್ರಿಪ್ಷನ್ ಆಫ್ ಸಿಂಟ್ಯಾಟಿಕ್ ಸ್ಟ್ರಕ್ಚರ್ ಆಫ್ ಇದು ಆಗಲ್ಲ, ಆಗಲ್ಲ. ಸೊ ಹಂಗಾಗಿ ಆಪ್ಷನ್ ಏನಾಗುತ್ತಪ್ಪ? ಬಿ. ಆಪ್ಷನ್ ಬಿ ಆಗುತ್ತೆ. ಸೊ ಇಂಥ ಥಿಯರಿ ರಿಲೇಟೆಡ್ ಸಬ್ಜೆಕ್ಟ್ ಗಳು ಇದ್ದಾಗ ನೀವೇನ್ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ಓಕೆನಾ? ಪಟ್ ಅಂತ ಮಾರ್ಕ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ಅದ್ರ ಬಗ್ಗೆ ಒಂದ್ ಹೇಳ್ತೀನಿ. ಈ ಕ್ವಶನ್ಸ್ ಮುಗಿತಾ ಇಲ್ವಾ ನೋಡೋಣ. ಇನ್ನೊಂದು ಕ್ವಶನ್ ಇದೆ. The number assigned for every unit of identification in different categories is what? Nominal. ಎಲ್ಲ ಯೂನಿಟ್ಗೂ ಒಂದು ನಂಬರ್ ನ ಕೊಡೋದನ್ನ ನಾಮಿನಲ್ ಅಂತ ಕರೀತಾರೆ. The numbers assigned to observations that can be assigned in ascending order ನ ordinal ಅಂತ ಕರೀತಾರೆ. ಓಕೆನಾ? ಸೊ ಇಷ್ಟ ಆಗ್ತದೆ. ಆಕ್ಚುಲಿ ಅದು ಟೆಕ್ನಿಕಲಿ ನೋಡೋದಾದ್ರೆ ಸ್ವಲ್ಪ ಕಷ್ಟನೇ ಅದು. ಯಾಕಂದ್ರೆ ದಟ್ ಈಸ್ ಆಲ್ಸೋ ಕ್ವಾಲಿಟೇಟಿವ್ ಡೇಟಾ ತಾನೇ ಅದು. ಟೆಕ್ನಿಕಲಿ ಸ್ಪೀಕಿಂಗ್ ಇಟ್ ಈಸ್ ರಾಂಗ್. ಓಕೆನಾ? ನಿಮ್ಗೆ ಡೇಟಾ ಟೈಪ್ಸ್ ಗಳು ಗೊತ್ತಿರಲಿ. ಕ್ವಾಂಟಿಟೇಟಿವ್ ನಲ್ಲಿ ಡಿಸ್ಕ್ರೀಟ್ ಕಂಟಿನ್ಯೂಸ್ ಬರುತ್ತೆ, ಕ್ವಾಲಿಟೇಟಿವ್ ನಲ್ಲಿ ನಾಮಿನಲ್ ಮತ್ತೆ ಆರ್ಡಿನಲ್ ಅಂತ ಬರುತ್ತೆ. ಸೊ ಇಷ್ಟು ನಿಮ್ಗೆ ಗೊತ್ತಿರಬೇಕು. ಇಷ್ಟಿದೆ, ಇಷ್ಟೇ ಕ್ವಶನ್ಸ್. ಮತ್ತೆ ನಿಮ್ಗೆ ಈ ಸರ್ತಿ CBT ಆಗಿರೋದ್ರಿಂದ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರೋದ್ರಿಂದ, ಅಂಟಿಲ್ ದ ಲಾಸ್ಟ್ ಮಿನಿಟ್ ಯು ಕ್ಯಾನ್ ಚೇಂಜ್ ಯುವರ್ ಆಪ್ಷನ್ಸ್. ಓಕೆನಾ? ನೀನ್ ಅಂದ್ಕೊಂಡಿರ್ತೀಯ ಫಸ್ಟ್ ಆಪ್ಷನ್ ಕ್ವಶನ್ ನಂಬರ್ 1 ಗೆ ಡಿ ಅಂತ ಅಂದ್ಕೊಂಡಿರ್ತೀಯ. ಅಂಟಿಲ್ ದ ಲಾಸ್ಟ್ ಟೈಮ್ ಇದು OMR ಶೀಟ್ ಅಲ್ಲಿ ಏನಾಗುತ್ತೆ, ಒನ್ಸ್ ಯು ಮಾರ್ಕ್ ಫಿನಿಶ್. ಓಕೆನಾ? ಹಂಗಿರುತ್ತೆ. ಬಟ್ CBT ನಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಎನಿ ಟೈಮ್ ಯು ಕ್ಯಾನ್ ಚೇಂಜ್ ಯುವರ್ ಆನ್ಸರ್ಸ್ ನ ಚೇಂಜ್ ಮಾಡಬಹುದು. ಆಪ್ಷನ್ ಇರುತ್ತೆ. ದಟ್ ಈಸ್ ಅನ್ ಅಡ್ವಾಂಟೇಜ್.
ಬಟ್ ದ ಡಿಸ್ಅಡ್ವಾಂಟೇಜ್ ಆಸ್ ಐ ಹಾವ್ ಗಿವನ್ ಟೋಲ್ಡ್ ಯು ಆಲ್ರೆಡಿ ಏನಂತ ಅಂದ್ರೆ ಒಂದು ಅಟ್ ಎ ಟೈಮ್ ನೀವು ಒಂದೇ ಕ್ವಶನ್ ನೋಡಕ್ಕಾಗತ್ತೆ. ತಕ್ಕಂತ ಈ ಶೀಟ್ ನ ಪ್ರಾಪರ್ ತಿರುಗಿಸಿ ಮಾಡಕ್ಕಾಗಲ್ಲ. ಓಕೆನಾ, ಅಲ್ಲೆಲ್ಲ ನೋಡಿದ್ದೆ ಅಂತ ನೋಡಕ್ಕಾಗಲ್ಲ. ಅಂದ್ರೆ ಈಗ ನಿಮ್ಗೆ 100 ಕ್ವಶನ್ ಇರ್ತವೆ, ಯಾವ್ದ್ಯಾವ್ದ್ರಲ್ಲಿ ಯಾವ್ಯಾವ ಕ್ವಶನ್ ಇರುತ್ತೆ ಅಂತ ನಿಮ್ಗೆ ಸೆಕ್ಷನ್ ಪ್ರಾಬ್ಲಿ ಇರ್ಬೋದೇನೋ, ಪ್ರಾಬ್ಲಿ ಸೆಕ್ಷನ್ ಕೊಡ್ಬೋದು ಅನ್ಕೊಂತೀನಿ. ಈಗ ಇಂಜಿನಿಯರಿಂಗ್ ಮ್ಯಾಥ್ಸ್ ಗೆ 1 to 20 ಇಂಜಿನಿಯರಿಂಗ್ ಮ್ಯಾಥ್ಸ್, 20 to 21 to 40 ಸ್ಟಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಂತ ಕೊಡ್ಬೋದು. ಅದಾದ್ಮೇಲೆ IT ಸ್ಕಿಲ್ಸ್ ಅಂತ ಕೊಡ್ಬೋದು. ಅದು ಕೊಟ್ರೆ ವಾಸಿ ನಿಮ್ಗೆ. ಅದನ್ನೇನಾದ್ರೂ ಕೊಡ್ಲಿಲ್ಲ ಅಂತ ಅಂದ್ರೆ ಬ್ಲಂಡರ್ ಅದು. ಓಕೆನಾ, ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವಾಗ. ಯಾಕೆ ಹೇಳು, ನಿಮ್ಗೆ ಯಾವ್ಯಾವ ನಂಬರ್ ನಲ್ಲಿ ಯಾವ್ಯಾವ ಕ್ವಶನ್ ಇಲ್ಲ, ಎಲ್ಲ ಫುಲ್ ಶಫಲ್ ಆಗಿದಾವೆ ಅಂತ ಅಂದ್ರೆ ನಿಮ್ಗೆ ನಿಮ್ ಫೇವರೇಟ್ ಸಬ್ಜೆಕ್ಟ್ ಯಾವ್ದು ಅಂತ ನಿಮ್ಗೆ ಗೊತ್ತಿರುತ್ತೆ. ಒಬ್ಬೊಬ್ರು ಏನ್ ಮಾಡ್ಬಿಟ್ಟಿರ್ತಾರೆ ಅಂತಂದ್ರೆ ಮ್ಯಾಥ್ಸ್ ಚೆನ್ನಾಗಿ ಓದಿರ್ತಾರೆ, ಸ್ಟಾಟ್ಸ್ ಚೆನ್ನಾಗಿ ಓದಿರ್ತಾರೆ, ಯಾವ್ದೋ ಒಂದು ಸಪೋಸ್ F-triple ಚೆನ್ನಾಗಿ ಓದಿರಲ್ಲ ಅಂತ ಇಟ್ಕೋ. ಅಂತವ್ನಿಗೆ ಏನಾಗ್ತಾನೆ, ಯಾವ್ಯಾವ ಕ್ವಶನ್ ಎಲ್ಲೆಲ್ಲಿದಾವೆ ಅಂತಾನೆ ಗೊತ್ತಾಗಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಐ ಥಿಂಕ್ KEA ಶುಡ್ ಲುಕ್ ಇನ್ ಟು ಇಟ್. ಓಕೆನಾ, ಇದ್ರ ಬಗ್ಗೆ ಎಲ್ಲ ನೋಡ್ಬೇಕಾಗತ್ತೆ. ಮತ್ತೆ ನಾವು ವಿ ಹ್ಯಾವ್ ಸಿನ್ KEA ಫ್ರಮ್ ಸೋ ಮೆನಿ ಇಯರ್ಸ್. ಏನಾದ್ರೂ ಒಂದು ಮಿಸ್ಟೇಕ್ಸ್ ಮಾಡ್ತಾನೆ ಇರ್ತಾರೆ. ನನಗೆ ಗೊತ್ತಿಲ್ಲ, ಇದು ನಿಮ್ದು ಫಸ್ಟ್ ಟೈಮು. ಈ ಸರ್ತಿ ಇವ್ರದ್ದು ಫಸ್ಟ್ ಟೈಮ್ ಪಾಪ ಏನೇನೋ ಮಾಡಕ್ ಹೋದ್ರು. ನೋಡಿ, ಏನು ಇಷ್ಟು ದಿವಸ ನಡ್ಕೊಂಡ್ ಬಂದಿರೋದು KCET ನೇ ತುಂಬಾ ಪ್ರಾಬ್ಲಮ್ಸ್ ಮಾಡಿಟ್ಟಿದ್ದಾರೆ. KCET ಏನ್ PUC ಹುಡುಗರು ಇದ್ದಾರೆ ಅವ್ರಿಂದಾನೇ ನಿಮಗೆ ಲೇಟ್ ಆಗ್ತಾ ಇರೋದು ಈಗ. ಓಕೆನಾ, ತುಂಬಾ ಮಿಸ್ಟೇಕ್ಸ್ ಮಾಡಿ ಏನೇನೋ ಮಾಡಿ ಗೋಜಲು ಮಾಡಿಟ್ಟು ಹೋಗಿದ್ದಾರೆ. ಓಕೆನಾ, ಸೊ ಅರ್ಧಕ್ಕರ್ಧ ಔಟ್ ಆಫ್ ಸಿಲೆಬಸ್ ಇಂದ ಕ್ವಶನ್ ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ಆತರ ನಿಮಗೆ ಆತರ ಆಗೋ ಚಾನ್ಸ್ ಇಲ್ಲ. ಬಟ್ ಪ್ರಾಬ್ಲಮ್ ಏನಾಗೋ ಚಾನ್ಸ್ ಇದೆ ಅಂತಂದ್ರೆ ನಿಮ್ದು CBT ಮೋಡ್ ಆಗಿರೋದ್ರಿಂದ ಏನಾದ್ರೂ ಪ್ರಾಬ್ಲಮ್ ಆಗ್ಬಿಟ್ರೆ ಅನ್ನೋದು ನಮಗೂ ಆ ಭಯ ಇದೆ. ಯಾಕಂದ್ರೆ ಯು ಆರ್ ದ ಫಸ್ಟ್, ಯು ಆರ್ ಅನ್ ಎಕ್ಸ್ಪೆರಿಮೆಂಟಲ್ ಪೀಸಸ್ ನೌ ಫಾರ್ KEA. ಓಕೆನಾ, ನಿಮ್ಮನ್ನ ಎಕ್ಸ್ಪೆರಿಮೆಂಟ್ ಪೀಸ್ ಮಾಡ್ತಿದ್ದಾರೆ ಈಗ ಫಸ್ಟ್ ಟೈಮ್ ನಿಮ್ಗೆ ಇಟ್ಬಿಟ್ಟು. ನಿಮ್ದು ಸಕ್ಸಸ್ ಆದ್ರೆ ನೆಕ್ಸ್ಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಗಳಿಗೆ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಅದನ್ನ. ಸೊ ಹಂಗಾಗಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ, ಇನ್ಸ್ಟ್ರಕ್ಷನ್ಸ್ ಗಳನ್ನೆಲ್ಲ ಫಾಲೋ ಮಾಡಿ. ಇನ್ನು ಡೇಟ್ ಬಿಟ್ಟಿಲ್ಲ. ತುಂಬಾ ಜನ ಅಪ್ಲಿಕೇಶನ್ ಯಾವಾಗ ಅಂತ ಅದೇ ಕೇಳ್ತಿದ್ದೀರಾ. ನಮಗೂ ಕೂಡ ಗೊತ್ತಿಲ್ಲ ಗುರು. ಓಕೆನಾ, ಅವ್ರು ಬಿಟ್ಟಾಗ್ಲೇನೆ ಗೊತ್ತಾಗೋದು ಯಾವಾಗ ಅಂತ. ನಾವು ಪ್ರಿಡಿಕ್ಷನ್ ಕೊಟ್ಕೊಂಡೇ ಬರ್ತಾ ಇದೀವಿ. ಸೋಮವಾರ ಬರುತ್ತೆ, ಮಂಗಳವಾರ ಬರುತ್ತೆ, ಬುಧವಾರ ಬರುತ್ತೆ ಅಂತ. ಬುಧವಾರನೂ ಬರ್ಲಿಲ್ಲ, ಏನೂ ಬರ್ಲಿಲ್ಲ. ಇನ್ನ ಯಾವಾಗ ಬರುತ್ತೆ ಅಂತ ಮುಂದೆ ಡೇಟ್ ಹೇಳಕ್ ಹೋಗಲ್ಲ. ಈ ವೀಕಲ್ ಬಂದ್ರು ಬರ್ಬೋದೇನೋ ಗೊತ್ತಿಲ್ಲ. ಅದನ್ನ ಏನೋ ಬಟ್ ತೊಂದ್ರೆ ಇಲ್ಲ. ಡೇಟ್ ತುಂಬಾ ಜನ ಕೇಳ್ತೀರಾ 3rd ಗೆ ಲಾಸ್ಟ್ ಡೇಟ್ ಇದೆ ಸರ್ ಅಂತ. 3rd ಗೆ ಲಾಸ್ಟ್ ಡೇಟ್ ಮಾಡಕ್ ಆಗಲ್ಲ ರಾಜು. ಓಕೆನಾ, ಇವತ್ ಬಿಟ್ಬಿಟ್ಟು 3rd ಗೆ ಲಾಸ್ಟ್ ಡೇಟ್ ಮಾಡಕ್ ಆಗುತ್ತಾ? ತೊಂದ್ರೆ ಇಲ್ಲ. ಓಕೆನಾ, ನಿಮ್ಗೆ ಸಫಿಶಿಯಂಟ್ ಟೈಮ್ ಕೊಟ್ಟೆ ಕೊಡ್ತಾರೆ. ಡೇಟ್ನು ಕೂಡ ಸಮ್ ಟು ಟೈಮ್ ಎಕ್ಸ್ಟೆಂಡ್ ಮಾಡ್ತಾರೆ. ಮತ್ತೆ ಅವಸರ ಮಾಡಕ್ ಹೋಗ್ಬಿಡಿ. ತುಂಬಾ ಜನ ನಿಮ್ಗೆ ಹೆಂಗಿರುತ್ತೆ ಅಂತಂದ್ರೆ ಕುದಿತಾ ಇರುತ್ತೆ ರಕ್ತ. ಅವ್ನ ಅಪ್ಲಿಕೇಶನ್ ಸಪೋಸ್ ಬಿಟ್ಟ ಅಂತ ಅಂದ್ರೆ ಹೋಗ್ ಹೊಡೆದ್ ಬಿಡದೆ, ಅಪ್ಲಿಕೇಶನ್ ಹಾಕ್ಬಿಡದೆ. ಓಕೆ, ಅದು ಮೊಬೈಲ್ಗಳಲ್ಲಿ ಅಂತವೆಲ್ಲ ಮಾಡಕ್ ಹೋಗ್ಬಿಟ್ರೆ ವೆಯ್ಟ್ ಮಾಡು. ಅದ್ರಲ್ಲಿ ಏನೋ ತುಂಬಾ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗಳು ಇರ್ತವೆ. ನೀನ್ ಏನೋ ಫಿಲ್ ಮಾಡಕ್ ಹೋಗಿ ಏನೋ ಮಾಡ್ಬಿಟ್ಟು ಅವ್ರು ಅದೇ ಫೈನಲ್ ಅಂತ ಹೇಳ್ಬಿಟ್ಟು KEA ಏನೇನ್ ತರ ರೂಲ್ಸ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಬಿಫೋರ್ ಅಪ್ಲೈಯಿಂಗ್ ಸ್ವಲ್ಪ ಯು ಥಿಂಕ್ ವೈಸ್. ನಮ್ ಸಜೆಷನ್ಸ್ ಗಳನ್ನ ತಗೊಳ್ಳಿ, ಏನೇನ್ ಮಾಡ್ಬೇಕು ಏನೇನ್ ತಗೊಳ್ಳಿ. ಒಂದ್ ದಿವಸ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ನೀಟಾಗಿ ಅಪ್ಲೈ ಮಾಡು. ಆಮೇಲೆ ಪರದಾಡ್ತೀರಾ, ಅಪ್ಲಿಕೇಶನ್ ಬೇಗ ಹಾಕ್ಬಿಟ್ಟು ಮೊಬೈಲ್ ಅಲ್ಲಿ ಅಪ್ಲೈ ಮಾಡಕ್ ಹೋಗ್ಬೇಡಿ. ನೀವ್ ಯಾರ್ಯಾರಿಗೆ ಅಪ್ಲೈ ಮಾಡ್ಬೇಕು ಎಲ್ಲ ನನ್ಗೆ ಇನ್ಫಾರ್ಮೇಶನ್ ಕಳ್ಸಿ. ಇಲ್ಲ ಅಂತಂದ್ರೆ ನಮ್ಮ ಅಡ್ರೆಸ್ ಇದೆ, ನಮ್ಮ ಅಕಾಡೆಮಿ ಇದೆ, ಬನ್ನಿ ಅಪ್ಲೈ ಮಾಡಿ. ನಾನೇ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ನಿಮ್ಗೆ ಎಲ್ಲಾರ್ದು ಅಪ್ಲಿಕೇಶನ್ ಹಾಕೊಡ್ತೀನಿ. ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆನಾ, ನಾವು KCET ಮಿನಿಮಮ್ ಒಂದು 400 ಇಂದ 500 ಅಪ್ಲಿಕೇಶನ್ ಹಾಕಿದೀವಿ. ಓಕೆನಾ, DCET ಗೂ ಅಷ್ಟೇ. ಯಾರ್ಯಾರು ಅಪ್ಲೈ ಮಾಡ್ಬೇಕು ಬನ್ನಿ, ಫ್ರೀ ಆಫ್ ಕಾಸ್ಟ್. ನಿಮ್ದೇನಿದೆ ಅದು ಫೀಸ್ ತಗೊಂಡ್ಬರ್ಬೇಕು. ಯಾವ್ದು KEA ಗೆ ಏನ್ ಪೇ ಮಾಡ್ತೀರಾ ಆ ಫೀಸ್ ತಗೊಂಡ್ಬರ್ಬೇಕು. ಅದ್ ಬಿಟ್ರೆ ಇದೆಲ್ಲ ಕಂಪ್ಲೀಟ್ ನಿಮ್ ಅಪ್ಲೋಡಿಂಗ್ ಅದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾನೇ ಮಾಡ್ಕೊಡ್ತೀನಿ. ನಮ್ದೇ ಸಿಸ್ಟಮ್ ಇದೆ, ನಾವೇ ಸ್ಕ್ಯಾನ್ ಮಾಡ್ಕೊಂಡು ಪ್ರತಿಯೊಂದು ನಾವೇ ಮಾಡ್ತೀವಿ. ಡೋಂಟ್ ವರಿ, ಅದ್ರ ಬಗ್ಗೆ ಎಲ್ಲ ಬೇಡ. ಬಿಟ್ಟಾಗ ನಾನು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಇವಾಗ ವರಿ ಮಾಡಕ್ ಹೋಗ್ಬಿಡಿ. ಸೊ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಇನ್ಫಾರ್ಮೇಶನ್ ಡೌಟ್ ಇದೆಯಾ ಸರ್? ಮ್ಯಾಥ್ಸ್ Sir, ಯಾವಾಗ ಕಂಪ್ಲೀಟ್ maths ಮಾಡ್ತೀರಾ? and ಮ್ಯಾಥ್ಸಾ? ಈಗ ಈ ಚಾಪ್ಟರ್ ಮುಗಿದಲ್ಲೇನಪ್ಪ. ಈ ಹಾ, ಮತ್ತೆ sir. ಸ್ಟಾಟ್ಸ್ ಅಲ್ಲಿ ಒಂದ್ ಚಾಪ್ಟರ್ ಮುಗಿದಿದೆ. ಮೂರ್ ಇವಾಗ ಸ್ಟಾಟ್ಸ್ ನ ಹೋಲ್ಡ್ ಮಾಡೋಣ. ಈಗ ನಾನು ಒಂದ್ ಕಡೆ ನೋಡಿದ್ರೆ ಮ್ಯಾಥ್ಸೇ ಫಸ್ಟ್ ಫಿನಿಶ್ ಅಪ್ ಮಾಡೋದು ಒಳ್ಳೇದು ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ ಮ್ಯಾಥ್ಸ್ ಗೆ ಟೈಮು ನೋಡಿ, ಈ 2 ಕ್ಲಾಸ್ ಚಾಪ್ಟರ್ ಮುಗ್ದೋಯ್ತು. ಈ ತರ ಹೌದು. ರೆಗ್ಯುಲರ್ ತಗೊಂಡ್ರೆ ಈ ಒಂದೊಂದ್ ವೀಕ್ ಅಲ್ಲಿ ಒಂದೊಂದು ಟಾಪ್ ಇದನ್ನೇ ಮುಗಿಸ್ಬಿಡ್ಬೋದು ಕರೆಕ್ಟ್ ಆಗಿ ಮಾಡ್ತಾ ಹೋದ್ರೆ, ಫಾಸ್ಟ್ ಆಗಿ PPT ಮಾಡ್ಕೊಂಡು. ಈಗ ಮ್ಯಾಥ್ಸ್ ಅರ್ಧಂಬರ್ಧ ಆಗಿದ್ಯಾ ಯಾವ್ದು ಇದು? sir, matrices and Calculus. determinants. ಕ್ಲಾರಿಕ್ಯುಲಸ್ sir. ಒಂದೇ ಒಂದು ಕ್ಲಾಸ್. ಕ್ಯಾಲ್ಕುಲಸ್ ಇನ್ನೊಂದು ಕ್ಲಾಸ್, ಅದನ್ನ ಮಾಡ್ಬಿಡ್ಲ ನಾಳೆ? ಇಲ್ಲ ಅಂದ್ರೆ ಸುಮ್ಮನೆ ಹಾ ಸರ್, ಕಂಪ್ಲೀಟ್ ಆಗುತ್ತೆ, ಫುಲ್ ಕಂಪ್ಲೀಟ್ ಆಗುತ್ತೆ ಮಾಡ್ಬಿಡಿ. ಅದು ಕಂಪ್ಲೀಟ್ ಆಗುತ್ತೆ, ಅದನ್ನ ಮಾಡ್ಕೊಂಬಿಡಿ. ಅದಾದ್ಮೇಲೆ ಒಂದು ಇದನ್ನ ಡಿಸ್ಕಸ್ ಮಾಡಿ. ಆಮೇಲೆ ಲಾಸ್ಟ್ ಇಂಟಿಗ್ರೇಷನ್ ಮಾಡ್ಬಿಟ್ರೆ ಕಷ್ಟ 2 ಚಾಪ್ಟರ್ ಮುಗಿದು. ಸರಿನಪ್ಪ, ಆಯ್ತು, ಹಂಗೆ ಮಾಡೋಣ. ಓಕೆನಾ, ಹಂಗೆ ಮಾಡ್ಕೊಂಡು ಹೋಗೋಣ ಇರ್ತಾರೆ. ಓಕೆನಾ, ಮಾಡ್ಕೊಡೋಣ. ಎಲ್ಲ ನಿಮ್ಗೋಸ್ಕರನೇ ಮಾಡ್ತೀನಿ. ನಾಳೆನೂ ಕ್ಲಾಸ್ ಇರುತ್ತೆ. Thank you, ಇಲ್ಲಿ sir. ಸಾರಿ, ನಿನ್ನೆ ಕ್ಲಾಸ್ ತಗೊಳಕ್ ಆಗ್ಲಿಲ್ಲ. ಬಿಕಾಸ್ ನಾವೊಂದು ಯಾವ್ದೋ ಒಂದು ದೊಡ್ಡ ಪ್ರಾಜೆಕ್ಟ್ ಗೆ ಕೈ ಹಾಕ್ತಾ ಇದೀವಿ. ಓಕೆನಾ, ಸೊ ಹಂಗಾಗಿ ಸ್ವಲ್ಪ ಟೈಮ್ ಆಲ್ ದ ಬೆಸ್ಟ್ ಸರ್. ನಿಮ್ಮೆಲ್ಲರ ಆಶೀರ್ವಾದ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಬಿಡಿ ಸಪೋರ್ಟ್ ಸರ್. ನಮ್ಗಿದ್ರೆ
ಏನಾದ್ರು ಒಂದು ಮಾಡುವ. ಎಸ್ ಯೂಟ್ಯೂಬ್ ಅಲ್ಲಿ ಒಂದು ಪ್ಲೇ ಲಿಸ್ಟ್ ಸರ್ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್. ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಆಗ್ತೀನಿ ಕಣಮ್ಮ. ಅದು ಸ್ವಲ್ಪ ಎಲ್ಲೋ ವಿಡಿಯೋಗಳು ಮಿಸ್ ಆಗ್ಬಿಟ್ಟಿದ್ದಾವೆ ನನ್ನ ಲ್ಯಾಪ್ಟಾಪ್ ಅಲ್ಲಿ ಇದ್ದಂತ ವಿಡಿಯೋಸ್ಗಳು. ಅದು ಸ್ವಲ್ಪ ನೋಡ್ಬೇಕು, ನನ್ಗೂ ಟೈಮ್ ಆಗ್ತಾ ಇಲ್ಲ. ನೋಡಿ ನಾನು ಹಾಕ್ತೀನಿ ಕಣವ. ಇಲ್ಲಾಂದ್ರೆ ಅದು ಸಿಗ್ಲಿಲ್ಲ ಅಂತಂದ್ರೆ ಮತ್ತೆ ವಿಡಿಯೋ ಮಾಡಿ ಹಾಕ್ಬಿಡ್ತೀನಿ. ಇಲ್ಲಾಂದ್ರೆ ಐ ಕ್ಯಾನ್ ಡೂ ಲೈವ್ ಕ್ಲಾಸಸ್ ಅಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ. ಲೈವ್ ಕ್ಲಾಸ್ ಮಾಡಿ ಅಂದ್ರೆ ಮಾಡ್ಬಿಡ್ತೀನಿ ಅಂತ. ಓಕೆನಾ, ವಿಲ್ ಡೂ ದಟ್ ಡೆಫಿನೆಟ್ಲಿ. ನಾನೊಂದು ಪ್ಲೇ ಲಿಸ್ಟ್ DCET 2024 ಅಂತ ಅದರಲ್ಲೇ ಎಲ್ಲ ಹಾಕ್ಬಿಟ್ಟಿರ್ತೀನಿ ಕಣೋ. ಇಲ್ಲ ಸರ್, ಅದು ಇದನ್ನ ಒಂದ್ ಬಿಟ್ಟು ಅಂತ ಬರುತ್ತೆ ಸರ್ ಅದು. ಅದೇ ಈಗ ಏನಾಗುತ್ತೆ, ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಅಂತ ಸಪರೇಟ್ ಆಗಿ ಮಾಡ್ಲಾ? ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಸಪರೇಟು, ಸ್ಟ್ಯಾಟಿಸ್ಟಿಕಲ್ ಸಪರೇಟು, ಆತರನಾ? ಹಾ ಸರ್, ಬೆಸ್ಟ್ ಅದು. ನಮ್ಗೆ ನೋಡಕ್ಕೂ ಫಾಸ್ಟ್ ಆಗುತ್ತೆ, ಹುಡ್ಕಕ್ಕೂ ಫಾಸ್ಟ್ ಆಗುತ್ತೆ. ಅದು ಸರ್ ಸ್ಟಾರ್ಟೆಡ್ ಆಗಿದೆ. ಇನ್ನು ಮುಂದೆ ಸಬ್ಜೆಕ್ಟ್ ವೈಸ್ ಮಾಡ್ಬಿಡ್ತೀನಿ. ಬೆಟರ್ ಅಂದ್ರೆ ಸಬ್ಜೆಕ್ಟ್ ವೈಸ್ ಮಾಡ್ತೀನಿ. ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಅನಾಲಿಟಿಕ್ಸ್ ಅಂತ ಹೆಡ್ಡಿಂಗ್ ಹಾಕ್ತೀನಿ. ಆ ಹೆಡ್ಡಿಂಗ್ ಒಳಗಡೆ ಸ್ಟಾಟ್ಸ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ಇರ್ತವೆ. ಮ್ಯಾಥ್ಸ್ ಅಂತ ಒಂದು ಹಾಕ್ತೀನಿ, ಮ್ಯಾಥ್ಸ್ ಕೆಳಗಡೆ ಅವೆಲ್ಲ ವಿಡಿಯೋಸ್. ಮತ್ತೆ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಬೇರೆ ಬೇರೆ ತುಂಬಾ ಪ್ಲೇ ಲಿಸ್ಟ್ ಗಳಿದಾವೆ. ಬೇರೆ ಬೇರೆ ಎಕ್ಸಾಮ್ಸ್ ಗೆಲ್ಲ ಕೋಚಿಂಗ್ ಕೊಡ್ತೀವಿ. ನೀವು ಅದನ್ನೆಲ್ಲ ಹುಡುಗಕ್ ಹೋಗ್ಬಿಡಿ, ಆಮೇಲೆ ಕಳ್ದೋಗ್ಬಿಡ್ತೀರಾ. ಓಕೆನಾ? ಬೇರೆ ಬೇರೆ ನಾವು PUC ವಿಡಿಯೋಸ್ ಮಾಡ್ತಾ ಇರ್ತೀವಿ, ಮತ್ತೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡ್ತಾ ಇರ್ತೀವಿ. ನೀವು ಅವನ್ನೆಲ್ಲ ನೋಡಂಗಿಲ್ಲ. ಅದಕ್ಕೆ ನಾನು ಹೇಳಿದ್ದು ಮೊದಲೇ ಐ ಹ್ಯಾವ್ ಮೆನ್ಷನ್ ದಟ್ ಯು ಗೋ ಟು ದ ಪ್ಲೇ ಲಿಸ್ಟ್ ಅಂಡ್ ಚೆಕ್ DCET 2024. DCET ರಿಲೇಟೆಡ್ ಮಾತ್ರ ವಿಡಿಯೋಸ್ ನೋಡ್ತಾ. ಅದು ಮಿಕ್ಸ್ ಆಗಿ ಹೋಗುತ್ತಲ್ಲ ಸರ್, ಅದು ಪ್ರಾಬ್ಲಮ್. ಅದು ಮಿಕ್ಸ್ ಆಗುತ್ತೆ, ಅದನ್ನ ನಾನು ಇದು ಮಾಡ್ತಾ ಹೋಗಿ. ಓಕೆನಾ ಸರ್? ಓಕೆ, ಥ್ಯಾಂಕ್ ಯು ಸೋ ಮಚ್. 4 ಮಾರ್ಕ್ಸ್ ಪಕ್ಕ ಸರ್, ಪಕ್ಕ 3 ಮಾರ್ಕ್ಸ್. ಇವಾಗ ಕ್ವಶನ್ ಸಾಲ್ವ್ ಮಾಡ್ಬೇಕಷ್ಟೇ. ಈಗ ನಿಮ್ ಕೆಲಸ ಏನಪ್ಪಾ ಅಂದ್ರೆ ಎಲ್ಲೆಲ್ಲಿ ಕ್ವಶನ್ಸ್ ಗಳು ಕಾಣ್ತವೆ ಅವನ. ಈಗ ಅದಕ್ಕಿಂತ ಮುಂಚೆ ನನ್ಗೆ ಏನ್ ಮಾಡ್ಬೇಕಂದ್ರೆ, ಇವತ್ತು ಗ್ರೂಪ್ ಅಲ್ಲಿ ನೀವೇ ನನ್ಗೆ 2023 ಕ್ವಶನ್ ಪೇಪರ್ ತೆಗೆದ್ಬಿಟ್ಟು 3 ಕ್ವಶನ್ ಟೆಲಿಗ್ರಾಮ್ ಅಲ್ಲಿ ಹಾಕ್ಬೇಕೀಗ ನೀವು. ಓಕೆನಾ? ಅದ್ರ ಬಗ್ಗೆ ಜಗಳ ಆಡ್ಬೇಕು ಎಲ್ರು. ವಾಟ್ಸ್ಆಪ್ ಅಲ್ಲಿ ಹಾಕ್ಬಿಟ್ಟು ನೀವು ಹಾಕಿ, ನೀವು ಒಂದ್ಸರಿ ಹಾಕಿ ಹುಡುಕಿ, ನಾನು ಸಿಕ್ಕಿದ್ರೆ ಹಾಕ್ತೀನಿ. 2023 ನಲ್ಲಿ 3 ಕ್ವಶನ್ ಈಗ ನಿನ್ಗೆ ಅಟೆಂಡ್ ಮಾಡಕ್ ಆಗುತ್ತಾ ಆಗಲ್ವಾ ಅಂತ ನನ್ಗೆ ಗೊತ್ತಾಗಬೇಕೀಗ. ಓಕೆನಾ? ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಡ್ತೀನಿ. ಇದಕ್ಕೆ ಆನ್ಸರ್ ಯಾವ್ದಾಗಿತ್ತೆ, ಅದಕ್ಕೆ ಯಾಕೆ ಕ್ಲಾರಿಫಿಕೇಶನ್ ಅದೇ ಆಗುತ್ತೆ ಅಂತ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗೋಣ. ಬಾಯ್ ಬಾಯ್. ಬಾಯ್ ಸರ್.